அப்படியே கண்கள் மூடுங்க. ಕಣ್ಗಳು ಮೂಡಿ ಒಕ್ಕಾದನೇ ಜೀವ பண்ணுங்க. ನಾವು ಕಣ್ಣುಗಳನ್ನು ಮುಚ್ಚಿ ಹಾಗೆ ಕುಳಿತುಕೊಂಡು ಪ್ರಾರ್ಥಿಸುವ ಪ್ರಿಯರೇ. ಓ ದೇವರೇ, ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತಲೇ ಸ್ವಾಮಿ. ಕರ್ತನೇ, ನೀವು ಒಳ್ಳೆಯವನು ದೇವರು ಸ್ವಾಮಿ, ನೀವು ಒಳ್ಳೆಯದನ್ನು ಮಾಡುವಂತ ದೇವರು ಸ್ವಾಮಿ. ಕರ್ತನೇ, ಕಠಿಣ ದಿನಗಳಲ್ಲಿ ಸ್ವಾಮಿ ಸ್ವಾಮಿ ನೀನು ಅಪ್ಪ, ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ಒಳ್ಳೆಯವನೇ, ನಿಮಗೆ ಸ್ತೋತ್ರ ರಾಜನೇ. ಕಣ್ಣೀರನ್ನು ದೇವರ ನೀನಾಗಿದೆಯಾ ಸ್ವಾಮಿ. ಎಲ್ಲವನ್ನು ಮಾಡಿ ಮುಗಿಸುವ ದೇವರೇ, ನಿಮಗೆ ಕೋಟಿ ಸ್ತೋತ್ರ ಅಪ್ಪ. ಹಲ್ಲೆಲೂಯಾ. எங்களை மேலே அன்பு செலுத்தினவரே, மனித அன்பு மறைந்து போகும், ಮನುಷ್ಯರ ಪ್ರೀತಿಯು ಕರ್ತನೆ அது ಬದಲಾಗುತ್ತದೆ. அன்போ ಕರ್ತನೆ, ನಿಮ್ಮ ಪ್ರೀತಿಯು மாறாதையா. ಇರುವಂತದ್ದು ಯೇಸಪ್ಪ. நீ ನೀನು பேசுகிற ஒவ்வொரு வார்த்தையும் ಮಾರಿ போகவே போகாது. ಕರ್ತನೆ, ನೀವು ಮಾತನಾಡುವಂತ ಒಂದೊಂದು ಮಾತುಗಳು ಸ್ವಾಮಿ ಬದಲಾಗಿ ಹೋಗುವುದಿಲ್ಲ ಸ್ವಾಮಿ. மனிதன் இன்றைக்கு பேசுகிற நாளைக்கு மாற்றி பேசுகிறான். ಅಪ್ಪ, ಮನುಷ್ಯರು ಇವತ್ತು ಮಾತನಾಡುತ್ತಾರೆ, ಆದರೆ ನಾಳೆ ದಿನದಲ್ಲಿ ಬದಲಾಗುತ್ತಾರೆ ಅಪ್ಪ. ஆனா நீ கொடுப்பது என்றைக்கு நிற்பதே கிடையாது. ಆದರೆ ನೀನು ಕೊಡುವಂತದ್ದು ಸ್ವಾಮಿ ಎಂದಿಗೂ ಕದಲಿ ಹೋಗದೆ ಇರುವಂತದ್ದು. சாகரவரைக்கு நிக்காது. ಕರ್ತನೆ, ಸಾಯುವವರೆಗೂ ನಿಲ್ಲಿಸುವಂತದಾಗಿದೆ ಅಪ್ಪ. இந்த இடத்துக்கு நீ எவ்வளவு கொடுக்க நினைக்கோ அதெல்லாம் கொடுத்து கொண்டிருப்பீர் ஆண்டவரே. ಕರ್ತನೆ, ಈ ಸ್ಥಳಕ್ಕೆ ನೀನು ಏನೆಲ್ಲ ಕೊಡ್ಲಿಕ್ಕೆ ಇಷ್ಟವುಳ್ಳವನಾಗಿದೆ ಅದೆಲ್ಲವೂ ನೀ ಕೊಡುತ್ತಾ ಇದ್ದೀಯ. ಅದಕ್ಕಾಗಿ நாங்கள் மறைந்தாலும் ನಾವು ಸತ್ತು ಹೋದರು இதை போஷிக்கிற கர்த்தர், ಇದನ್ನು ಪೋಷಿಸುವಂತ நீர் ದೇವರು. கண்டிப்பா போஷிப்பீர். ಕರ್ತನೆ, ಇದನ್ನು ನೀನು ಪೋಷಿಸಿಯೇ ಪೋಷಿಸುತ್ತೀಯಪ್ಪ. நிறைவாய் போஷிப்பீர். ಇದನ್ನು ಒಳ್ಳೆ ರೀತಿಯಲ್ಲಿ ನೀ ಪೋಷಿಸುತ್ತೀಯಪ್ಪ. எந்தெந்த காரியத்தில் போஷிக்க நினைக்கிற நிறைவாய் போஷிங்க பரிசுத்த. ಯಾವ ಕಾರ್ಯಗಳಲ್ಲಿ ಪೋಷಿಸಬೇಕಿದೆ ನೀ ಇಷ್ಟವುಳ್ಳವನಾಗಿದೆಯಾ ಎಲ್ಲಾ ಕಾರ್ಯಗಳನ್ನು ನೀನು ಪೋಷಿಸು ಸ್ವಾಮಿ. இந்த டிசம்பர் மாசம் முழுவதும், ಈ ಡಿಸೆಂಬರ್ ತಿಂಗಳೆಲ್ಲವೂ ಅಪ್ಪ, இந்த சபைக்கு என்ன தேவையோ, ಈ ಸಭೆಗೆ ಏನೆಲ್ಲ ಅಗತ್ಯವಾಗಿ ஆண்டவரே, ಬೇಕಾಗಿದೆಯೋ, இந்த டிவிக்கு என்ன தேவையோ, ಕರ್ತನೆ ಈ ಆಸರೆ ಟಿವಿಗೆ ಏನೆಲ್ಲ ಅಗತ್ಯವಾಗಿ ஹாஸ்பிடலுக்கு ಬೇಕು, என்ன தேவையோ, ಹಾಸ್ಪಿಟಲ್ಗೆ ಏನೆಲ್ಲ ಬೇಕು, அநாத பிள்ளைகளுக்கு என்ன தேவையோ, ಅನಾಥ ಮಕ್ಕಳಿಗೆ ಏನೆಲ್ಲ ಬೇಕು, அதெல்லாம் போஷிங்க. ಅದೆಲ್ಲವನ್ನು ನೀನು ಪೋಷಿಸು. இங்க இருக்க ஒவ்வொரு ஸ்டாஃப்களுக்கும் ಇಲ್ಲಿರೋ ಒಂದೊಂದು ಸ್ಟಾಫ್ಗಳಿಗೆ அவர்களுக்கெல்லாம் தேவைகள் சந்திக்கப்பட ಅಪ್ಪ ಅವರೆಲ್ಲ ಅಗತ್ಯತೆಗಳು பிதாவே, ಯೇಸುವೇ, உம்மை நோக்கி நாங்க கேட்கிறேன், ನಿಮ್ಮನ್ನು ನೋಡಿ ನಾವು உம்மை நோக்கி நான் கெஞ்சுகிறேன். ನಿಮ್ಮನ್ನು ನೋಡಿ ನಾವು ಕೇಳುತ್ತಿದ್ದೇವೆ. பரத்திலிருந்து எங்களுக்கு ஒரு உதவி உண்டாகட்டும். ಪರಲೋಕದಿಂದ ನಮಗೋಸ್ಕರ ಸಹಾಯ உம்முடைய உதவி எங்களுக்கு இருந்தால், ಕರ್ತನೆ, ನಿಮ್ಮ ಸಹಾಯ ಇರುವುದಾದರೆ அது எங்களுக்கு சம்பூர்ணமாய் சந்திக்கப்படும். ಅದು ನಮ್ಮನ್ನು ಸಂಪೂರ್ಣವಾಗಿ ಸಂಧಿಸುತ್ತದೆ. அப்பா, ಅಪ್ಪ, உம்முடைய கரம் ನಿಮ್ಮ ಹಸ್ತ நீட்டப்பட்டிருப்பதற்காய் நன்றி. ಚಾಚಲ್ಪಟ್ಟದಕ್ಕಾಗಿ ಸ್ತೋತ್ರ. நான் நிரம்பி வழியை செய்கிற கர்த்தர் என்று சொன்னீங்க. ಕರ್ತನೆ, ನಾನು ತುಂಬಿದೊಳಗುವಂತೆ ಆಶೀರ್ವದಿಸುತ್ತೇನೆ ಅಂತ ಹೇಳಿದಂತ ದೇವರು, அந்த ஆசீர்வாதம் இந்த மாதத்தை நான் பார்க்கிறேன் ஆண்டவரே. ಕರ್ತನೆ, ಈ ಒಂದು ಬೆಳಗಿನ ವೇಳೆ ನಾನು ನೋಡುತ್ತೇನೆ ಸ್ವಾಮಿ. நிரம்பி வழியணும், ತುಂಬಿ ಹೊರಡಲಿ ಸ್ವಾಮಿ. பஞ்சமில்லாது இருக்கட்டும். ಕರ್ತನೆ, ಯಾವುದೇ ರೀತಿಯ ಕೊರತೆ ಇಲ್ಲದಾಗಿ இந்த ಇರಲಿ மாதத்துக்கு ಸ್ವಾಮಿ. தேவையானதை ಈ ತಿಂಗಳಿಗೆ ಬೇಕಾಗಿರುವಂತದೆಲ್ಲ மீத எடுத்து ಕರ್ತನೆ ನೀನು ಧಾರಾಳವಾಗಿ புது வருஷத்தை சாட்சி சொல்லட்டு ಹೊಸ ஆண்டவரே. ವರ್ಷಗಳಲ್ಲಿ ಸಾಕ್ಷಿ ಹೇಳಲಿ ಅಪ್ಪ. சாட்சி உள்ள ಸಾಕ್ಷಿ ಉಳ್ಳ ஒவ்வொரு காரியத்திலும் ಒಂದೊಂದು ಕಾರ್ಯಗಳಲ್ಲಿ சாட்சி உண்டாகட்டும். ಸಾಕ್ಷಿ ಉಂಟಾಗಲಿ. ஜீவனுள்ள சாட்சி, ಜೀವವುಳ್ಳ ಸಾಕ್ಷಿ, ஆசீர்வாத சாட்சி, ಆಶೀರ್ವಾದದ ಸಾಕ್ಷಿ, விடுதலையின் சாட்சி, ಬಿಡುಗಡೆಯ ಸಾಕ್ಷಿ, ரட்சிப்பின் சாட்சி ರಕ್ಷಣೆಯ ಸಾಕ್ಷಿ உண்டாகட்டும். ಉಂಟಾಗಲಿ ಸ್ವಾಮಿ. அதை காணட்டும், ಅದನ್ನು ಕಾಣಲಿ. இந்த தேசம் காணட்டும், ಈ ದೇಶವು ಕಾಣಲಿ. பெத்தேல் சபை காணட்டும், ಬೇತೇಲ್ ಸಭೆಯು ಕಾಣಲಿ. பெத்தேல் விசுவாசி ಬೇತೇಲ್ காணட்டும், ವಿಶ್ವಾಸಿಯು ಕಾಣಲಿ. அந்நிய ஜனங்கள் ಅನ್ಯ காண்பார்களாக. ಜನಾಂಗದವರು ಕಾಣಲಿ. இயேசுவே, ಯೇಸುವೇ, நீர் இப்படி செய்வதற்கு ನ್ಯಾಯ நன்றி. ಮಾಡುವುದಕ್ಕಾಗಿ ಸ್ತೋತ್ರ. 5 அப்பமும் ಕರ್ತನೆ, 5 ರೊಟ್ಟಿ 2 ಮೀನೆயும் 2 ಮೀನನ್ನು 5000 ಪುರುಷர்களை 5000 ಜನರಿಗೆ இன்னும் எத்தனையோ பேர்கள் ಕರ್ತನೆ, ಇನ್ನು ಎಷ್ಟೋ ಜನರಿಗೆ இருந்தார்களே, ಇದ್ದರಲ್ಲಪ್ಪ. மீத எடுக்க வைத்தீங்களே. ಕರ್ತನೆ, ಮಿಕ್ಕಾದ ತುಂಡುಗಳನ್ನು ಶೇಖರಿಸಿ ಇಡುವಂತೆ ನೀವು அதே ಮಾಡಿದ್ದೀರಪ್ಪ. இயேசு ಅದೇ ಯೇಸುವೇ, இந்த பெத்தேல் இடத்தில் ಈ ಬೇತೇಲ್ ಸಭೆಯಲ್ಲಿ உலாவிக் கொண்டிருக்கிறீங்களே. ಕರ್ತನೆ, ನೀನು ಇಲ್ಲಿ ಚಲಿಸುತ್ತಾ ಇದ್ದೀರಲ್ಲ, ಅದಕ್ಕಾಗಿ ಸ್ತೋத்திரம். ಅದಕ್ಕಾಗಿ ಸ್ತೋತ್ರ. இந்த பெத்தேல் சபை மேலே ಈ ಬೇತೇಲ್ ಸಭೆಯ ಮೇಲೆ யாரெல்லாம் விசுவாசமா இருக்கிறார்களோ, ಯಾರೆಲ್ಲ ನಂಬಿಕೆಯಿಂದ ಇದ್ದಾರೋ, யாரெல்லாம் கொடுக்க நினைக்கிறார்களோ, ಯಾರೆಲ್ಲ ಕೊಡಲಿಕ್ಕೆ அது ಇಷ್ಟವುಳ್ಳವರಾಗಿದ್ದಾರೋ, வெகு சீக்கிரத்தில் ಅದು ಆದಷ್ಟು ಬೇಗ வந்து சேர்வதாக, ಬಂದು ಮುಟ್ಟಲಿ, வந்து சேர்வதாக. ಬಂದು ಮುಟ್ಟಲಿ. அதுக்காக இருக்கிற ಅದಕ್ಕಾಗಿ ಇರುವ எல்லா தடைகளையும், ಎಲ್ಲಾ ತಡೆಗಳು, எல்லாவற்றிலையும் ಎಲ್ಲಾ ರೀತಿಯಲ್ಲಿಯೂ அவர்களுக்கு ಅವರಿಗೆ சீக்கிரமாய் ವೇಗವಾಗಿ அவன் கையிலே வந்து ಅವರ ಕೈಗಳಿಗೆ ಬಂದು சேர்வதாக. ಬಂದು ಮುಟ್ಟಲಿ ಸ್ವಾಮಿ. யாரெல்லாம் பொருத்தனை பண்ணாங்களோ, ಯಾರೆಲ್ಲ ಅರಿಕೆ ಮಾಡಿರುತ್ತಾರೋ அதெல்லாம் வந்து சேர்வதாக. ಅದೆಲ್ಲವೂ ಬರಲಿ ಸ್ವಾಮಿ. அதுக்கு விரோதமாக இருக்கிற
ಅದಕ್ಕೆ ವಿರೋಧವಾಗಿರುವ பிசாசு தடைகள், ಸೈತಾನನ ಎಲ್ಲಾ ಮನುಷ್ಯ ತಡೆಗಳು, ಮನುಷ್ಯ ಮಾನಸಿಕವಾದಂತ ಎಲ್ಲ ಆಲೋಚನೆಗಳು ಆಲೋಚನೆಗಳು ಯೇಸುವಿನ ನಾಮದಲ್ಲಿ வெளியேறுவதாக, ಬಿಟ್ಟೋಗಲಿ, வெளியேறுவதாக. ಬಿಟ್ಟೋಗಲಿ. ಅವರು ಎதை சொன்னார்களோ ಯಾವುದನ್ನು ಹೇಳುತ್ತಿದ್ದಾರೋ அதை செய்து ಅದನ್ನು ಮಾಡಿ முடிப்பார்களாக, ಮುಗಿಸಲಿ, செய்து முடிப்பார்களாக. ಮಾಡಿ ಮುಗಿಸಲಿ ಸ್ವಾಮಿ. ಯೇಸುವಿನ ನಾಮத்தினால் ಯೇಸುವಿನ ನಾಮದಲ್ಲಿ சொல்றேன்ப்பா, ನಾನು ಹೇಳುತ್ತಿದ್ದೇನಪ್ಪ, நீ செய்வதற்கு ನೀನು ಹೇಳುತ್ತಾ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ஜெபிக்கிறேன் ಪ್ರಾರ್ಥಿಸುತ್ತೇವೆ பிதாவே, ತಂದೆಯೇ. ஆமென், ಆಮೆನ್. ஹalleluya. ಹಲ್ಲೆಲೂಯಾ. உங்கள் மத்தியிலே நான் ஒரு வார்த்தையை கொண்டு வர போகிறேன். ನಿಮ್ಮ ಮಧ್ಯದಲ್ಲಿ ನಾನು ಒಂದು ವಾಕ್ಯವನ್ನು ಹೇಳಲು ಇಷ್ಟಪಡುತ್ತೇನೆ. ಗಲಾತಿಯರ್ எழுதின புத்தகம் ಗಲಾತ್ಯದವರಿಗೆ ಬರೆದ ಪುಸ್ತಕ 6ம் அதிகாரம் 6ನೇ ಅಧ್ಯಾಯ 1வது வசனத்தை நாம் தியானிக்க போகிறோம். 1ನೇ ವಚನವನ್ನು ನಾವು ಧ್ಯಾನಿಸುವ. சகோதரரே, ಸಹೋದರರೇ, ஒருவன் ಯಾವುದೋ ஒரு குற்றத்தில் அகப்பட்டால், ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ஆவிக்குறிகளாகிய நீங்கள் ಅಂತವನನ್ನು ಆತ್ಮನಿಂದ ನಡೆಸುವವರಾದಂತ ನೀವು சாந்தமுள்ள ஆவியோடும் ಶಾಂತ ಭಾವದಿಂದ அப்படிப்பட்டவர்களை ಅಂತವರನ್ನು சீர்பொருத்தும் பண்ணும் ತಿದ್ದಿ ಸರಿಪಡಿಸಿರಿ. நீங்கள் ನೀವಾದರೂ சோதனைக்கு உட்படாதபடி ದುಷ್ಪ್ರೇರಣೆಗೆ உன்னை ಒಳಗಾಗದಂತೆ குறித்து எச்சரிக்கையாரு. ನಿಮ್ಮ ಕುರಿತು ಎಚ್ಚರವಾಗಿರಿ. ஒருவன் பாரத்தை ಒಬ್ಬರ ಭಾರವನ್ನು ஒருவர் சுமந்து ಮತ್ತೊಬ್ಬನು ಹೊತ್ತುಕೊಳ್ಳಲಿ. இப்படியாப்பட்ட கிறிஸ்துவுடைய பிரமாணத்தை நிறைவேற்றுங்கள். ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ஒருவன் தான் ஒன்றுமில்லாமல் இருந்தால், ಯಾವನಾದರೂ ಅಲ್ಪನಾಗಿದ್ದು தன்னை ஒரு பொருட்டு என்று எண்ணாமல் ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ தன்னை தானே வஞ்சிக்காதிருக்குவானாக. ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. ஹல்லேலூயா. ಹಲ್ಲೆಲೂಯಾ. ಸಹೋದರರೇ, ஒருவன் யாதொரு குற்றத்தில் இருந்தால், ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ அவன் எப்படி இருக்க வேண்டும்? ಅವನನ್ನು ಯಾವ ರೀತಿಯಲ್ಲಿ ನಾವು ಏನು ಮಾಡಬೇಕು? எப்படி அவனை நாம் சரி செய்ய வேண்டும்? ಅಂತವನನ್ನು ನಾವು ಯಾವ ರೀತಿಯಲ್ಲಿ ಸರಿಪಡಿಸಬೇಕು? ஆவிக்குரிய நீங்கள் ಆತ್ಮಿಕರಾದಂತ ನಾವು சாந்தமுள்ள ஆவியோடு சீர்படுத்த வேண்டும். ಶಾಂತವುಳ್ಳಂತ ಆತ್ಮದಲ್ಲಿ ನಾವು ಅವರನ್ನು ಸರಿಪಡಿಸುವರಾಗಿರಬೇಕು. ஹல்லேலூயா. ಹಲ್ಲೆಲೂಯಾ. எப்படி ಸರಿಪடுத்த வேண்டும்? ಯಾವ ರೀತಿಯಲ್ಲಿ ಸರಿಪಡಿಸಬೇಕು? சாந்தமுள்ள ஆவியோடு நாம் சீர்படுத்த வேண்டும். ಶಾಂತವುಳ್ಳ ಆತ್ಮದಿಂದ ನಾವು ಅವರನ್ನು ಸರಿಪಡಿಸಬೇಕು. ನೀವು எரிச்சலோடு அந்த குற்றத்தை நீ பார்க்க கூடாது. ನೀವು ಅಂತ ಆ ಒಂದು ಅವರು ಮಾಡಿದಂತ ತಪ್ಪನ್ನು ಒಂದು ಉರಿಗೊಂಡವರಾಗಿ ನಾವು ನೋಡಬಾರದು. அவன் பாவம் செஞ்சிருக்கிறான், அதனாலதான் அவன் தண்டனை அனுபவிக்கிறான் என்று நீங்கள் அப்படி பார்க்க கூடாது. ಅವನು ಪಾಪ ಮಾಡಿದ್ದಾನೆ, ಅದಕ್ಕೋಸ್ಕರವಾಗಿ ಅವನು ದಂಡನೆಯನ್ನು ಅನುಭವಿಸುತ್ತಾ ಇದ್ದಾನೆ ಎಂಬ ಭಾವನೆಯಿಂದ ನಾವು ಅವರನ್ನು ನೋಡಬಾರದು. நம்ம சாந்தமுள்ள ஆவியோடு அதை நாம் தீர்க்க வேண்டும். ನಾವು ಶಾಂತ ಭಾವದಿಂದ ನಾವು ಅದನ್ನು ತೀರಿಸಬೇಕು. சாந்தமுள்ள ஒரு பரிசுத்த ஆவியை நாம் பெற்றுக்கொள்ள வேண்டும். ಶಾಂತವುಳ್ಳಂತ ಪರಿಶುದ್ಧ ಆತ್ಮನನ್ನು ನಾವು ಹೊಂದಿಕೊಳ್ಳಬೇಕು. ஹல்லேலூயா. ಹಲ್ಲೆಲೂಯಾ. இப்படியாப்பட்ட ஒரு ஆவிதான் இயேசு கிறிஸ்துவுக்குள் இருந்தது. ಈ ರೀತಿಯಾದಂತ ಆತ್ಮವೇ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಇದ್ದದ್ದು. எந்த பாவம் வந்தாலும் ஒரு சாந்தமுள்ள ஆவியோடு அந்த மனுஷனை சீர்படுத்தினார், குணமாக்கினார். ಯಾವ ಪಾಪ ಬಂದರೂ ಸಹ ನನ್ನ ಕರ್ತನಾದಂತ ದೇವರು ಅವರನ್ನು ಕರೆದು ಅವರನ್ನು ಸೌಖ್ಯಪಡಿಸುತ್ತಿದ್ದನು. ஹல்லேலூயா. ಹಲ್ಲೆಲೂಯಾ. ஒரு பாவி பார்க்கும்போது அவர் கோபத்தோடு அவர் தண்டிக்கவில்லை, சாந்தமுள்ள ஆவியோடு அவனை விடுதலையாக்கினார். ಆತನನ್ನು ನೋಡುವಾಗ ಆತನನ್ನು ಅವನ ಪಾಪದ ಒಂದು ದಂಡನೆಯಿಂದ ನೋಡಲಿ ಆತನ ಪ್ರೀತಿಯಿಂದ ಆತನು ನೋಡಿದನು. ஹல்லேலூயா. ಹಲ್ಲೆಲೂಯಾ. நீங்கள் உங்கள் இருதயத்தில் இருக்கிற என்ன ஆவியின் ஃபர்ஸ்ட் பாருங்க. ನೀವು ನಿಮ್ಮ ಹೃದಯದಲ್ಲಿ ಯಾವ ಆತ್ಮನ ಇದ್ದಾನೆ ಅಂತೇಳಿ ನೋಡಿರಿ. சாந்தமுள்ள ஆவியா, ಶಾಂತವುಳ್ಳ ಆತ್ಮವಾ, இல்ல மற்றவங்களை குற்றங்களை கண்டுபிடிக்கிற ஆவியா இருக்குதா, ಅಥವಾ ಬೇರೆಯವರನ್ನು ದೂಷಿಸುವಂತ ಆತ್ಮ ನಿಮ್ಮಲ್ಲಿ ಇದೆಯಾ? இப்படி இருந்துச்சுன்னா ಈ ರೀತಿಯಲ್ಲಿ ಇರುವುದಾದರೆ நீங்களும் சமாதானமா இருக்க முடியாது, மற்றவங்களுக்கு நீ சாட்சியா இருக்க முடியாது. ನೀವು ಸಮಾಧಾನವಾಗಿರಲು ಸಾಧ್ಯವಿಲ್ಲ, ಆಗ ಮತ್ತೊಬ್ಬರಿಗೆ ನೀವು ಸಾಕ್ಷಿಯಾಗಿರಲು ಸಾಧ್ಯವಿಲ್ಲ. ஹல்லேலூயா. ಹಲ್ಲೆಲೂಯಾ. இயேசு கிறிஸ்து எப்பொழுதுமே என்ன பிரச்சனை வந்தாலும் அது சாந்தமுள்ள ஆவியோடு தீர்க்க அவர் ಯೇಸು பிரயாசப்படுகிறார். ಕ್ರಿಸ್ತನ ಯಾವುದೇ ರೀತಿಯಾದ ಸಮಸ್ಯೆ ಬಂದರೂ ಆತನ ಶಾಂತ ಸ್ವಭಾವದಿಂದ ಅದೆಲ್ಲವನ್ನು ಪರಿಹರಿಸುತ್ತಾ ಇದ್ದನು. அவர் எதுக்கெடுத்தாலும் அவர் கோபப்படவே கிடையாது. ಆತನು ಯಾವುದನ್ನು ತೆಗೆದರೂ ಸಹ ಆತನು ಕೋಪಗೊಳ್ಳುತ್ತಾ ಇರಲಿಲ್ಲ. எதுக்கு கோபப்படுமோ அது கோபப்படுகிறார். ಯಾವುದಕ್ಕೆ ಆತನು ಕೋಪ ಪಡುತ್ತಾ ಬೇಕಾಗಿತ್ತು ಅದಕ್ಕೆ ಆತನು ಕೋಪ ಪಡುತ್ತಿದ್ದನು. என்னுடைய ஆலயத்தை கல்லறைக்குய் ஆகக்கூடாது என்று அவர் கோபப்படுகிறார். ನನ್ನ ಆಲಯವನ್ನು ಕಳ್ಳರ ಗವಿಯನ್ನಾಗಿ ಮಾರ್ಪಡಿಸಬಾರದು ಅಂತ ಹೇಳಿ ನನ್ನ ದೇವರು ಕೋಪಗೊಂಡನು. என்னுடைய ஆலயத்தை நீங்கள் ஒரு வியாபார வீடாக மாற்றக்கூடாது. ನನ್ನ ಆಲಯವನ್ನು ನೀವು ಯಾವ ಕಾರಣಕ್ಕೂ ವ್ಯಾಪಾರದ ಮನೆಯಾಗಿ ಮಾಡಬಾರದು. என்னுடைய வீடு என்பது ஜனங்களை விடுதலையாக்க வேண்டியது. என்னுடைய வீட்டிலே நான் வாசம் பண்ணுகிறேன். ನನ್ನ ಮನೆಯು ಆ ಒಂದು ಗುಣಪಡಿಸುವಂತ ಮನೆ, ಅದು ಪ್ರಾರ್ಥನೆ ಮನೆ ಮಾತ್ರವಲ್ಲ, ಅದರಲ್ಲಿ ನಾವು ವಾಸ ಮಾಡುತ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನು நம்மளை குணமாக்குற ஆவியோடு இருக்கிறார். ನಮ್ಮನ್ನು ಗುಣಪಡಿಸುವಂತ ಆತ್ಮದಿಂದ
ನಮ್ಮದೊಂದಿಗೆ ಆತನು ಇದ್ದಾನೆ. எங்க போனா அவர் சாந்தமா நடக்கிறார், பொறுமையா நடந்து செல்கிறார். ಆತನು ಎಲ್ಲೇ ಹೋದರೂ ಸಹ ಆತನ ಶಾಂತ ಭಾವವುಳ್ಳವನಾಗಿದ್ದನು, ಮಾತ್ರವಲ್ಲ ಆತನ ದೀನ ಉಳ್ಳವನಾಗಿದ್ದನು. உன் குடும்பத்துல போய் நடத்த பாருங்க. ನಿನ್ನ ಕುಟುಂಬದಲ್ಲಿ ನೀವು ನೋಡಿರಿ, ஒரு குற்றம் இருந்தால் சாந்தமா தீர்க்குவதற்கு பிரயாசப்படுங்க. ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಇರುವುದಾದರೆ, ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಇರುವುದಾದರೆ ಅದನ್ನು ಶಾಂತ ಸ್ವಭಾವದಿಂದ ನಾವು ಅದನ್ನು ಸರಿಪಡಿಸುವರಾಗಿರಬೇಕು. அதை கொண்டு போய் வேற எங்க சொல்லிடாதீங்க. ಅದನ್ನು ತೆಗೆದುಕೊಂಡು ಹೋಗಿ ಬೇರೆ ಎಲ್ಲಿ ಸಹ ಹೇಳಬಾರದು. உங்க பிரச்சனையை சாந்தமா தீர்த்து விட்டால் உங்க குடும்பங்கள் ஆசீர்வதிக்கப்படும். ನಿಮ್ಮ ಆ ಒಂದು ನಿಮ್ಮ ಕುಟುಂಬದಲ್ಲಿರುವಂತಹ ಸಮಸ್ಯೆಯನ್ನು ಶಾಂತವಾಗಿ ನೀವು ಪರಿಹರಿಸಿದ್ರೆ ಅದು ಅಲ್ಲಿ ಸರಿಯಾಗುತ್ತದೆ. மற்ற இடத்துல சொன்னால் அது தூசிக்க ಅದು ஆரம்பித்துவார். ಬೇರೆ ಕಡೆಗಳಲ್ಲಿ ಹೋಗಿ ನೀವು ಅದನ್ನು ಹೇಳುತ್ತಾ ಬಂದ್ರೆ ಅದು ದೂಷಣೆಗೆ ಒಳಗಾಗುತ್ತದೆ. அந்த குற்றங்கள் அதிகமாகிக் கொண்டே இருக்கும். ಆ ಒಂದು ಆಲೋಚನೆಗಳು ಹೆಚ್ಚುತ್ತಲೇ ಇರುತ್ತದೆ. ಆ ಒಂದು ದೂಷಣೆ ಹೆಚ್ಚುತ್ತಲೇ ಇರುತ್ತದೆ. பாரங்கள் வந்து கொண்டே இருக்கும். ನಿಮಗೆ ಅದು ಭಾರಗಳು ಬರುತ್ತಲೇ ಇರುತ್ತದೆ. அதன் மூலமா பலவீனம் வரும். ಅದರಿಂದ ಬಲೆಯಂತೆ ಬರುತ್ತದೆ. அதனால உங்களுக்கு நிம்மதி இழப்பீர்கள். ಅದರಿಂದ ನೀವು ನೆಮ್ಮದಿಗಳನ್ನು ಕಳೆದುಕೊಳ್ಳುತ್ತೀರಿ. சொல்லுங்க, நாங்கள் கிறிஸ்துவின் ஆவியை பெற்றுக் கொண்டிருக்கிறோம். ನಾವೆಲ್ಲರೂ ಬಾಯಿಗಳನ್ನು ತೆರೆದು ಹೇಳುವ, ನಾವು ಕ್ರಿಸ್ತನ ಆತ್ಮನನ್ನು ಹೊಂದಿಕೊಂಡಿದ್ದೇವೆ. அதனால நாங்கள் சாந்தமாய் நடப்போம். ಆದುದರಿಂದ ನಾವು ಶಾಂತ ಭಾವವುಳ್ಳವರಾಗಿ ನಡೆದುಕೊಳ್ಳುತ್ತೇವೆ. ಇದಕ್ಕೆ ವಿರೋಧമായി இருக்கிற எல்லா ஆவிகளை நான் கடிந்து கொள்கிறேன். ಇದಕ್ಕೆ ವಿರುದ್ಧವಾಗಿರುವಂತಹ ಎಲ್ಲ ಆತ್ಮನನ್ನು ನಾವು ಯೇಸುವಿನ ನಾಮದಲ್ಲಿ ತೆಗೆದುಹಾಕುತ್ತಾ ಇದ್ದೇವೆ. எங்கள் வார்த்தைகள் ஒரு சாந்தத்தை வெளிப்படுத்துவோம். ನಮ್ಮ ಮಾತಿನಲ್ಲಿ ಒಂದು ಶಾಂತತೆ ಉಂಟಾಗಲಿ. பரிசுத்த ஆவியானவரே, ಪರಿಶುದ್ಧಾತ್ಮರೇ, நீர் அது எங்களுக்கு உதவி ನೀವು செய்வீராக. ಅದು ನಮಗೋಸ್ಕರವಾಗಿ ಒದಗಿಸಿ ಕೊಡಿರಿ. அல்லேலூயா. ஹalleluya. இந்த சாந்தமுள்ள ஆவி பெறாதவங்க தான் பரிபூர்ண ஒரு விடுதலை பெறாதிருக்கிறார்கள். ಈ ಒಂದು ಶಾಂತ ಸ್ವಭಾವವನ್ನು, ಈ ಶಾಂತ ಆತ್ಮನನ್ನು ಹೊಂದಿಕೊಳ್ಳದೆ ಇರುವವರೇ ಪರಿಪೂರ್ಣವಾಗಿ ಬಿಡುಗಡೆಯನ್ನು ಹೊಂದಿಕೊಳ್ಳದೆ ಇರುವವರು. எலியா ஒருத்தர் இருக்கிறார். எலியா ஒரு பெரிய தீர்க்கதரிசி. ಎಲಿಯನು ಒಂದು ದೊಡ್ಡ ಒಂದು ಪ್ರವಾದಿಯಾಗಿದ್ದನು. அவரை பார்க்க ஒரு ராஜாவிடத்திலிருந்து ஒரு வேலைக்காரன் வருகிறான். ಅವನನ್ನು ನೋಡುವುದಕ್ಕೋಸ್ಕರವಾಗಿ ರಾಜನ ಕಡೆಯಿಂದ ಒಂದು ಸೇವಕನು ಬರುತ್ತಿದ್ದಾನೆ. அவன் கூட ஒரு 50 பேர் வருகிறார்கள். ಅವನ ಜೊತೆಯಲ್ಲಿ ಒಂದು 50 ಜನರು ಬರುತ್ತಿದ್ದರು. எத்தனை பேர் வருகிறார்கள்? ಎಷ್ಟು ಜನ ಬಂದರು? சொல்லுங்க. ಎಷ್ಟು ಜನ ಬಂದರು? 50 பேர் வருகிறார்கள். 50 ಜನರು ಬಂದರು. அப்போது ராஜா அவனை கூப்பிடான்னு சொன்னே அவர் கோபப்படுகிறார். ರಾಜನು ನಿನ್ನನ್ನು ಕರೀತಾ ಇದ್ದಾನೆ ಅಂತ ಹೇಳಿದ ಕೂಡಲೇ ಕೋಪಗೊಂಡ. உடனே அவர் வானத்திலிருந்து அக்கினி வந்து அவங்களை பற்றி எரிவதாக. ಆಕಾಶದಿಂದ ಬೆಂಕಿ ಇಳಿದು ಅವರನ್ನು ಸುಟ್ಟು ಬಿಡಲಿ. அல்லேலூயா. ஹalleluya. நீங்கள் எந்த ஆவியை பெற்றுக் கொண்டிருக்கிறீர்கள்? ನಾವು ಯಾವ ಆತ್ಮನನ್ನು ಹೊಂದಿಕೊಂಡಿದ್ದೇವೆ? மனுஷனை அழிக்கிற ஆவிகளா? ಮನುಷ್ಯರನ್ನು ನಾಶಪಡಿಸುವಂತ ಆತ್ಮವಾ? மனுஷர்களை சுகமாக்குற ஆவியா? ಮನುಷ್ಯರನ್ನು ಸೌಖ್ಯಪಡಿಸುವಂತ ಆತ್ಮವಾ? நான் அனுதினம் சொல்றேன், மனுஷனை பட்சிக்கிற ஆவி பெறவில்லை, மனுஷனை விடுவிக்கிற ஆவி எனக்கு வேண்டும் என்று நான் ஜெபித்துக் கொண்டிருக்கிறேன். ಮನುಷ್ಯರನ್ನು ನುಂಗಿ ಬಿಡುವಂತಹ, ಮನುಷ್ಯರನ್ನು ನೋವುಪಡಿಸುವಂತಹ ಆತ್ಮ ನಮಗೆ ಬೇಡ. ನಮಗೆ ಬೇಕಾಗಿರುವಂತಹ ಆತ್ಮ ಮನುಷ್ಯರನ್ನು ಶಾಂತವಾಗಿ ನಡೆಸುವಂತದ್ದು ಮಾತ್ರವಲ್ಲ, ಅವರನ್ನು ಗುಣಪಡಿಸುವಂತ ಆತ್ಮ ನಮಗೆ ಬೇಕು. மனுஷருக்குள்ள இருக்கிற பிசாசுக விரட்டுகிற ஆவி நமக்கு தேவை. ಮನುಷ್ಯರ ಒಳಗಡೆ ಇರುವ ಸೈತಾನನನ್ನು ಹೋಗಲಾಡಿಸುವಂತ ಆತ್ಮ ನಮಗೆ ಬೇಕು. ಯೇಸು ಕ್ರಿಸ್ತನು பிசாசை பார்த்து கடிந்து கொண்டார். ಸೈತಾನನನ್ನು ನೋಡಿ ಗದರಿಸಿದನು. மனுஷனுடைய சிந்தனை பார்த்தான் கடிந்து கொள்றார். ಮನುಷ್ಯರ ಆಲೋಚನೆಗಳನ್ನು ನೋಡಿ ಆತನ ಅಲ್ಲಿ ಗದರಿಸಿದನು. இதை அவருக்கு தேவனுக்கு பிடிக்காது. ಇದು ದೇವರಿಗೆ ಇಷ್ಟ ಇಲ್ಲದೆ ಇರುವಂತದ್ದು. ಯೇಸು பேதுருவிட்ட பேசுறார். ಯೇಸು ಪೇತ್ರನ ಜೊತೆಯಲ್ಲಿ ಮಾತನಾಡುತ್ತಿದ್ದಾನೆ. ಪೇತ್ರನೇ, இதுவரைக்கும் தேவ சித்தத்தை தேவனுடைய ஞானத்தில் பேசிக் கொண்டிருந்தார். ಇಲ್ಲಿಯವರೆಗೂ ನೀನು ದೇವರ ಚಿತ್ತದಂತೆ ದೇವರ ಜ್ಞಾನದಿಂದ ಮಾತನಾಡಿದೀಯಾ. ஆனா இப்போது நீ பேசுறது எப்படி பேசிக் ಆದರೆ கொண்டிருக்கிறாய்? ಈಗ ನೀನು ಯಾವ ರೀತಿಯಲ್ಲಿ ಮಾತನಾಡ್ತಾ ಇದ್ದೀಯಾ? நீ மனுஷனுக்கு ஏற்றவதை பேசுகிறாய், மனுஷன் ஏற்றவதை சிந்திக்கிறாய். ನೀನು ಮನುಷ್ಯರಿಗೆ ಇಷ್ಟವಿಲ್ಲದಿರುವಂತದ್ದು ನೀನು ಮಾತನಾಡ್ತಾ ಇದ್ದೀಯಾ. உடனே மனுஷனுடைய ஆவிக்குள்ள போகிறாய். ಕೂಡಲೇ ನೀನು ಮನುಷ್ಯರ ಆತ್ಮನ ಜೊತೆಲಿ ಹೋಗುತ್ತೀಯಾ. அப்போலே போய் சாத்தானி அதை பார்த்து அவர் கடிந்து கொண்டார். ಅನಂತರವಾಗಿ ತೊಲಗಿ ಹೋಗು ಸೈತಾನನೇ ಅಂತೇಳಿ ನಾವು ಹೇಳುವುದನ್ನು ನೋಡುತ್ತೇವೆ. மனுஷ ஆவி தேவனுக்கு பிடிக்காத ஒரு காரியம். ಮನುಷ್ಯನ ಆತ್ಮವು ದೇವರಿಗೆ ಇಷ್ಟವಿಲ್ಲದಿರುವಂತಹ ಕಾರ್ಯಗಳನ್ನು ಮಾಡಿದ್ರೆ ಅದು ದೇವರಿಗೆ ಇಷ್ಟ ಇಲ್ಲ. மனுஷனுடைய பேச்சு பேசும்போது அங்க சாந்தம் இருக்காது, அங்க விடுதலை இருக்காது. ಮನುಷ್ಯರ ಮಾತುಗಳು ಅಂದ್ರೆ ಮಾನುಷಿಕವಾದಂತಹ ಸ್ವಭಾವದಿಂದ ನಾವು ಅಲ್ಲಿ ಮಾತನಾಡಿದ್ರೆ ಅಲ್ಲಿ ಶಾಂತ ಸ್ವಭಾವ ಇರುವುದಿಲ್ಲ, ಅಲ್ಲಿ ಜಗಳಗಳು ಉಂಟಾಗುತ್ತದೆ. அதனாலதான் இந்தியா தேசம் சபைகள் கட்டப்பட்டிருக்கிறது. ಆದುದರಿಂದಲೇ ಭಾರತ ದೇಶದಲ್ಲಿ ಅನೇಕ ಸಭೆಗಳು ಅನೇಕ ಸಮಸ್ಯೆಗಳಿಂದ ಕಟ್ಟಲ್ಪಡ್ತಾ ಇದೆ. சாந்தமா பேசாததான் நல்ல சபைகளை குற்றப்படுத்துகிறார்கள். ಅದೇ ಶಾಂತವಾಗಿ ಮಾತನಾಡದೆ ಅನೇಕ ಸೇವೆಗಳನ್ನು ದೂಷಿಸುತ್ತಾ ಇದ್ದಾರೆ. அந்த ஊழியக்காரர்களுக்கு பொறுமை இல்லை. ಆ ಸೇವಕರಿಗೆ ಯಾವ ರೀತಿಯ ತಾಳ್ಮೆ ಇಲ್ಲ. அவங்களுக்கு என்ன ஒட்டகிச்சுவதுன்னு வச்சுக்கோங்க. ಏನಾದ್ರೂ ಒಂಚೂರು ಹೊಟ್ಟೆಕಿಚ್ಚು ಬಂತು ಅಂತ ಹೇಳಿ ನೆನ್ಸ್ಕೊಳ್ಳಿ. ஒரு ஊழியம் ஆசீர்வாதம் இருக்கும்போது இவங்க எங்கிருந்தோ வருதுமே என்று அவங்க தப்பா நினைத்துக் கொண்டிருக்கிறார்கள். ಯಾವುದಾದ್ರೂ ಬೇರೆ ಸೇವೆಗಳು ಆಶೀರ್ವಿಸಲ್ಪಡುತ್ತಿರುವುದಾದ್ರೆ ಅವರು ಹೇಳುವುದೇನೆಂದರೆ ಅವರಿಗೆ ಎಲ್ಲಿಯೋ ಬೇರೆ ದೇಶದಿಂದ ಆ ಒಂದು ಆಶೀರ್ವಾದಗಳು ಬರುತ್ತಿದೆ ಅಂತೇಳಿ ಅವರು ತಿಳಿದುಕೊಳ್ಳುತ್ತಾರೆ. இந்த ஊழியக்காரர் ஏன் இவ்வளவு பிரகாசிக்கிறாரு? ಯಾಕೆ ಈ ಒಂದು ಸೇವಕರು ಬಹಳ ಪ್ರಕಾಶದಲ್ಲಿದ್ದಾರೆ? அவருக்குள்ள இருக்குது பிசாசு இருக்கிறதுனால தான் சீக்கிரமா பிரகாசிக்கிறார். ಅವರ
ಅವರ ಒಳಗಡೆ ಬೇರೆ ಏನೋ ಆತ್ಮ ಇದೆ, ಅದಕ್ಕೋಸ್ಕರವಾಗಿ ಇವರು ಆದಷ್ಟು ಬೇಗ ಪ್ರಕಾಶಿಸುತ್ತಾ ಇದ್ದಾರೆ. ஹalleluya. ஹalleluya. தமிழ்நாட்டுல ஜான் ஜபராஜ்னு ஒருத்தர் இருக்கிறாரு. ತಮಿಳುನಾಡಿನಲ್ಲಿ ಜಾನ್ ಜಬರಾಜ್ ಎಂಬ ಸೇವಕರೊಬ್ಬರಿದ್ದಾರೆ. அவர் ಡ್ಯಾನ್ಸ್ போறது தமிழ்நாட்டுக்கு ஊழியக்காரங்க பிடிக்கல. ಅವರು ಒಳ್ಳೆ ಆತ್ಮ ಅಂದ್ರೆ ಅವರು ಬಹಳ ಒಳ್ಳೆ ಆರಾಧನೆ ಮಾಡ್ತಾರೆ, ಮಾತ್ರವಲ್ಲ ಅವರು ಒಳ್ಳೆ ಡ್ಯಾನ್ಸ್ ಮಾಡಿ ದೇವರನ್ನ ಆರಾಧಿಸ್ತಾರೆ, நல்ல பாட்டு பாடுறாரு, ಒಳ್ಳೆ ಹಾಡನ್ನ ಆಡ್ತಾರೆ. அவருக்குள்ள தப்பு இருந்தா ಅವರ ಒಳಗಡೆ ತಪ್ಪಿರುವುದಾದ್ರೆ ಅದು ಮೈಕ್ பிடிச்சி பப்ளிக்ல ஏன் பேசுற, ಮೈಕ್ ಇಟ್ಕೊಂಡು ಯಾಕೆ ಪಬ್ಲಿಕ್ ಅಲ್ಲಿ ಮಾತನಾಡ್ತೀಯಾ, வந்து நேரடியா நீ தம்பி இப்படி பண்ண கூடாதுன்னு சொல்லு. ನೀನು ಹತ್ತಿರ ಬಂದ್ಬಿಟ್ಟು ಮಗನೇ ನೀನು ಈ ರೀತಿಯಲ್ಲಿ ತಪ್ಪೆಲ್ಲ ಮಾಡಬೇಡ ಅಂತಲೇ ನೀನು ಹತ್ತಿರಕ್ಕೆ ಬಂದು ಹೇಳು. ஹalleluya. ஹalleluya. இதுதான் சாந்தமுள்ள ஆவி. இதுதான் இந்த மனுஷனை நம்ம தீர்க்க முடியும். ಇದೇ ಶಾಂತ ಸ್ವಭಾವ ಮಾತ್ರವಲ್ಲ ಮನುಷ್ಯರನ್ನು ಸರಿಪಡಿಸುವಂತದ್ದು. சொல்ல மற்றவங்களை குற்றப்படுத்துகிற ஆவி என்ன ஆவி? ಬೇರೆಯವರನ್ನು ಯಾವಾಗಲೂ ದೂಷಿಸುವಂತ ಆತ್ಮ ನಿಮ್ಮ ಒಳಗಡೆ ಇರುವುದಾದ್ರೆ ಅದು ಯಾವ ಆತ್ಮ? பேதுரு தப்பு பண்ணது இயேசு நேரா பேதுரை பார்த்து கடிந்து கொண்டார். ಪೇತ್ರನು ತಪ್ಪು ಮಾಡಿದ ಕೂಡಲೇ ಯೇಸು ಸ್ವಾಮಿ ಪೇತ್ರನನ್ನು ನೋಡಿ ಅಲ್ಲಿ ಗದರಿಸಿದನು. ಅದಕ್ಕೆ ஒரு பெரிய மீட்டிங் போட்டு அவர் பேதுரை போய் பேதுரு பண்ணார், அவர் இயேசு சொல்லவே கிடையாது. ದೊಡ್ಡ ಒಂದು ಕೂಟವನ್ನು ಏರ್ಪಡಿಸಿ ದೊಡ್ಡ ಒಂದು ಮೀಟಿಂಗ್ ಅನ್ನು ಏರ್ಪಡಿಸಿ ಅಲ್ಲಿ ಪೇತ್ರನು ಈ ರೀತಿ ಎಲ್ಲ ಮಾಡಿದನು ಅಂತ ಹೇಳಿ ಹೇಳಲಿಲ್ಲ. ஒரு பிள்ளை தப்பு செய்யனா அப்பா அவனை நேரடியா கடிந்து கொள்ள வேண்டும். ಏನಾದ್ರೂ ಮಗು ತಪ್ಪು ಮಾಡಿದ್ರೆ ತಂದೆಯವರು ಬಂದು ಅದನ್ನು ನೇರವಾಗಿ ಅದನ್ನು ಗದರಿಸಬೇಕು, ಸರಿಪಡಿಸಬೇಕು. ಅದ போய் கூட்டத்துல ஆயிரம் லட்சக்கணக்கான மத்தியில போட்டு பேரை போட்டு நாசி பண்ற வேலை தான் நம்ம ஆளுங்க வேலை. ಹಾಗಾದರೆ ನಾವು ಯಾರಾದರೂ ಏನಾದರೂ ತಪ್ಪು ಮಾಡುವುದಾದ್ರೆ ಅವರನ್ನು ಸಾವಿರ ಜನರ ಮುಂದೆ ನಾವು ಅವರನ್ನು ದೂಷಿಸುವವರಾಗಿರಬಾರದು. வெளிநாட்டுல பாட்டினா ஜனங்கள் அற்புத அடையாளங்கள் பெற்றுக்கொண்டு இயேசுவுக்கு சாட்சியாಗಿ வாழ்ந்து கொண்டிருக்கிறார்கள். ಇವತ್ತು ತಮಿಳುನಾಡಿನ ನೋಡುವುದಾದ್ರೆ ಅನೇಕರು ಅದ್ಭುತ ಸೂಚಕ ಕಾರ್ಯಗಳಿಂದ ಕರ್ತನಿಂದ ಹೊಂದಿಕೊಂಡು ದೇವರಿಗೋಸ್ಕರವಾಗಿ ಜೀವಿಸುತ್ತಿದ್ದಾರೆ. ಅற்பುತ ಅடையாளம் செய்ய முடியல குற்றம் சொல்லிக் கொண்டிருக்கிறார்கள். ಅಯ್ಯೋ, ಅದ್ಭುತಗಳು ಸೂಚಕ ಕಾರ್ಯಗಳನ್ನು ಮಾಡಬೇಕಾದಂತ ಸೇವಕರು ಈ ದಿನಗಳಲ್ಲಿ ದೂಷಣೆಗಳನ್ನು ಮಾಡ್ತಾ ಇದ್ದಾರೆ. இன்னைக்கு இந்தியா சபைக்கு தேவை என்ன? ಇವತ್ತು ಭಾರತ ದೇಶಕ್ಕೆ ಯಾವುದು ಬೇಕಾಗಿದೆ? சாந்தமுள்ள ஆவியோடு சகோதரர்களை குற்றம் இருந்தால் அவர்கள் தீர்க்க வேண்டும் என்று ஆவியானவர் பிரயாசப்படுகிறார். ಶಾಂತ ಸ್ವಭಾವದಿಂದ ನಡೆಸಲ್ಪಡುತ್ತಿರುವಂತ ನೀವು ಯಾರಾದರೂ ದೂಷಣೆ ಯಾರಾದರೂ ಒಂದು ತಪ್ಪನ್ನು ಮಾಡುವುದಾದ್ರೆ ಅವರನ್ನು ನಾವು ಬಹಳ ತಾಳ್ಮೆಯಿಂದ ನಾವು ಸಹಿಸುವವರಾಗಿರಬೇಕು. இந்த சாந்தமுள்ள ஆவி இருந்தால் குடும்பத்துல பிரச்சனை வராது. ಈ ಒಂದು ಶಾಂತ ಸ್ವಭಾವ ಇರುವುದಾದರೆ ಕುಟುಂಬದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರುವುದಿಲ್ಲ. உங்க பிள்ளைகளோ வழி தவறி போக ನಿಮ್ಮ மாட்டாங்க. ಮಕ್ಕಳು ಸಹ ಯಾವ ಕಾರಣಕ್ಕೂ ಮಾರ್ಗ ತಪ್ಪಿ ಹೋಗುವುದಿಲ್ಲ. நீங்கள் எந்த காரியத்திலும் எதிலும் சிறைப்படுத்தி இருக்க மாட்டீங்க, விடுதலையா இருப்பீங்க. ನೀವು ಯಾವ ಕಾರಣಕ್ಕೂ ಯಾವುದೇ ರೀತಿಯ ವಿಷಯಗಳಲ್ಲಿ ಸೆರೆಮನೆಯಲ್ಲಿ ಇರುವುದಿಲ್ಲ. ನೀವು ಎಲ್ಲಾ ವಿಷಯಗಳಲ್ಲಿ ಬಿಡುಗಡೆ ಹೊಂದಿಕೊಂಡವರಾಗಿರುತ್ತೀರಿ. உங்களுக்குள்ளே ஒரு சிறைப்பட்டு கொண்டிருக்கிறீர்கள். ನಿಮ್ಮ ಒಳಗಡೆನೆ ನೀವು ಸೆರೆಮನೆ ಅವಸ್ಥೆಯನ್ನು ನೀವು ಅನುಭವಿಸುತ್ತಿದ್ದೀರಿ. மற்றவங்களை மன்னிக்காதவன், ಬೇರೆಯವರನ್ನು ಕ್ಷಮಿಸದೇ ಇರುವವರು, நீயும் சிறைப்படுகிறாய், மற்றவங்க சிறைப்படுத்துகிறாய். ನೀನು ಸಹ ಸೆರೆಮನೆಯ ಅವಸ್ಥೆಯಲ್ಲಿ ಇದೆಯಾ, ಮಾತ್ರವಲ್ಲ ಬೇರೆಯವರು ಸಹ ಸೆರೆಮನೆಯ ಅವಸ್ಥೆಯಲ್ಲಿ ಹಾಕುತ್ತಾ ಇದ್ದೀಯಾ. ஹalleluya. ಹalleluya. சாந்தமுள்ள ஆவியோடு மற்றவங்களை மன்னியுங்கள். ಶಾಂತವುಳ್ಳಂತ ಸ್ವಭಾವದಲ್ಲಿ ನಾವು ಇತರರನ್ನು ನಾವು ಕ್ಷಮಿಸುವವರಾಗಿರಬೇಕು. அப்போ தேவனுக்கு நல்ல பிரியமுள்ள மகனாய் இருக்க முடியும். ಆಗ ನಾವು ದೇವರಿಗೆ ಪ್ರಿಯವುಳ್ಳಂತ ಮಕ್ಕಳಾಗಿರಬಹುದು. சொல்லுங்க, இயேசுவின் நாமத்தினால் ನಾವು ಹೇಳುವ ಯೇಸುವಿನ ನಾಮದಲ್ಲಿ சாந்தமுள்ள ஆவியை பெற்றுக்கொண்டிருக்கிறேன். ಶಾಂತವುಳ್ಳಂತ ಆತ್ಮವನ್ನು ನಾನು ಹೊಂದಿಕೊಂಡಿದ್ದೇನೆ. எனக்கு விரோதமாக ಯಾರು பேசினாலும், ನನಗೆ ವಿರುದ್ಧವಾಗಿ ಯಾರೇ ಮಾತನಾಡಿದರು அந்த ಸಹೋದರனை ಆ ಸಹೋದರನನ್ನು ಶಾಂತವಾಗಿ நான் எச்சரிப்பேன். ನಾನು ಎಚ್ಚರಿಸುತ್ತೇನೆ. அது மத்தவங்க மத்தியில, ಅದು ಮತ್ತೊಬ್ಬರ ಮಧ್ಯದಲ್ಲಿ ரோட்ல போய், ನಾನು ರೋಡಲ್ಲಿ ಹೋಗಿ ಪಬ್ಲಿಕ್ಕಿನಲ್ಲಿ அவன் பேரை, ಅವರ ಹೆಸರನ್ನು நான் அப்படி சொல்ல மாட்டேன். ನಾನು ಅವರ ಹೆಸರುಗಳನ್ನು ಹೇಳುವುದಿಲ್ಲ. அப்படி இருந்தால், ಆ ರೀತಿಯಲ್ಲಿ ಇರುವುದಾದರೆ பரிசுத்தாவியானவரೇ எங்களை மன்னியும், ನಮ್ಮನ್ನು ಕ್ಷಮಿಸಿರಿ. ஹalleluya. ಹalleluya. நம்முடைய வேலை என்ன? ನಮ್ಮ ಕೆಲಸ ಏನಾಗಿದೆ? பரிசுத்த ஆவியை பெற்றுக்கொண்டு ಪರಿಶುದ್ಧ ಆತ್ಮವನ್ನು ಹೊಂದಿಕೊಂಡು இந்த உலகத்துல சாந்தமா இருக்க ಈ வேண்டும். ಲೋಕದಲ್ಲಿ ನಾವು ಶಾಂತವುಳ್ಳವರಾಗಿರಬೇಕು. எளிமை உள்ளவன், ஆவில் எளிமுள்ளவன் பாக்கியவான். ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. நம்ம ஆவில் எளிமுள்ளவனாய் இருக்க வேண்டும். ಹಾಗಾದರೆ ನಾವು ಆತ್ಮದಲ್ಲಿ ಬಡವರಾಗಿರಬೇಕು. அப்ப நீ பாக்கியவானாய் இருப்பாய். ಆಗ ಮಾತ್ರವೇ ನಾವು ಭಾಗ್ಯವಂತರಾಗಿರಲು ಸಾಧ್ಯ. இந்த பூமியிலே ஆசீர்வாதமாய் ಈ இருப்பாய். ಭೂಮಿಯಲ್ಲಿ ಆಶೀರ್ವಾದವಾಗಿರಲು ಸಾಧ್ಯ. உன் ஆவி எளிமையா இருக்கா? ನಿನ್ನ ಆತ್ಮವು ಬಡತನದಲ್ಲಿ ಇದೆಯಾ? உன் ஆவி கடினமா இருக்கா? ನಿನ್ನ ಆತ್ಮವು ಕಠಿಣವಾಗಿದೆಯಾ? உன் ஆவி எதனால் பிடிக்கப்பட்டிருக்கிறது? ನಿನ್ನ ಆತ್ಮ ಯಾವುದರಿಂದ ಹಿಡಿಯಲ್ಪಟ್ಟಿದೆ? அதை கண்டுபிடிங்க. ಅದನ್ನು ಕಂಡುಹಿಡಿಯಿರಿ. அது இயேசுவின் நாமத்தினால், ಅದನ್ನು ಯೇಸುವಿನ ನಾಮದಲ್ಲಿ. இயேசு கிறிஸ்துவுடைய ஆவி, ಯೇಸುವಿನ ಆತ್ಮ அது எளிமையா இருந்தது. ಅದು ಬಡತನದ ಅಂದ್ರೆ ಆತ್ಮದಲ್ಲಿ ಬಡವರಾಗಿದ್ದದು. எந்த ஆவியை பெற்றுக்கொண்டிருக்கிற? ಯಾವ ಆತ್ಮನ ನೀವು ಹೊಂದಿಕೊಂಡಿದ್ಯಾ? இயேசுவின் ஆவி இருந்தால், ಯೇಸುವಿನ ಆತ್ಮ ಇರುವುದಾದರೆ எளிமையா இருப்பாய். ಅದು ಯಾವಾಗಲೂ ಸಾಲಿ ತಗ್ಗಿಸಲ್ಪಡುತ್ತದೆ. ஆவில் எளிமுள்ளவன் பாக்கியவான். ಆ ಆತ್ಮದಲ್ಲಿ ಬಡವನಾಗಿರುವವನು ಧನ್ಯನು. அவன் பூமியை சுதந்தரித்துக் கொள்வான். ಆತನು ಭೂಮಿಯನ್ನು ಸ್ವಾಸ್ಥ್ಯವಾಗಿ ಮಾಡಿಕೊಳ್ಳುತ್ತಾನೆ. தேவ ராஜ்யத்தை சுதந்தரித்துக் கொள்வான். ದೇವರ ರಾಜ್ಯವನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. தேவனுடைய அன்பை சுதந்தரித்துக் ದೇವರ கொள்கிறான். ಪ್ರೀತಿಯನ್ನು ಅವರು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ஆவிலே எளிமுள்ளவன், ಆತ್ಮದಲ್ಲಿ ಬಡವರಾಗಿರುವವರು அவன் சிறுமைப்பட மாட்டான். ಅವರು ಯಾವ ಕಾರಣಕ್ಕೂ ಸಹ ಹೊಗಳಿಕೊಳ್ಳುವುದಿಲ್ಲ. ಅನೇಕரை அவன் அன்பிற்குள்ளே இயேசுவுக்கு நடத்துவான். ಅವರು ಯೇಸುವಿನ ನಾಮದಲ್ಲಿ ಅನೇಕರನ್ನು ಯೇಸುವಿನ ಕಡೆಗೆ ನಡೆಸುತ್ತಾರೆ.
ಹಾಲೆಲೂಯಾ. நான் சொல்றது நம்புறீங்களா? ನಾನು ಹೇಳುವುದನ್ನು ನಂಬ್ತೀರಾ? இந்த ஆவி பெறாத மனுஷன் ಈ ಆತ್ಮನನ್ನು ಹೊಂದಿಕೊಳ್ಳದಿರುವಂತ ಮನುಷ್ಯನು அவன் தேவ சபை நிலையாய் நிற்க முடியாது. ಅವರು ದೇವರ ಸಭೆಯ ಒಳಗಡೆ ನೆಲೆಯಾಗಿ ನಿಲ್ಲಲು ಸಾಧ್ಯವಿಲ್ಲ. தேவனுடைய ஊழியக்காரனுக்கும் வேத வசனத்துக்கும் விரோதியாய் இருக்கிறான். ದೇವರ ವಾಕ್ಯಕ್ಕೂ ದೇವ ಸೇವಕರಿಗೂ ಯಾವಾಗಲೂ ಸಹ ವಿರೋಧಿಗಳಾಗಿರುತ್ತಾರೆ. ஆமென். ಆಮೆನ್. ஒரு வசனத்தை வாசிக்க. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. மார்க் ಮಾರ್ಕನ ಸುವಾರ್ತೆ, 2 அதிகாரம் 2:14 வாசிக்க போறோம். ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನದಿಂದ. ಆತನ ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂದಿದ್ದ ಆಲ್ಫಾಯನ ಮಗನಾದ ಲೇವಿಯನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನ ಹಿಂದೆ ಹೋದನು. ಅನಂತರ ಅವನು ಅವನ ಮನೆಯೊಳಗೆ ಊಟಕ್ಕೆ ಕೂತಿರುವಲ್ಲಿ ಬಹುಮಂದಿ ಸುಂಕದವರು ಪಾಪಿಗಳು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲೇ ಕೂತುಕೊಂಡರು. ಅಂಥವರು ಬಹುಮಂದಿ ಇದ್ದರು. ಫರಿಸಾಯರಾದ ಶಾಸ್ತ್ರಿಗಳು ಆತನ ಹಿಂದೆ ಹೋಗಿ ಆತನು ಪಾಪಿಗಳ ಮತ್ತು ಸುಂಕದವರ ಸಂಗಡ ಊಟ ಮಾಡುವುದನ್ನು ಕಂಡು ಆತನ ಶಿಷ್ಯರಿಗೆ, ಈತನು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುತ್ತಾನೆಂದು ನೋಡಿರಿ ಎಂದು ಹೇಳಿದನು. ஹalleluya. ஹalleluya. பாத்தீங்களா? ನೋಡಿರಿ, இந்த பரிசேயரும் இந்த வேதபாரகரும் பரிசேயருடைய வேலையை பாருங்க. அவங்க ஆவி என்ன ஆவின்னு பாருங்க. ಇಲ್ಲಿ ಈ ಒಂದು ಫರಿಸಾಯರ ಆತ್ಮ ಎಂತ ಆತ್ಮ ಅಂತ ಹೇಳಿ ನೀವು ನೋಡಿರಿ. ஹalleluya. ಹalleluya. இவங்க வேலை என்னன்றா? ಇವರ ಕೆಲಸವೇನೆಂದರೆ குற்றம் கண்டுபிடிக்கிற வேலை. ಇವರು ಕೇವಲ ಯಾವಾಗಲೂ ತಪ್ಪನ್ನು ಹುಡುಕುತ್ತಾ ಇರುವವರೇ ಆಗಿದ್ದರು. இவங்க வேலை அதுதான். ಇವರ ಕೆಲಸವೇ ಅದಾಗಿತ್ತು. எனக்கு வேதம் நல்லா தெரியும். ನನಗೆ ಸತ್ಯವೇದದ ಎಲ್ಲಿ ವಾಕ್ಯ ಎಲ್ಲ ಚೆನ್ನಾಗಿ ಗೊತ್ತುಂಟು. அந்த வேதத்துல இருக்கிற காரியம் எனக்கு எல்லாம் தெரியும். ಆ ವೇದದಲ್ಲಿರುವಂತ ಎಲ್ಲಾ ಕಾರ್ಯಗಳು ನನಗೆ ಚೆನ್ನಾಗಿ ಗೊತ್ತುಂಟು. உங்களுக்கு எல்லாம் தெரியும். ನಿನಗೆ ಎಲ್ಲ ಗೊತ್ತಿರಬಹುದು. பாவி உன்னால் நேசிக்க முடியுமா? ಆದರೆ ಪಾಪಿಯನ್ನು ನೀನು ಪ್ರೀತಿಸಲು ಸಾಧ್ಯವಾಗ್ತಾ ಇದೆಯಾ? பாவி கொடுக்கறத உன்னால் சாப்பிட முடியுமா? ಪಾಪಿಯು ಕೊಡುವಂತದನ್ನು ನೀನು ತಿನ್ನಲು ಸಾಧ್ಯವಾಗುತ್ತಾ ಇದೆಯಾ? இன்னைக்கு வேதபாரகர் பரிசேயர் எப்படி இருக்காங்கன்னா, ಇವತ್ತು ಶಾಸ್ತ್ರಿಗಳು ಫರಿಸಾಯರು ಯಾವ ರೀತಿಯಲ್ಲಿ ಇದ್ದಾರೆ ಅಂತ ಹೇಳಿದರೆ, பாவிகளா இருக்கிறோம், ಪಾಪಿಗಳು ಪಾಪಿಗಳಾಗಿರುತ್ತಾರೆ, நாங்கள் ஐஸ்வரியமா இருக்க வேண்டும். ನಾವು ಐಶ್ವರ್ಯವಂತವಾಗಿರಬೇಕು. பாவிகளிடத்துல நாங்க போக மாட்டோம். ಪಾಪಿಯ ಕಡೆಗಳಲ್ಲಿ ನಾವು ಹೋಗುವುದಿಲ್ಲ. ஹalleluya. ಹalleluya. இதுதான் அவங்களுடைய வேலையே. ಇದೇ ಅವರ ಕೆಲಸವೇ. இயேசு வேலை என்ன? ಯೇಸುವಿನ ಕೆಲಸ ಏನು? ಯಾರು ಪಾವಿಯೋ ಯಾರು ಪಾಪಿಗಳಾಗಿದ್ದಾರೋ ಅವರ ಮನೆಗೆ ಹೋಗುತ್ತಾರೆ, ಅವರು கொடுக்கிறதை சாப்பிடுகிறார், ಅವರು ಕೊಡುವುದನ್ನು ತಿನ್ನುತ್ತಾರೆ. ஹalleluya. ಹalleluya. இதை பார்க்கறான் வேதபாரகரும் பரிசேயனும். ಇದನ್ನು ನೋಡುತ್ತಾ ಇದ್ದಾರೆ ಆ ಒಂದು ಶಾಸ್ತ್ರಿಗಳು ಮತ್ತು ಫರಿಸಾಯರು. ಯೇಸು போய் அங்க சாப்பிட அவருக்கு அறிவில்லையா? ಯೇಸು ಕ್ರಿಸ್ತನ ಅಲ್ಲಿ ಹೋಗಿ ತಿನ್ನುವುದಕ್ಕೆ ಅವರಿಗೆ ಅರಿವಿಲ್ವಾ? ஹalleluya. ಹalleluya. இவருக்கு அறிவிருந்து தான் அங்க போகிறார். ಇವರ ಅರಿವಿರುವುದರಿಂದ ತಾನೇ ಅಲ್ಲಿ ಹೋಗ್ತಾ ಇರುವಂತದ್ದು. உங்ககிட்ட அந்த அன்பு இல்ல, அவங்ககிட்ட அந்த அன்பு இருக்கு. ನಿನ್ನಲ್ಲಿ ಆ ಪ್ರೀತಿ ಇಲ್ಲ, ಆದ್ರೆ ಅವರಲ್ಲಿ ಆ ಪ್ರೀತಿ ಇದೆ. ஏழை பார்த்தவனே இயேசு மனது உருகுறா இருக்கிறார். ಅಯ್ಯೋ, ಆ ಒಂದು ಬಡವರನ್ನು ನೋಡಿದ ಕೂಡಲೇ ನನ್ನ ದೇವರು ಅಲ್ಲಿ ಕನಿಕರಿಸಿದನ್ನು ನಾವು ನೋಡುತ್ತೇವೆ. ஏனென்றால் அவர் பெற்றது எளிமையான ஒரு ஆவி பெற்றார். ಯಾಕೆಂದ್ರೆ ಆತನು ಹೊಂದಿಕೊಂಡಿರುವಂತ ಆತ್ಮ ಆ ಒಂದು ಆತ್ಮದಲ್ಲಿ ಬಡವನಾದಂತ ಅವಸ್ಥೆಯಲ್ಲಿದ್ದವನು. இன்னைக்கு நிறைய பேர் படிச்சவங்க எல்லாம் பெரிய திமிரா இருப்பார்கள். ಇವತ್ತು ಓದಿದವರೆಲ್ಲರೂ ಬಹಳ ಅಹಂಕಾರಿಗಳಾಗಿ ಬದಲಾಗುತ್ತಿದ್ದಾರೆ. நம்மள பார்த்து அவங்களுக்கு ஒரு அன்பு கிடைக்காது. ಆದ್ರೆ ನಮ್ಮನ್ನು ನೋಡುವಾಗ ಅವರಲ್ಲಿ ಯಾವುದೇ ರೀತಿಯ ಪ್ರೀತಿ ಕಾಣುವುದಿಲ್ಲ. இயேசு கிறிஸ்து சொல்றார், பணக்காரன் பரலோக ராஜ்யத்தில் பிரவேசிக்க முடியாது. ಈ ಪ್ರಕಾರವಾಗಿ ಹೇಳುತ್ತಾನೆ, ಹಣವುಳ್ಳವರು ಯಾವ ಕಾರಣಕ್ಕೂ ಸಹ ಶ್ರೀಮಂತರು ಯಾವ ಕಾರಣಕ್ಕೂ ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ. அவனுக்கு அந்த எளிமை கிடையாது, தாழ்மை கிடையாது. ಅವರಲ್ಲಿ ಯಾವುದೇ ರೀತಿಯಾದಂತಹ ಆ ಒಂದು ನೋವು ಸಹ ಗೊತ್ತಿಲ್ಲ, ಮಾತ್ರವಾಗಿ ತಗ್ಗಿಸಿಕೊಳ್ಳುವಿಕೆಯೂ ಅವರಿಗೆ ಗೊತ್ತಿಲ್ಲ. அப்படியாப்பட்ட ஆவி உங்களுக்குள் இருந்தா இன்றைக்கு கேன்சல் பண்ணுங்க. ಆ ರೀತಿಯ ಆತ್ಮ ನಿಮ್ಮಲ್ಲಿ ಇರುವುದಾದ್ರೆ, ಅಂತಹ ಆತ್ಮದಿಂದ ನೀವು ನಡೆಸಲ್ಪಡ್ತಾ ಇದ್ದರೆ ನೀವು ಇವತ್ತೇ ಕ್ಯಾನ್ಸಲ್ ಮಾಡಬೇಕು. உங்களை விட ஒருத்தர் கஷ்டப்பட்டானா அவங்க வீட்டுக்கு போங்க, அவங்களுக்காக ஜெபம் பண்ணுங்க. ನಿಮ್ಮ ಸಹೋದರರಾಗಲಿ ನಿಮ್ಮ ನೆರೆಕೆರೆಯವರಾಗಲಿ ಯಾರೇ ಆಗಲಿ ಅವರು ಯಾರಾದ್ರೂ ಕಷ್ಟಗಳಲ್ಲಿ ಅನುಭವಿಸುತ್ತಾ ಇರುವುದಾದ್ರೆ ಹೋಗಿ ಅವರನ್ನು ನೋಡಿರಿ, ಅವರಿಗೋಸ್ಕರವಾಗಿ ಪ್ರಾರ್ಥಿಸಿರಿ. உங்களால முடிஞ்சவங்க உதவி செய்யுங்க. ನಿಮಗೆ ಆಗೋದಾದ್ರೆ ಅವರಿಗೆ ಪ್ರಾರ್ಥನೆ ಮಾಡಿ ಅವರಿಗೆ ಸಹಾಯ ಮಾಡಿ. உடனே அவங்கள பார்த்து குற்றம் கண்டுபிடிக்காதீங்க. ಅಯ್ಯೋ, ಕೂಡಲೇ ಅವರನ್ನು ನೋಡಿ ನೀವು ಅವರನ್ನು ದೂಷಿಸುತ್ತಾ ಇರಬೇಡಿರಿ. இவன் பாவம் செஞ்சா அதனால அவன் கஷ்டப்படுறான். ಅಯ್ಯೋ, ಇವನು ಪಾಪ ಮಾಡಿದ ನಿಮಿತ್ತವಾಗಿ ಅವನು ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸುತ್ತಿದ್ದಾನೆ. நீ எப்படி இருக்கிற? ಈಗ ನೀನು ಯಾವ ರೀತಿಯಲ್ಲಿ ಇದೆಯಾ? ஒரு காலத்துல பாவியா இருந்தானே, இப்போ ஆசீர்வதிக்கப்பட்டிருக்கிற. ಒಂದು ಕಾಲದಲ್ಲಿ ನೀನು ಸಹ ಪಾಪಿಯಾಗಿದೆ ತಾನೆ, ಆದ್ರೆ ಈಗ ದೇವರು ನಿನ್ನ ನೆನಪು ಮಾಡಿ ಆಶೀರ್ವಾದ ಮಾಡಿದ್ದಾನೆ. அவன் இன்னும் எதிலோ இருளில் வாழ்ந்து கொண்டிருக்கிறான். ಯಾಕೆ ಅವನು ಇವತ್ತಿಗೂ ಸಹ ಕತ್ತಲೆಯಲ್ಲಿ ಜೀವಿಸುತ್ತಿದ್ದಾನೆ? எந்த பிசாசு அவனை அடிமைப்படுத்தி வச்சிருக்கிறான். ಯಾವುದೋ ಒಂದು ಸೈತಾನನು ಅವನನ್ನು ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. அந்த அடிமையிலிருந்து அவனை விடுவிக்க வேண்டும். ಆ ಅಧೀನತೆಯಿಂದ ಅವನನ್ನು ಬಿಡುಗಡೆ ಮಾಡಬೇಕು. நான் அவனை பார்த்து இயேசுவே அவனை விடுதலை ஆக்க நான் ನಾನು பிரயாசப்படுகிறேன். ಅವನನ್ನು ನೋಡಿ ಯೇಸುವೇ ಇವನನ್ನು ಸೌಖ್ಯಪಡಿಸು, ಇವನಿಗೆ ಬಿಡುಗಡೆ ಮಾಡು ಅಂತೇಳಿ ನಾನು ಹೇಳಬೇಕು. இவன் தரித்திரங்கள் மாறுவதாக, ಅಪ್ಪ, ಇವನ ಎಲ್ಲಾ ದರಿದ್ರಗಳು ನೀಗಲ್ಪಡಲಿ, இவன் சுபாவங்கள் மாறுவதாக, ಇವನ ಎಲ್ಲಾ ಸ್ವಭಾವಗಳು ನೀಗಲ್ಪಡಲಿ. அதுதான் இயேசு கிறிஸ்துவுடைய ஆவி பெற்றவுடைய ஒரு குணங்களும்
ಪ್ರಯಾಸಗಳು ಜಪಗಳು. ಅದೇ ಆಗಿದೆ ಯೇಸು ಕ್ರಿಸ್ತನ ಆತ್ಮನಿಂದ ನಡೆಸಲ್ಪಡುವವರ ಗುಣಗಳು. ಪ್ರಾರ್ಥನೆ ಮಾತ್ರವಲ್ಲ, ಅದರ ಸ್ವಭಾವ. இயேசு கிறிஸ்துவின் ஆவியினால நீங்க நடத்தப்படுகிறீர்களா? ಯೇಸು ಕ್ರಿಸ್ತನ ಆತ್ಮನಿಂದ ನೀವು ನಡೆಸಲ್ಪಡುತ್ತಾ ಇದ್ದೀರಾ? அப்ப நீ எப்படி இருப்ப? ಹಾಗಾದ್ರೆ ನೀನು ಯಾವ ರೀತಿಯಲ್ಲಿ ಇರುತ್ತೀಯಾ? பரிசேயன் போல இருக்க மாட்டாய். ಫರಿಸಾಯರು ಹಾಗೂ ಶಾಸ್ತ್ರಿಗಳಾಗಿರುವುದಿಲ್ಲ. மற்றவங்களை எப்போது குற்றமே கண்டுபிடிக்கிறேன் என்ற நினைவு. ಬೇರೆಯವರನ್ನು ಯಾವಾಗಲೂ ದೂಷಿಸುವಂತದ್ದು ಮಾತ್ರವಲ್ಲ, ಅವರ ದೂಷಣೆಗಳು, ಅವರ ಒಂದು ಕೊರತೆಗಳನ್ನು ಹುಡುಕುತ್ತಾ ಇರುವಂತದ್ದು. அவர்கள் எங்க போவார்கள்? ಹಾಗಾದ್ರೆ ಅವರೆಲ್ಲ ಎಲ್ಲಿ ಹೋಗುತ್ತಾರೆ? வேத பாதர்கள், வேதத்தை தேறினவர்கள், ವೇದವನ್ನು ಒಂದು ತಿಳಿದುಕೊಂಡವರು. ஹல்லேலூயா. ಹಲ್ಲೆಲೂಯಾ. நான் எப்போ வேதத்தை தூக்கணும் தெரியுங்களா? ನಾನು ಯಾವಾಗ ಈ ಒಂದು ಸತ್ಯವೇದವನ್ನು ಪಾರಾಯಣ ಮಾಡಿದ್ದೇನೆ ಗೊತ್ತುಂಟಾ? நீ இப்பதான் வேதத்தை தூக்கி கொண்டிருக்கிறாய். ನೀನು ಈಗ ತಾನೇ ಈ ಸತ್ಯವೇದವನ್ನು ಓದುತ್ತಾ ಇದೀಯಾ, ಒತ್ತುಕೊಂಡು ಹೋಗ್ತಾ ಇದೀಯಾ? நீ வந்து ஆலோசனை சொல்றியா? ನೀನು ಬಂದು ನನಗೆ ಆಲೋಚನೆ ಹೇಳ್ತೀಯಾ? நீ வந்து சபை எப்படி நடத்த முடியும்? ನೀನು ಬಂದು ಸಭೆಯನ್ನು ಯಾವ ರೀತಿಯಲ್ಲಿ ನಡೆಸಲು ಸಾಧ್ಯ? சபை எனதல்ல, ಸಭೆಯು ನನ್ನದಲ್ಲ, கிறிஸ்துவுடையது. ಕ್ರಿಸ್ತನ ಸಭೆಯಾಗಿದೆ. ஹல்லேலூயா. ಹಲ್ಲೆಲೂಯಾ. இந்த கிறிஸ்துவ சபைக்குள்ள ಈ ಕ್ರಿಸ್ತನ ಸಭೆಯಲ್ಲಿ இங்க யாரும் குற்றவாளி இல்ல, எல்லாம் நீதிமானா இருக்கிறார்கள். ಇಲ್ಲಿ ಯಾರು ಸಹ ದೂಷಕರಾಗಿರುವುದಿಲ್ಲ, ಇಲ್ಲಿ ಎಲ್ಲರೂ ನೀತಿವಂತರಾಗಿರುತ್ತಾರೆ. சொல்ல குற்றம் கண்டுபிடிக்கிறவன், ನಾವು ಹೇಳುವ ದೂಷಣೆಯನ್ನು ಕಂಡುಹಿಡಿಯುವವರು, பாவிகளை நேசிக்காதிருக்கிறவன், ಪಾಪಿಗಳನ್ನು ಪ್ರೀತಿಸದೆ ಇರುವವರು, கஷ்டப்பட்டவர்களுக்கு உதவி செய்யாதவன், ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡದೆ ಇರುವವರು, இப்படியாப்பட்டவர்கள் எல்லாரும் ಈ ರೀತಿಯಲ್ಲಿ ಇರುವವರೆಲ್ಲರೂ போராமின் ஆவி, எரிச்சல் ஆவி உடையவர்களாயிருக்கிறார்கள். ಹೊಟ್ಟೆ ಕಿಚ್ಚಿನ ಆತ್ಮ ಮಾತ್ರವಲ್ಲ, ಉರಿಗೊಳ್ಳುವಂತ ಆತ್ಮನಿಂದ ನಡೆಸಲ್ಪಡುತ್ತಾರೆ. ஒரு சபை உயரும்போது, ಒಂದು ಸಭೆಯು ಉನ್ನತಿಗೆ ಹೋಗುವಾಗ, இந்த சபைக்கு விரோதமா யாரெல்லாம் பேசுகிறார்களோ, ಸಭೆಗೆ ವಿರುದ್ಧವಾಗಿ ಯಾರೆಲ್ಲ ಮಾತನಾಡುತ್ತಾರೋ அவர்கள் எல்லாரும் ಅವರೆಲ್ಲರೂ முன்னும் பாரம்பரியத்துல சாபத்துல வாழ்ந்து ಇನ್ನು கொண்டிருக்கிறார்கள். ಸಹ ಪಾರಂಪರ್ಯದಲ್ಲಿಯೇ ಶಾಪದಲ್ಲಿಯೇ ಜೀವಿಸುತ್ತಾ ಇದ್ದಾರೆ. நாங்கள் பாவி அல்ல. ನಾವು ಪಾಪಿಗಳಲ್ಲ. பாவியா இருக்கிறவன் குற்றம் கண்டுபிடிக்க மாட்டான். ನಾವು ಪಾಪಿಯಾಗಿರುವವನು ಯಾವಾಗಲೂ ಸಹ ತಪ್ಪುಗಳನ್ನು ಹುಡುಕುತ್ತಾ ಇರುವುದಿಲ್ಲ. பாவியா என்மேல் கிருபையா இருங்கவன் தேவனிடத்தில் மன்றாடி ಅಯ್ಯೋ, கொண்டிருக்கிறான். ಪಾಪಿಯಾಗಿರುವವನು ಅಂದ್ರೆ ಪಾಪಿಯ ಆ ಪಾಪದ ಆ ಒಂದು ಬೋಧೆ ಇರುವವರು, ಅವರು ಯಾವಾಗಲೂ ದೇವರನ್ನು ನೋಡಿ ಹೇಳುತ್ತಾ ಇರ್ತಾರೆ, ದೇವರೇ ನನ್ನ ಮೇಲೆ ಮನಮರುಗು, ನನ್ನ ಮೇಲೆ ಮನಮರುಗು, ನನ್ನ ಮೇಲೆ ಮನಮರುಗು ಅಂತೇಳಿ ಅವರು ದೇವರನ್ನೇ ನೋಡಿ ಕೂಗುತ್ತಾ ಇರುತ್ತಾರೆ. எப்பொழுதும் தேவன் நோக்கி காத்து கொண்டிருக்கிறான். ಯಾವಾಗಲೂ ಅವರು ದೇವರನ್ನೇ ನೋಡಿ ಕಾಯುತ್ತಾ ಇರುತ್ತಾರೆ. நான் பாவியா இருக்கிறேன், ನಾನು ಪಾಪಿಯಾಗಿದ್ದೇನೆ, உம்முடைய கிருபையினாலே ನಿನ್ನ ಕೃಪೆಯಿಂದ எங்களை ரட்சியும், ನನ್ನನ್ನು ರಕ್ಷಿಸು. உம்மை நோக்கி நான் கூப்பிடுகிறேன், ನಿನ್ನನ್ನು ನೋಡಿ ನಾವು ಕರೆಯುತ್ತಿದ್ದೇವೆ. உம்முடைய ஐஸ்வர்யம் ನಿನ್ನ ಐಶ್ವರ್ಯ எல்லாத்துக்கும் வந்து சேர்வதாக. ಅಪ್ಪ ಎಲ್ಲವೂ ಬಂದು ಸೇರಲಿ. இப்படிதான் இப்படி இருக்கிறவன் தான் ஜெபிக்கிறான். ಈ ರೀತಿಯಲ್ಲಿ ಇರುವವನೇ ಪ್ರಾರ್ಥನೆ ಮಾಡುವವನು. குற்றமுள்ளவன் ஜெபம் பண்றவன், ದೂಷಣೆ ಮಾಡುವವನು ಆತನ ಪ್ರಾರ್ಥನೆ ಮಾಡುವವನು, அவன் பாவி, ಆತನ ಪಾಪಿ. அவனை போல நான் இல்லை. ಅವನ ಹಾಗೆ ನಾನಿಲ್ಲ. அவன் ஜெபம் பண்ணுமே குற்றம் சொல்லி சொல்லி ஜெபம் பண்றான். ಅವನು ಪ್ರಾರ್ಥನೆ ಮಾಡುವಾಗಲೆಲ್ಲ ಆ ಒಂದು ದೂಷಣೆ ಹೇಳಿ 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 ಪ್ರಾರ್ಥಿಸುತ್ತಾ ಇರುತ್ತಾನೆ. உனக்குள்ள மத்தவனை குற்றம் சொல்லி ஜெபம் பண்ணா உன் ஜெபம் கேட்கப்படாது. ನೀನು ಇತರರನ್ನು ದೂಷಿಸಿ ನೀನು ಪ್ರಾರ್ಥನೆ ಮಾಡುತ್ತಾ ಇರುವುದಾದರೆ ನಿನ್ನ ಪ್ರಾರ್ಥನೆಯು ದೇವರು ಕೇಳುವುದಿಲ್ಲ. சாத்தான் தான் கேட்பான். ಸೈತಾನ್ ಮಾತ್ರ ಕೇಳ್ತಾ ಇರ್ತಾನೆ. அவன் ஜெபம் குற்றம் சொல்ற ஜெபம், ಆತನ ಪ್ರಾರ್ಥನೆ ಯಾವಾಗಲೂ ಸಹ ದೂಷಿಸುವಂತ ಪ್ರಾರ್ಥನೆ ಆಗಿರುತ್ತದೆ. சபிக்கிற ஜெபம், ಶಪಿಸುವಂತ ಪ್ರಾರ್ಥನೆ, அழிக்கிற ஜெபம். ಅಳಿಸುವಂತ ಪ್ರಾರ್ಥನೆ. ஆனா எங்க ஜெபம் அப்படி இல்ல. ಆದರೆ ನಮ್ಮ ಪ್ರಾರ್ಥನೆ ಹಾಗೆ ಇಲ್ಲ. எங்க சபை போல இந்த சபையை இன்னும் ಅನೇಕ ಸಭೆಗಳು பெருக ನಾವು ಜೆபிக்கிறோம். ಅಯ್ಯೋ, ನಮ್ಮ ಸಭೆಯಾಗಿ ಇನ್ನು ಅನೇಕ ಸಭೆಗಳು ಹೆಚ್ಚಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. சபையை நான் குற்றத்தை கண்டுபிடிக்கவில்லை. ಯಾವ ಕಾರಣಕ್ಕೂ ನಾವು ದೂಷಣೆಗಳನ್ನು ಕಂಡುಹಿಡಿಯುತ್ತಾ ಇಲ್ಲ. அந்த சபைக்குள்ள போய் ஊழியக்காரர் என்ன பேசுறான், நாங்க குற்றமா பேசுறான்னு கண்டுபிடிக்க போகவில்லை. ಅಯ್ಯೋ, ನಾವು ಆ ಸಭೆಗಳಿಗೆ ಹೋಗಿ ಆ ಸೇವಕರು ಏನೆಲ್ಲ ಮಾತನಾಡುತ್ತಾರೆ ಅಂತೇಳಿ ನಾವು ಅವರ ತಪ್ಪುಗಳನ್ನು ಹುಡುಕುವುದಿಲ್ಲ. ஹல்லேலூயா. ಹಲ್ಲೆಲೂಯಾ. அது எங்களுடைய வேலை இல்லை. ಅದು ನಮ್ಮ ಕೆಲಸವಲ್ಲ. எங்களுடைய வேலை என்ன? ನಮ್ಮ ಕೆಲಸ ಏನು? இந்த சபைக்கு வருகிற எல்லாரையும் ಈ ಸಭೆಗೆ ಬರುವಂತ ಎಲ್ಲರನ್ನು அவர்கள் விடுவிக்க வேண்டும். ಅವರೆಲ್ಲರೂ ಬಿಡುಗಡೆ ಹೊಂದಿಕೊಳ್ಳಬೇಕು. அவர்கள் சாந்தமுள்ள ஆவியை பெற்றுக்கொள்வதற்காக நாங்கள் சீர்படுத்துகிறோம். ಅವರು ಶಾಂತವುಳ್ಳಂತ ಸ್ವಭಾವಗಳು, ಶಾಂತವುಳ್ಳಂತ ಆತ್ಮವನ್ನು ಅವರೆಲ್ಲರೂ ಹೊಂದಿಕೊಳ್ಳಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. சாந்தமுள்ள ஆவிக்கு விரோதமா எந்த ஆவி கிரியை செய்ய ನಾವು ಕಂಡುಹಿಡಿகிறோம், அதை துரத்துகிறோம். ಶಾಂತದ ಆತ್ಮಕ್ಕೆ ವಿರುದ್ಧವಾಗಿ ಯಾವೆಲ್ಲ ಆತ್ಮಗಳು ಇದೆಯೋ ಅದನ್ನೆಲ್ಲ ಕಂಡುಹಿಡಿದು ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೇಸುವಿನ ನಾಮದಲ್ಲಿ அதை விடுவிக்க நாங்கள் பிரயாசப்படுகிறோம். ಅದನ್ನು ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ನಾವು ಪ್ರಯಾಸ ಪಡುತ್ತಾ ಇದ್ದೇವೆ. அதுதான் இந்த சபை. ಅದೇ ಆಗಿದೆ ಈ ಸಭೆ. என் சபையில இருக்க ஜனங்கள் எல்லாரும் யாரும் பாவியா இருக்க கூடாது. ನನ್ನ ಸಭೆಯಿಂದ ಯಾರೊಬ್ಬರು ಸಹ ಪಾಪಿಗಳಾಗಿರಬಾರದು. அவங்க வீட்ல எல்லாரும் ಆಶೀರ್ವದಿக்கப்பட வேண்டும். ಅವರ ಮನೆಯಲ್ಲಿ ಎಲ್ಲರೂ ಸಹ ಆಶೀರ್ವಾದವಾಗಿರಬೇಕು. அவங்க எல்லாரும் சாத்தானுடைய குற்றத்தை வந்து விடுவிக்கப்பட வேண்டும். ಅವರೆಲ್ಲರೂ ಸಹ ಆ ಒಂದು ಯೇಸುವಿನ ನಾಮದಲ್ಲಿ ಸೈತಾನನ ಒಂದು ದೂಷಣೆಗಳಿಂದ ಪರಿಪೂರ್ಣವಾದ ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು. சாத்தான் இவங்களை குற்றப்படுத்தி வச்சிருக்கிறான். ಸೈತಾನ ಯಾವಾಗಲೂ ಸಹ ಇವರ ಮೇಲೆ ಒಂದು ದೂಷಣೆಯನ್ನು ಹಾಕಿಟ್ಟಿದ್ದಾನೆ.
நாங்களே குற்றப்படுத்த மாட்டோம். ನಾವು ಯಾವ ಕಾರಣಕ್ಕೂ ಯಾರನ್ನು ಸದೂಷಿಸುವುದಿಲ್ಲ. அப்போ பணக்காரர் எல்லாரும் இவங்களை அடிமைப்படுத்துகிறார்கள். ಅಯ್ಯೋ, ಶ್ರೀಮಂತರನ್ನೆಲ್ಲ ಇವರ ಅಧೀನದಲ್ಲಿ ಇಟ್ಟುಕೊಂಡಿದ್ದಾರೆ. ಶ್ರೀಮಂತರೆಲ್ಲ ಇವರನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾರೆ. இந்த பாவியா இருக்கிறவங்க மந்திரவாதிகளை அடிமைப்படுத்துகிறான். ಅಯ್ಯೋ, ಪಾಪಿಗಳಾಗಿರುವವರನ್ನೆಲ್ಲರೂ ಮಂತ್ರವಾದಿಗಳು ಅಧೀನದಲ್ಲಿ ಇಟ್ಟುಕೊಂಡಿದ್ದಾರೆ. வியாதிகளை அடிமைப்படுத்துகிறது. ವ್ಯಾಧಿಗಳಿಂದ ಇರುವವರನ್ನೆಲ್ಲ ಅವರ ಅಧೀನದಲ್ಲಿ ಇಟ್ಟುಕೊಂಡಿದ್ದಾರೆ. பலவீனங்களை ಅಡಿமைப்படுத்துகிறது. ಬಲಹೀನತೆಗಳು ಅವರನ್ನು ಅಧೀನದಲ್ಲಿ ಇಟ್ಟುಕೊಂಡಿದೆ. நாங்க வேதபாரிகள் இல்ல, ನಾವು ವೇದ ಪ್ರಯಾಣಗಳನ್ನು ಮಾಡುವವರಲ್ಲ. நாங்க பரிசேயர்கள் இல்ல, ನಾವು ಪರಿಸಾಯರು ಅಲ್ಲ. நாங்க சதுசேயர்கள் இல்ல, ಸದ್ದುಕಾಯರು ಅಲ್ಲ. உங்களை சதி பண்ற பிரசங்கம் பண்ணவில்லை. ಅಯ್ಯೋ, ನಿಮ್ಮನ್ನು ಸದ್ದುಕಾರ ಹಾಗೆ ಪ್ರಸಂಗ ಮಾಡುತ್ತಾ ಇಲ್ಲ. உங்களை வெற்ற பிரசங்கம் பண்ணவில்லை. நாங்க ನಿಮಗೆ ನಾಚಿಕೆ ಪಡಿಸುವಂತ ಪ್ರಸಂಗವನ್ನು ಮಾಡುತ್ತಿಲ್ಲ. உங்களை தப்பு கண்டுபிடிச்சு அதே பிரசங்கம் பண்றவங்க இல்லை. ನಿಮ್ಮ ತಪ್ಪುಗಳನ್ನು ಕಂಡುಹಿಡಿದು ಅದಕ್ಕೋಸ್ಕರವಾಗಿ ನಾವು ಇದು ಪ್ರಸಂಗ ಮಾಡುತ್ತಿಲ್ಲ. உங்க தவறுகளை நாங்க மாற்ற பிரசங்கம் பண்ணி கொண்டிருக்கிறோம். ನಿಮ್ಮ ತಪ್ಪುಗಳು ಏನಾದರೂ ಇರುವುದಾದರೆ ಅದನ್ನು ಒಪ್ಪಿಕೊಂಡು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡಿ ಪರಿಶುದ್ಧ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ನಾವು ಹೇಳುತ್ತಾ ಇದ್ದೇವೆ. நீங்கள் மனுஷரை ஏற்றவர் பேசிக் கொண்டிருக்காதீர்கள். ನೀವು ಯಾವಾಗಲೂ ಸಹ ಮನುಷ್ಯರನ್ನು ಮೆಚ್ಚಿಸುವ ರೀತಿಯಲ್ಲಿ ಮಾತನಾಡುತ್ತಾ ಇರಬಾರದು. அதுதான் இயேசு கடிந்து கொள்றார். ಅದನ್ನೇ ಯೇಸು ಕ್ರಿಸ್ತನು ಗದರಿಸುತ್ತಿದ್ದಾನೆ. இது மனுஷனுடைய வார்த்தையா இருக்கிறது. ಇದು ಮನುಷ್ಯರ ಮಾತಾಗಿರಬಹುದು. ஏன் உடனே மனுஷ புத்தி போகிறீர்கள்? ಯಾಕೆ ನೀವು ಯಾವಾಗಲೂ ಮನುಷ್ಯರ ಆಲೋಚನೆಯಿಂದ ಆಲೋಚನೆ ಮಾಡುತ್ತೀರಿ? மனுஷ ஆலோசனை தேவனுடைய ஆலோசனை அது குற்றப்படுத்துகிறது. ಮನುಷ್ಯರ ಆಲೋಚನೆ ಯಾವಾಗಲೂ ದೇವರ ಚಿತ್ತಕ್ಕೆ ವಿರೋಧವಾಗಿರುತ್ತದೆ. ஹல்லேலூயா, ஹல்லேலூயா. சொல்லுங்க. இயேசுவின் நாமத்தினால வேதபாரகருடைய ஆலோசனை, ಆ ಒಂದು ಫರಿಸಾಯರ ಆತ್ಮ ಆಲೋಚನೆ. நீங்க பேசல, எனக்கு இங்க தடுமாற்றம் உண்டாகுது இயேசுவின் நாமத்தினால. ನೀವು ಯಾರು ಸಾಲಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇಲ್ಲ, ಅದಕ್ಕೋಸ್ಕರವಾಗಿ ಇಲ್ಲಿ ನಮಗೆ ನಮ್ಮ ನಾಲಿಗೆಗಳು ಏನಾಗ್ತಾ ಇದೆ, ಕಟ್ತಾ ಇದೆ. ரொம்ப தடையா இருக்கு. ತುಂಬಾ ತಡೆಯಾಗಿದೆ. சொல்லு, இயேசுவின் நாமத்தினால, ಯೇಸುವಿನ ನಾಮದಲ್ಲಿ வசனத்துக்கு விரோதமாக, ವಾಕ್ಯಕ್ಕೆ ವಿರುದ್ಧವಾಗಿ, வெளிப்பாட்டுக்கு விரோதமாக, ಪ್ರಕಟಣೆಗೆ ವಿರುದ್ಧವಾಗಿ யாரெல்லாம் எதிர்ப்பாக ஜெபம் பண்றாங்களோ, ಯಾರೆಲ್ಲ ವಿರುದ್ಧವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, இயேசுவின் எல்லாம் சொல்லுங்க, ಬಾಯಿಗಳನ್ನು ತೆರೆದು ಹೇಳುವ இயேசுவின் நாமத்தினால, ಯೇಸುವಿನ ನಾಮದಲ್ಲಿ அதை நான் கேன்சல் ಅದನ್ನು பண்ணுகிறேன். ನಾವು ಕ್ಯಾನ್ಸಲ್ ಮಾಡುತ್ತಿದ್ದೇವೆ. இந்த உபவாசத்துக்கு ಈ விரோதமாக ಪ್ರಾರ್ಥನೆಗೆ ವಿರುದ್ಧವಾಗಿ எதிர்ப்பு தெரிவிக்கிறேன். ಯಾರೆಲ್ಲ ಅದನ್ನು ವಿರೋಧವಾಗಿದ್ದಾರೋ, இத குற்றத்தை கண்டுபிடிக்கிறேன். ಯಾರೆಲ್ಲ ದೂಷಣೆಗಳನ್ನು ಮಾಡ್ತಾ ಇದ್ದಾರೋ, ತಪ್ಪುಗಳನ್ನು ಹುಡುಕುತ್ತಾ ಇದ್ದಾರೋ, வேத பாருகிற ஆவிகளை, ಎಲ್ಲ ಫರಿಸಾಯರ ಶಾಸ್ತ್ರಿಗಳ ಆತ್ಮಗಳು இயேசுவின் ಯೇಸುವಿನ ನಾಮದಲ್ಲಿ ಅದನ್ನು எங்க சபையை ಈ விட்டு, ಸಭೆಯನ್ನು ಬಿಟ್ಟು ಹೋಗು ಅಂತ ಹೇಳಿ உபவாசத்தை விட்டு ಈ ಒಂದು ಉಪವಾಸ ಜೀವಿತವನ್ನು வெளியேறி போவதாக ಬಿಟ್ಟು ಹೋಗಲೆಂದು ಆಜ್ಞಾಪಿಸುತ್ತಿದ್ದೇವೆ. இயேசுவின் நாமத்தினால். ಯೇಸುವಿನ ನಾಮದಲ್ಲಿ. ஹல்லேலூயா. ಹಲ್ಲೆಲೂಯಾ. உண்மையா சொல்றேன், சாந்தமுள்ள ஆவி ஒரு மனுஷன் பெற்றிருந்தானா, ಒಂದು ಶಾಂತವುಳ್ಳಂತ ಸ್ವಭಾವವನ್ನು, ಒಂದು ಆತ್ಮವನ್ನು ಯಾರಾದ್ರೂ ಹೊಂದಿಕೊಂಡಿರುವುದಾದರೆ அனுதினம் வந்து ஆவியானவர்ட்ட அவன் சீர்படுத்தி அவன் நல்ல மனுஷனாய் மாற முடியும். ಅವರು ಅನುದಿನವೂ ದೇವರ ಸನ್ನಿಧಾನದಲ್ಲಿ ಬಂದು ದೇವರ ಸನ್ನಿಧಾನದಲ್ಲಿ ದೇವರ ಆತ್ಮನಿಗೆ ಕಿವಿಗೊಟ್ಟು ಅವರನ್ನೇ ಅವರು ಸರಿಪಡಿಸಿಕೊಳ್ಳುತ್ತಾ ಹೋಗುತ್ತಾರೆ. நீங்க வெள்ளிக்கிழமை வந்து இந்த நாள் வரைக்கும் நான் பேசுகிற வார்த்தைக்கு நீ கவனித்துக் கொண்டிருக்கிறீர்கள். ನೀವು ಕಳೆದ ಶುಕ್ರವಾರದಿಂದ ಇವತ್ತಿನವರೆಗೂ ನಾ ಹೇಳುತ್ತಿದ್ದಂತ ಒಂದೊಂದು ಮಾತುಗಳನ್ನು ನೀವು ಗಮನಿಸುತ್ತಾ ಇದ್ದೀರಿ. நான் உங்களை விடுவிக்கிறது தான் பிரயாசப்படுகிறேன். ನಾನು ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ ಪ್ರಯಾಸ ಪಡುತ್ತಿದ್ದೇವೆ. நேற்றை சொல்வது இன்னைக்கு நான் சொல்லவில்லை. ನಿನ್ನೆ ದಿನದಲ್ಲಿ ಹೇಳಿದಂತೆ ಯಾವುದೊಂದನ್ನು ಸಹ ಇವತ್ತು ನಾ ಹೇಳಲಿಲ್ಲ. நான் வேதபாரகರ ಮೇಲೆ பிரசங்கம் பண்ணவில்லை. ನಾನು ಶಾಸ್ತ್ರಿಗಳ ಆಗಿ ಪ್ರಸಂಗ ಮಾಡಲಿಲ್ಲ. நான் வந்து நல்ல அறிவாளிನ பிரசங்கம் பண்ணவில்லை. ನಾನು ಒಳ್ಳೆ ರೀತಿಯ ಅರಿವಿದೆ ಅದಕ್ಕೋಸ್ಕರವಾಗಿ ಪ್ರಸಂಗ ಮಾಡುತ್ತಿದ್ದೇನೆ ಅಂತಹ ಭಾವದಿಂದ ನಾನು ಹೇಳುತ್ತಿಲ್ಲ. நீங்கள் சாந்தமுள்ள ஆவியாயிருந்து மற்றவங்களை சீர்படுத்த வேண்டும் என்று உங்களுக்காக நான் பிரசங்கம் பண்ணி கொண்டிருக்கிறேன். ಆತ್ಮನಿಂದ ನಡೆಸಲ್ಪಡುವವರು ನೀವು ಯಾವಾಗಲೂ ಸಹ ಇತರರನ್ನು ಶಾಂತ ಸ್ವಭಾವದಿಂದ ಸರಿಪಡಿಸಬೇಕು ಅಂತೇಳಿ ನಾನು ನಿಮಗೆ ಪ್ರಸಂಗ ಮಾಡುತ್ತಿದ್ದೇನೆ. இந்த ஆவி பெற்ற மனுஷன் எப்படி இருப்பான்? ಈ ಆತ್ಮನನ್ನು ಹೊಂದಿಕೊಂಡಿರುವಂತಹ ಮನುಷ್ಯನು ಯಾವ ರೀತಿಯಲ್ಲಿ ಇರುತ್ತಾನೆ? ಶಿಷ್ಯರು சொல்றார்கள், ಶಿಷ್ಯರು ಹೇಳುತ್ತಾರೆ, எலியா சொன்னது போல நீங்கள் சொல்லுங்க என்று சொல்றார்கள். ಎಲಿಯನು ಹೇಳಿದಾಗೆ ನೀವು ಸಹ ಹೇಳಿಬಿಡಿ. அப்படி சொல்லலாமா? ಆ ರೀತಿ ಹೇಳಬಹುದಾ? ಲೂಕಾ 9ನೇ ಅಧ್ಯಾಯ, ಲೂಕನ ಸುವಾರ್ತೆ 9ನೇ ಅಧ್ಯಾಯ 9ನೇ ಅಧ್ಯಾಯ 53ನೇ ವಚನ. ಸಮಾರ್ಯದವರ ಒಂದು ಹಳ್ಳಿಗೆ ಬಂದರು. ಆದರೆ ಆತನು ಯೆರೂಸಲೇಮಿಗೆ ಹೋಗುವವನಾದ್ದರಿಂದ ಆ ಸಮಾರ್ಯದವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಆತನ ಶಿಷ್ಯರಾದ ಯಾಕೋಬ್ ಯೋಹಾನರು ಇದನ್ನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ಹೇಳು. ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು. ಆಗ ಅವರೆಲ್ಲರೂ ಬೇರೆ ಹಳ್ಳಿಗೆ ಹೋದರು. ಅವರು ದಾರಿಯಲ್ಲಿ ಹೋಗುತ್ತಿರುವ அவர் எருசலேமுக்கு போக நோக்கமா இருக்கிறபடினால் ஊரர் அவரை ஏற்றுக்கொள்ளவில்லை. ಅವರು ಯೆರೂಸಲೇಮಿಗೆ ಹೋಗಬೇಕಾದರೆ ಆದರೆ ಅವರು ಅಲ್ಲಿ ಆತನನ್ನು ಸೇರಿಸಿಕೊಳ್ಳಲಿಲ್ಲ. இயேசு கிறிஸ்து அந்த ஊருக்கு போகிற அந்த ஜனங்கள் வந்து அவர் ஏற்றுக்கொள்ளவில்லை. ಆದರೆ ಅಲ್ಲಿಯ ಜನರು ಅವರನ್ನು ಸೇರಿಸಿಕೊಳ್ಳಲಿಲ್ಲ. ஹல்லேலூயா. ஹல்லேலூயா. அதனால
சீசர்கள் என்ன சொல்றாங்க? ಆದುದರಿಂದ ಆ ಶಿಷ್ಯರು ಏನು ಹೇಳಿದರು? சொல்லு, யாக்கோபு யோவானும் ಯಾಕೋಬ ಹಾಗೂ ಯೋಹಾನರು அதை கண்டபோது ಅದನ್ನು ಕಂಡ ಕೂಡಲೇ, ஆண்டவரೇ, ದೇವರೇ, எலியா செய்த போல வானத்திலிருந்து ಅಗ್ನಿ இறங்கி ಎಲಿಯನ್ನು ಮಾಡಿದ ಹಾಗೆ ನಾವು ಸಹ ಆಕಾಶದಿಂದ ಅಗ್ನಿಯನ್ನು ಬರಮಾಡಿ இவர்கள் அழிக்கும்படி ಇವರನ್ನು ನಾಶಪಡಿಸುವುದಕ್ಕೆ நாங்கள் கட்டளையிடலாமா, ನಾವು ಸಹ ಆಜ್ಞೆ ಕೊಡೋಣವೇ, உமக்கு சித்தமா என்று கேட்டார்கள். ನಿಮಗೆ ಚಿತ್ತ ಇದೆಯಾ ಅಂತೇಳಿ ಅಲ್ಲಿ ಕೇಳಿದರು. ಅದಕ್ಕೆ திரும்பி பார்த்து நீங்கள் ಹಿಂತಿರುಗಿ ಅವರಿಗೆ ಹೇಳಿದೇನೆಂದರೆ, என்ன ஆவி உள்ளவர்கள் என்பதை அறிவீர்களா என்று அதட்டி. ಅದು ಇಲ್ಲಿ ಕನ್ನಡದಲ್ಲಿ ಬರೆಯಲ್ಪಡಲಿಲ್ಲ, ಅದು ಫುಟ್ ನೋಟ್ ಅಲ್ಲಿ ಉಂಟು ನೋಡಿ. ಗದರಿಸಿ ಹೇಳಿದ್ದೇನೆಂದರೆ, ನೀವೆಂತಹ ಆತ್ಮಕ್ಕೆ ಅಧೀನರಾಗಿದ್ದೀರೆಂದು ನಿಮಗೆ ತಿಳಿಯದು. ಮನುಷ್ಯ ಕುಮಾರನು ಮನುಷ್ಯರ ಪ್ರಾಣಗಳನ್ನು ನಾಶ ಮಾಡುವುದಕ್ಕೆ ಬಂದವನಲ್ಲ, ರಕ್ಷಿಸುವುದಕ್ಕೆ ಬಂದನು ಎಂದು ಬರೆದದೆ. ஹல்லேலூயா. பாத்தீங்களா? ನೋಡಿರಿ, நீங்கள் என்ன ஆவி உள்ளவர்கள் என்று நீங்க அறியவில்லையான்னு கேட்கிறார். ನೀವು ಯಾವ ಆತ್ಮನಿಂದ ನಡೆಸಲ್ಪಡುತ್ತಿದ್ದೀರಿ ಅಂತೇಳಿ ನಿಮಗೆ ಅರಿವಿಲ್ಲವಾ? ஒரு ஊருக்கு அவங்க தடை செய்கிறார்கள். ಒಂದು ಊರಿಗೆ ಅದು ತಡೆ ಮಾಡುತ್ತಿದ್ದಾರೆ. ಅದಕ್ಕಾಗಿ சீசர்களை கோபப்பட்டு பேசுறாங்க. ಅದಕ್ಕಾಗಿ ಶಿಷ್ಯರೆಲ್ಲರೂ ಕೋಪದಿಂದ ಈ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. நீங்க என்ன ஆவியை பெற்றிருக்கீங்க? ಇವತ್ತು ನೀವು ಯಾವ ಆತ್ಮನನ್ನು ಹೊಂದಿಕೊಂಡಿದ್ದೀರಿ? ஒரு வேலை உங்களுக்கு கிடைக்கல, ಒಂದು ಕೆಲಸ ನಿಮಗೆ ಸಿಗಲಿಲ್ಲ, உங்க பிள்ளை ஒரு வேலை நீ சொன்ன வேலையை செய்யல, ನಿಮ್ಮ ಮಕ್ಕಳು ನೀವು ಹೇಳುವಂತ ಮಾತನ್ನು ಕೇಳುತ್ತಿಲ್ಲ, ಅದಕ್ಕಾಗಿ உங்க மேல கோபப்பட்டு சாபத்தை கட்டளையிடலாமா? ಅದಕ್ಕೋಸ್ಕರವಾಗಿ ನೀವು ಅವರ ಮೇಲೆ ಕೋಪಗೊಂಡು ಅವರ ಮೇಲೆ ಶಾಪವನ್ನು ಹಾಕುವುದಕ್ಕೆ ನಿಮಗೆ ಸಾಧ್ಯತೆ ಇದೆಯಾ? நீங்கள் என்ன ஆவியை பெற்றுக்கொண்டிருக்கிறீங்க? ಹಾಗಾದ್ರೆ ನೀವು ಯಾವ ಆತ್ಮನಿಂದ ನಡೆಸಲ್ಪಡುತ್ತಿದ್ದೀರಿ? நீங்க மனுஷ ஆவி பெற்ற மற்றவங்களை சபிப்பீர்கள். ನೀವು ಮನುಷ್ಯರ ಆತ್ಮದಿಂದ ನಡೆಸಲ್ಪಡುತ್ತಾ ಇರುವುದು, ಆದರೆ ನೀವು ಬೇರೆಯವರನ್ನು ದೂಷಿಸುತ್ತಾ ಇರುತ್ತೀರಿ, ಮಾತ್ರವಲ್ಲ ಶಪಿಸುತ್ತಾ ಇರುತ್ತೀರಿ. மற்றவங்களை நீங்க அடிக்க போவீங்க, ನಿಮಗೆ ನೀವೇ ಹೊಡೆದುಕೊಳ್ಳುತ್ತೀರಿ, உங்க பிள்ளைகளை நீங்க அடிக்க ನಿಮ್ಮ போவீங்க, ಮಕ್ಕಳನ್ನು ಸರಿ ಹೊಡೆಯುತ್ತೀರಿ. இன்னைக்கு உங்க பிள்ளையை அடிப்பீங்க, ನೀವು ನಿಮ್ಮ ಮಕ್ಕಳನ್ನು ಹೊಡೆಯುತ್ತೀರಿ, ஒரு நாள் அடிப்பீங்க, ಒಂದು ದಿನ ಹೊಡೆಯುತ್ತೀರಿ, அனுதினம் உன் பிள்ளையை அடித்துக்கொண்டே இருப்பீர்கள். ಪ್ರತಿದಿನವೂ ಸಹ ನೀವು ಮಕ್ಕಳನ್ನು ಹೊಡೆಯುತ್ತಲೇ ಇರುತ್ತೀರಿ. உன் பிள்ளையை நீ சீர்படுத்துவதற்கு நீ பிரயாசப்பட மாட்டீர்கள். ಆದರೆ ನಿಮ್ಮ ಮಕ್ಕಳನ್ನು ಸರಿಪಡಿಸುವುದಕ್ಕೆ ನೀವು ಪ್ರಯತ್ನ ಪಡುತ್ತಿಲ್ಲ. இங்க வரும்போது உங்களை சீர்படுத்த தான் நாங்க பேசிக் கொண்டிருக்கிறோம். ಇಲ್ಲಿ ನೀವು ಬರುವುದಾದ್ರೆ ನಿಮಗೆ ಸರಿಪಡಿಸೋಕೋಸ್ಕರವಾಗಿ ನಾವು ಇಲ್ಲಿ ಮಾತನಾಡುತ್ತಿರ್ತೇವೆ. நாங்கள் கேட்கிற ஏன் நேற்று வரவில்லைன்னு கேட்டா நீங்க அதுக்கு பதில் சொல்ல மாட்டேங்கிறீர்கள். ನಾವು ಕೇಳ್ತೇವೆ, ಯಾಕೆ ನೆನ್ನೆ ದಿನದಲ್ಲಿ ನೀವು ಬರಲಿಲ್ಲ ಅಂತ ಹೇಳಿ ನೀವು ಅದಕ್ಕೆ ಸರಿಯಾಗಿ ಉತ್ತರ ಕೊಡುವುದಿಲ್ಲ. அதுக்கு கேட்கும்போது நீங்க தப்பா நினைச்சு கொண்டிருக்கீங்க. ನಾವು ಅದನ್ನು ಕೇಳುವಾಗ ನೀವು ಅದನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತೀರಿ. எங்க குற்றங்களே என் குற்றத்தையே சொல்லி கொண்டிருக்கிறார்கள். ಅಯ್ಯೋ, ನೀವು ಯಾವಾಗಲೂ ಸಹ ನಮ್ಮ ದೂಷಣೆ, ನಮ್ಮ ಒಂದು ಕೊರತೆಗಳನ್ನು ಹೇಳುತ್ತಿರ್ತೀರಿ ಅಂತ ಹೇಳುತ್ತೀರಿ. இங்க நாங்கள் சாத்தான் ஆவியோ மனுஷ ஆவியோ பேசவில்லை, தேவ ஆவி சாந்தமுள்ள ஆவினால பேசுகிறோம். உங்க சீர்படுத்துவதற்காக உங்களிடத்தில் நாங்கள் பேசிக் கொண்டிருக்கிறோம். ಇಲ್ಲಿ ಸೈತಾನನ ಆತ್ಮವೋ ಅಥವಾ ಬೇರೆ ಆತ್ಮನೋ ಆ ವಿಷಯಗಳನ್ನು ಹೇಳುತ್ತಾ ಇಲ್ಲ. ಆದರೆ ನಾವು ಇಲ್ಲಿ ಮಾತನಾಡುತ್ತಿರುವಂತದ್ದು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾ ಇರುವವನು ಬೇರೆಯವರನ್ನು ಸರಿಯಾದ ರೀತಿಯಲ್ಲಿ ಶಾಂತ ಸ್ವಭಾವದಿಂದ ಆತನನ್ನು ತಿದ್ದಿ ಸರಿಪಡಿಸಬೇಕು ಎಂಬ ಒಂದು ಬೋಧನೆಯನ್ನು ನಾವಿಲ್ಲಿ ಮಾಡುತ್ತಾ ಇದ್ದೇವೆ. அந்த போதனை தான் உங்களை விடுதலையாக்கும். ಆ ಒಂದು ಬೋಧನೆಯೇ ದೇವರ ವಾಕ್ಯವೇ ನಿಮಗೆ ಬಿಡುಗಡೆ ಮಾಡುವಂತದ್ದಾಗಿರುತ್ತದೆ. ಯೇಸು ಸೀಸರ್களை பார்த்து அதட்டினார். ಯೇಸು ಶಿಷ್ಯರನ್ನು ನೋಡಿ ಗದರಿಸಿದನು. என்ன ஆவி நீ பெற்றுக்கொண்டிருக்கிறாய்? ಯಾವ ಆತ್ಮನನ್ನು ನೀವು ಹೊಂದಿಕೊಂಡಿದ್ದೀರಿ? நான் எந்த ஆவியை பெற்றுக்கொண்டிருக்கிறேன்? ನಾನು ಯಾವ ಆತ್ಮನನ್ನು ಹೊಂದಿಕೊಂಡಿದ್ದೇನೆ? நான் சாந்தமுள்ள ஆவியோடு இந்த உலகத்தில் பிரவேசித்துக் ನಾನು கொண்டிருக்கிறேன். ಶಾಂತವಾದಂತ ಆತ್ಮನಲ್ಲಿ ಈ ಲೋಕದಲ್ಲಿ ಪ್ರವೇಶಿಸಿದ್ದೇನೆ. அந்த ஊர்ல நம்ம ஏற்றுக்கொள்ள வேண்டும், அந்த ஊரை நம்ம சபிக்க வேண்டுமா? ಅಯ್ಯೋ, ಆ ಊರು ನಮಗೆ ಅಂಗೀಕರಿಸಲಿಲ್ಲ ಅಂದ್ರೆ ನಾವು ಆ ಒಂದು ಊರನ್ನು ನಾವು ಶಪಿಸಬೇಕಾ? எத்தனையோ பேர் சபைக்கு விரோதமா பேசினாங்க, அவங்க சபிக்கவில்லையே. ನಮ್ಮ ಸಭೆಗೆ ಎಷ್ಟೋ ಜನರ ವಿರುದ್ಧವಾಗಿ ಮಾತನಾಡಿದ, ಆದ್ರೆ ನಾವು ಅವರಿಗೆ ಯಾರಿಗೆ ಸಹ ಶಾಪ ಹಾಕಲಿಲ್ಲ, ಶಾಪದ ಮಾತನ್ನು ಹೇಳಲಿಲ್ಲ. எவ்வளவு பிரச்சனை வந்தது, ಎಷ್ಟೋ ಸಮಸ್ಯೆಗಳು ಬಂತು. அவங்களை பார்க்கும் போதெல்லாம் இவங்க பேசுகிறார்கள். ಆದ್ರೆ ಅವರನ್ನು ನೋಡುವಾಗೆಲ್ಲ ನಾವು ಮಾತಾಡ್ತೇವೆ, ஆண்டவரே, ದೇವರೇ, இவர்களை மன்னிக்கிறோம், ಇವರನ್ನು ಕ್ಷಮಿಸುತ್ತೇವೆ, எங்களை சீர்படுத்தத போல. ಕರ್ತನೇ, ನೀ ನಮ್ಮನ್ನು ಯಾವ ರೀತಿಯಲ್ಲಿ ಸರಿಪಡಿಸಿದೆ ಅದೇ நாங்கள் ஒரு ಪ್ರಕಾರವಾಗಿ காலத்துல பாவியா இருந்தோம், ನಾವು ಒಂದು ದಿನದಲ್ಲಿ ಪಾಪವೇ ಆಗಿದ್ದೆವು. நீங்க எனக்குள்ள வந்தீர்கள், ಆದ್ರೆ ನೀವು ನನ್ನ ಒಳಗಡೆ ಬಂದಿರಿ, உம்முடைய ஆவியை எனக்கு கொடுத்தீங்க, ನಿಮ್ಮ ಆತ್ಮನ ನಮಗೆ ಕೊಟ್ಟಿರಿ, எங்களை சீர்படுத்தினீங்க, ನಮ್ಮನ್ನು ಸರಿಪಡಿಸಿದ್ದೀರಿ. உம்முடைய ஆவி அவங்களுக்கு போகல, ನಿಮ್ಮ ಆತ್ಮ ಅವರಲ್ಲಿ ಹೋಗಲಿಲ್ಲ. அதனால அவங்களை சீர்படுத்த எங்களை சாந்தமுள்ள ஆவியை தாரும். ಆದ್ದರಿಂದ ಅವರನ್ನು ಸರಿಪಡಿಸೋಕೋಸ್ಕರವಾಗಿ ನಮಗೆ ಶಾಂತದ ಸ್ವಭಾವವನ್ನು ದಯಪಾಲಿಸಿರಿ. அதனால தான் ஜனங்க ரட்சிக்கப்படுவார்கள். ಆದ್ದರಿಂದಲೇ ಜನ ರಕ್ಷಣೆಗೆ ಬರ್ತಾರೆ. போய் மற்றவன் தப்ப உலகம் முழுவதும் சொன்ன எவன் ரட்சிக்கப்படுவான்? ನೀವು ಯಾವಾಗಲೂ ಸಹ ಬೇರೆಯವರನ್ನು ಕುರಿತು ದೂಷಿಸುತ್ತಾ ಇರುವುದಾದ್ರೆ ಅವರು ಹೇಗೆ ಇತರ ರಕ್ಷಣೆಗೆ ಬರುತ್ತಾರೆ? என்கிட்ட தப்பத நேரடியா வாங்க. ಅಯ್ಯೋ, ನನ್ನ ಹತ್ತಿರ ತಪ್ಪಿರುವುದಾ, ನನ್ನ ಹತ್ರ ನೇರವಾಗಿ ಬಾ. இந்த தப்பு செஞ்சிருக்கிறாய், ಈ ರೀತಿಯಲ್ಲಿ ತಪ್ಪನ್ನು ನೀ ಮಾಡಿದೀಯಾ? எஸ் பாஸ்டர், நான் அதிலிருந்து மனம் திரும்புகிறேன். ಹೌದು ಪಾಸ್ಟರ್, ನಾ ಇಂತಹ ತಪ್ಪುಗಳನ್ನು ಮಾಡಿದೆ, ನನ್ನ ಕ್ಷಮಿಸಿ ಬಿಡಿ, ನಾನು ಹೊರ ಬರ್ತೇನೆ. இனி அப்படி நான் செய்ய மாட்டேன். ಇನ್ನು ಆ ರೀತಿಯಲ್ಲಿ ನಾ ಮಾಡುವುದಿಲ್ಲ. இதுதான் சாந்தமுள்ள ஆவி பெற்ற ஒரு ஊழியக்காரனுக்கு அடையாளமா இருக்குது, ಇದೇ விசுவாசிக்கு ಆಗಿದೆ அடையாளம். ಶಾಂತ ಸ್ವಭಾವ
ಸ್ವಭಾವಗಳು ಅಂದ್ರೆ ಶಾಂತ ಆತ್ಮನನ್ನು ಹೊಂದಿಕೊಂಡಿರುವಂತಹ ಒಂದು ಸೇವಕರ ಗುಣ ಮಾತ್ರವಲ್ಲ ಸಭೆಯ ಗುಣವಾಗಿರ್ತದೆ. பொறுமை சாந்தம் இல்லை என்றால் ஜனங்கள் ரட்சிக்கப்பட முடியாது, அநேகர் சுகமாக்க முடியாது. ತಾಳ್ಮೆ ಹಾಗೂ ಆ ಒಂದು ಶಾಂತ ಸ್ವಭಾವ ಇಲ್ಲದೆ ಹೋದರೆ ಈ ಸಭೆಯಲ್ಲಿ ರಕ್ಷಣೆಗೆ ಬರಲು ಸಾಧ್ಯವಿಲ್ಲ. ஒவ்வொரு நாளும் சாந்தமா தேவனிடத்தில் மணிக்கணக்கில் காக்கிற எதுக்காக? உங்கள் எப்படியாவது விடுதலையாக வேண்டும், எப்படியாவது சீரா இருக்க வேண்டும், பரிசுத்தமா இருக்க வேண்டும், போராடி கொண்டிருக்கிறேன். ಒಂದೊಂದು ದಿನವೂ ಸಹ ನಾವು ಶಾಂತವಾಗಿ ದೇವರ ಸನ್ನಿಧಾನದಲ್ಲಿ ಮೊಣಕಾಲಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲರೂ ಆತ್ಮದಿಂದ ನಡೆಸಲ್ಪಡಬೇಕು, ಮಾತ್ರವಲ್ಲ ದೇವರ ಸನ್ನಿಧಾನದಲ್ಲಿ ನೀವು ಸರಿಯಾಗಿ ಇರಬೇಕು, ದೇವರ ಜೊತೆಯಲ್ಲಿ ಸರಿಯಾಗಿ ಸಂಬಂಧವನ್ನು ಕಟ್ಟಿಕೊಳ್ಳಬೇಕು ಅಂತ ಹೇಳಿ ನಾವು ಸಹ ಹೋರಾಡಿ ಪ್ರಾರ್ಥನೆ ಮಾಡುತ್ತಾ ಇರುತ್ತೇವೆ. ஒரு காலத்துல நாங்கள் இங்க இல்லாமல் போகலாம், ನಾವು ಸಹ ಒಂದು ಕಾಲದಲ್ಲಿ ಹೀಗೆ ಇದ್ದೇವೆ, ಎಲ್ಲಿಯಾದ್ರೂ ಹೋಗಬಹುದು. உங்களை இங்க பாஸ்டர் பார்க்க வரலாம், ಈ ಸೇವಕರ ಬಳಿಗೆ ಬರಬಹುದು, ನೋಡ್ಲಿಕ್ಕೆ ಬರಬಹುದು. அன்னைக்கு பாஸ்டர் எங்கனா வெளியில ஊழியத்துக்கு போயிருப்பார், ಅವತ್ತು ಸೇವಕರು ಎಲ್ಲಿಯಾದ್ರೂ ಸೇವೆಗೋಸ್ಕರವಾಗಿ ಹೋಗಿರುತ್ತಾರೆ. அன்றைக்கு நீ அவங்களை சாந்தமா நடத்த வேண்டும். ಅವತ್ತು ನೀನು ಆ ಸೇವಕರನ್ನು ಶಾಂತವಾಗಿ ನೋಡಬೇಕು, ಶಾಂತವಾಗಿ ನಡೆಸಬೇಕು. ஒரு ரட்சிக்கப்படாதவன் சபைக்கு வருவான், ರಕ್ಷಣೆ ಹೊಂದದೇ ಇರುವವರು ಸಭೆಗೆ ಬರಬಹುದು. நீங்கள் அவங்களை பார்த்து பாவி பாவி என்று குற்றத்தை கண்டுபிடிக்காதீர்கள். ನೀವು ಅವರನ್ನು ನೋಡಿ ಯಾವಾಗಲೂ ಇವನು ಪಾಪಿ ಇವನು ಪಾಪಿ ಇವರು ಪಾಪಿ ಅಂತ ಹೇಳುತ್ತಲೇ ಇರಬಾರದು. உங்களுக்கு எதிராளி கூட வரலாம், சபைக்கு வரலாம். ನಿಮಗೆ ವಿರೋಧವಾಗಿ ಇರುವ ಸಭೆ ಒಳಗಡೆ ಬರಬಹುದು. அங்கே உங்களுடைய எதிர்ப்பு தெரிவிக்க கூடாது, உங்க அன்பை தெரிவிக்க வேண்டும். ಆದರೆ ನೀವು ಅಲ್ಲಿ ನಿಮ್ಮ ಆ ಒಂದು ಕೋಪವನ್ನಾಗಲಿ ನಿಮ್ಮ ಆ ಒಂದು ದೂಷಣೆಯ ವೈರತ್ವವನ್ನು ತೋರಿಸುವಂತದಲ್ಲ, ದೇವರ ಪ್ರೀತಿಯನ್ನು ನಾವು ಅವರಿಗೆ ತೋರಿಸುವವರಾಗಿರಬೇಕು. யோசேப்பு எகிப்தில் இருந்தார், ಯೋಸೇಫನು ಐಗುಪ್ತ ದೇಶದಲ್ಲಿ ಇದ್ದನು. அவங்க அண்ணன்மாரெல்லாம் அங்க வரார்கள், ಅವರ ಅಣ್ಣಿಂದರು ಎಲ್ಲರೂ ಅಲ್ಲಿಗೆ ಬಂದರು. அவங்க கானான் தேசம் பஞ்சமாய் மாறிவிட்டது. ಆಗ ಕಾನಾನ್ ದೇಶವು ಬಹಳ ಘೋರ ಆ ಒಂದು ಕ್ಷಾಮದಲ್ಲಿತ್ತು. எகிப்தில நிறைய ஆசீர்வாத நல்ல உணவு இருக்குது, அங்க வருகிறார்கள். ಐಗುಪ್ತ ದೇಶದಲ್ಲಿ ಬಹಳ ಆಶೀರ್ವಾದ ಇದೆ, ಮಾತ್ರವಲ್ಲ ಅಲ್ಲಿ ಬಹಳ ಆಹಾರವೂ ಇದೆ. யோசேப்பு என்று அவங்க அண்ணன்மாருக்கு தெரியவில்லை. ಯೋಸೇಫನ್ ಅಂತೇಳಿ ಅವರಿಗೆ ಆ ಅಣ್ಣಂದಿರಿಗೆ ಗೊತ್ತಾಗಲಿಲ್ಲ. யோசேப்பு அண்ணனை பார்த்தவனே அழுகிறார். ಯೋಸೇಫನು ಆ ಅಣ್ಣಂದಿರನ್ನು ನೋಡಿದ ಕೂಡಲೇ ಆತನ ಗುರುತಿಟ್ಟು ಅವನು ಅಳುತ್ತಾನೆ. அங்க தன்னை காத்துக் கொள்கிறார், ಅಲ್ಲಿ ತನ್ನನ್ನೇ ತಾನು ಕಾಯ್ದುಕೊಳ್ಳುತ್ತಿದ್ದಾನೆ, அங்க சாந்தமா இருக்கிறார், ಅಲ್ಲಿ ಶಾಂತವಾಗಿದ್ದಾನೆ. அவங்க அண்ணனை பார்த்தவனே ரொம்ப அவர் போய் வீட்டுல மூலையில அழுந்து கொண்டிருக்கிறார். ಅವರ ಅಣ್ಣಂದಿರನ್ನು ನೋಡಿದ ಕೂಡಲೇ ಆತನ ಮನೆಯ ಮೂಲೆಗೆ ಹೋಗಿ ಆತನ ಅಳುತ್ತಿದ್ದನು. அவர் நினைச்சிருந்தா எல்லாருமே சிறையில் பண்ணிருக்கான் யோசேப்பு. ಆತನ ಮನಸ್ಸು ಮಾಡಿದ್ರೆ ಎಲ್ಲರನ್ನು ಸೆರೆಮನೆಗೆ ಹಾಕಬಹುದಾಗಿತ್ತು. ஆனா யோசேப்பு அப்படி பண்ணவில்லை. ಆದರೆ ಯೋಸೇಫನ ಆ ರೀತಿಯಲ್ಲಿ ಮಾಡಲಿಲ್ಲ. அவன் பெற்ற ஆவி ಆದರೆ ಅವನು ಹೊಂದಿಕೊಂಡಂತ ಆತ್ಮ தண்டனைப்படுத்த வேண்டிய ஆவி அல்ல, ದಂಡನೆ ಪಡಿಸುವಂತ ಆತ್ಮವಲ್ಲ, சாந்தமுள்ள ஆவி, ಶಾಂತವುಳ್ಳಂತ ಆತ್ಮ. ஹல்லேலூயா, ಹಲ್ಲೆಲೂಯಾ. அதான் யோசேப்பு ஆசீர்வதிக்கப்பட்டார். ಆದುದರಿಂದಲೇ ಯೋಸೇಫನು ಆಶೀರ್ಸಲ್ಪಟ್ಟನು. அதனால யோசேப்பு கனிதரம் திராட்சை செடியா இருந்தார். ಆದುದರಿಂದಲೇ ಆತನು ಅಂದ್ರೆ ಫಲವನ್ನು ಕೊಡುವಂತ ದ್ರಾಕ್ಷಿಯ ಬಳ್ಳಿಯಾದನು. உங்களுக்கு விரோதியா வந்தா கூட அவங்கள சாந்தமா நடத்துங்கள். ನಿಮಗೆ ವಿರೋಧವಾಗಿ ಬಂದವರು ಸಹ, ನಿಮ್ಮ ವಿರೋಧಿಗಳು ಬಂದರೂ ಸಹ ಅವರನ್ನು ನಾವು ಶಾಂತವಾಗಿ ನಡೆಸುವವರಾಗಿರಬೇಕು. ಯೇಸು அப்படிதான் செய்றார். ಯೇಸು ಕ್ರಿಸ್ತನು ಅದೇ ರೀತಿಯಲ್ಲಿ ಮಾಡಿದನು. சொல்லு, நாங்கள் பெற்ற ஆவி, ನಾವು ಹೇಳುವ ನಾನು ಹೊಂದಿಕೊಂಡಂತ ಆತ್ಮ பழைய ஏற்பாடு தீர்க்கதரிசி எலியாவின் ஆவி அல்ல, ಹಳೆ ಒಡಂಬಡಿಕೆಯ ಆ ಒಂದು ಎಲಿಯನ ಆತ್ಮವಲ್ಲ. நாங்க பெற்ற ஆவி ನಾವು ಹೊಂದಿಕೊಂಡಿರುವಂತ ಆತ್ಮ கிறிஸ்துவின் ஆவி, ಕ್ರಿಸ್ತನ ಆತ್ಮ. ಎಲಿಯನು பரலோகத்தில் இருக்கிறார், ಪರಲೋಕದಲ್ಲಿ ಇದ್ದಾರೆ. ஹல்லேலூயா, ಹಲ್ಲೆಲೂಯಾ. எலியாவின் ஆவி இருந்தால் ಎಲಿಯನ ಆತ್ಮ ಇರುವುದಾದರೆ தேசங்களை மாற்ற முடியாது, ದೇಶಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ, பாவியை மாற்ற முடியாது, ಪಾಪಿಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ, கொலைகாரனை மாற்ற முடியாது, ಕೊಲೆಗಾರನನ್ನು ಬದಲಾಯಿಸಲು ಸಾಧ್ಯವಿಲ್ಲ. ஹல்லேலூயா, ಹಲ್ಲೆಲೂಯಾ. நாங்கள் கிறிஸ்து ஆவியை பெற்றிருக்கிறோம், ಆದರೆ ಕ್ರಿಸ್ತನ ಆತ್ಮವನ್ನು ನಾವು ಹೊಂದಿಕೊಂಡಿದ್ದೇವೆ, நாங்கள் சாந்தமா இருக்கிறோம், ನಾವು ಶಾಂತವಾಗಿದ್ದೇವೆ, ஜனங்களை விடுதலையாக்குறோம், ಜನರನ್ನು ನಾವು ಬಿಡುಗಡೆ ಮಾಡುತ್ತೇವೆ. சாந்தமுள்ள ஆவி ಶಾಂತವುಳ್ಳಂತ ಆತ್ಮ அற்புத அடையாளம் செய்கிறது, ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತದೆ. அந்த சாந்தமுள்ள ஆவி ಆ ಒಂದು ಶಾಂತವುಳ್ಳಂತ ಆತ್ಮ தேவனுடைய ஆசீர்வாதத்தை சுதந்தரித்துக் கொள்கிறது, ದೇವರ ಆಶೀರ್ವಾದವನ್ನು ಸ್ವಾಧೀನ ಮಾಡಿಕೊಳ್ಳುತ್ತದೆ, ಸ್ವತಂತ್ರಪಡಿಸಿಕೊಳ್ಳುತ್ತದೆ. சாந்தமுள்ள ஆவி ಶಾಂತವುಳ್ಳಂತ ಆತ್ಮ தேசங்களை, ದೇಶವನ್ನು, தேசத்தின் ராஜாக்களை, ದೇಶದ ರಾಜರುಗಳನ್ನು அதை மாற்றுகிறது, ಅದು ಬದಲಾಯಿಸುತ್ತದೆ. ஹல்லேலூயா, ಹಲ್ಲೆಲೂಯಾ. தேசத்தை சீர்படுத்துகிறது, ದೇಶಗಳನ್ನು ಸರಿಪಡಿಸುತ್ತದೆ, தன் சகோதரனை சீர்படுத்துகிறது, ತನ್ನ ಸಹೋದರಗಳನ್ನು ಸರಿಪಡಿಸುತ್ತದೆ, என்னை பகைக்கிறவனை சீர்படுத்துகிறது, ನನ್ನನ್ನು ಯಾರೆಲ್ಲ ಆಯ್ಕೆ ಮಾಡುತ್ತದೆ ಅವರನ್ನು ಸರಿಪಡಿಸುತ್ತದೆ, என்னை கேவலம் பேசுறவனை சீர்படுத்துகிறது, ನನ್ನನ್ನು ಕೇವಲವಾಗಿ ಮಾತನಾಡುವವರನ್ನು ಸರಿಪಡಿಸುತ್ತದೆ, என் தரித்திரங்கள் மாறுகிறது, ನನ್ನ ದರಿದ್ರತೆಗಳೆಲ್ಲ ನೀಗಲ್ಪಡುತ್ತದೆ, மற்றவனை கொடுக்க வைக்கிறது, ನನ್ನ ದರಿದ್ರತೆಗಳೆಲ್ಲ ನೀಗಿ ಬೇರೆಯವರಿಗೆ ಕೊಡುವಾಗ ನನ್ನ ದೇವರು ನನ್ನನ್ನು ಆಶೀರ್ವದಿಸುತ್ತಾನೆ. சொல்லுங்க, இயேசுவின் நாமத்தினால் ನಾವೆಲ್ಲರೂ ಬಾಯಿಗಳನ್ನು ತೆರೆದು ಹೇಳುವ ಯೇಸುವಿನ ನಾಮದಲ್ಲಿ. சாந்தமுள்ள ஆவியை தந்ததுக்காக ஸ்தோத்திரம். ಶಾಂತವುಳ್ಳಂತ ಆತ್ಮವನ್ನು ದೇವರು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. நான் சாந்தமா நடக்காத காரியத்தை மன்னிப்பீராக, ಶಾಂತವಾಗಿ ನಡೆಯದೆ ಇರುವುದಾದ್ರೆ ದೇವರೇ, ಅಂತ ಸ್ವಭಾವ ಏನಾದ್ರೂ ನನ್ನಲ್ಲಿ ಇದ್ದಿದ್ರೆ ನನ್ನನ್ನು ಕ್ಷಮಿಸಿ ಸ್ವಾಮಿ. நான் அவசரப்பட்டிருக்கிறேன், ನಾನು ಅವಸರ ಪಟ್ಟಿದ್ದೇನೆ, அவசரப்பட்டு பேசியிருக்கிறேன், ದುಡುಕಿ ಮಾತನಾಡಿದ್ದೇನೆ, அவசரப்பட்டு என் குடும்பத்தில் ஒவ்வொருவரும் கேவலமா
பேசியிருக்கிறேன். ಕರ್ತನೇ, ನಾನು ದುಡುಕಿ ಅನೇಕ ರೀತಿಯಲ್ಲಿ ನಾನು ಅನೇಕರ ವ್ಯಕ್ತಿಗಳ ಮನಸ್ಸನ್ನು ನಾನು ನೋಯಿಸಿದ್ದೇನೆ. நான் அமைதியா இல்லாதபடி அவசரப்பட்டு எல்லாம் நஷ்டமா இருக்கிறேன். ಅಯ್ಯೋ, ನಾನು ಮೌನವಾಗಿರದ ಅನೇಕ ಸಾರಿ ನಾನು ದುಡುಕಿ ಮಾತನಾಡಿ ಅನೇಕರ ಮನಸ್ಸನ್ನು ನಾನು ನೋಯಿಸಿದ್ದೇನೆ. அந்த 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 பாவத்தை மன்னிப்பீராக. ಅಂತ ಪಾಪಗಳನ್ನು ನನ್ನನ್ನು ಕ್ಷಮಿಸಿರಿ. உம்மை கேட்காமல் செஞ்சதெல்லாம் பாவம். ನಿಮಗೆ ಕೇಳದೆ ಮಾಡಿದಂತ ವಿಷಯಗಳೆಲ್ಲವೂ ಪಾಪ. உம்முடைய வசனத்துக்கு விரோதமா செஞ்சது எல்லாம் பாவம். ನಿಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಮಾಡಿದಂತ ಎಲ್ಲಾ ಪಾಪಗಳಿಗಾಗಿ ನನಗೆ ಕ್ಷಮಾಪಣೆ ಕೊಡಿರಿ. இங்க சொல்லப்பட்ட வார்த்தைக்கு விரோதம் பேசினதெல்லாம் பாவம். ನಿಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡಿದೆಲ್ಲವೂ ಪಾಪವಾಗಿದೆ. ಆದುದರಿಂದ ನನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸಿರಿ. அதனால்தான் இப்போது நான் சாந்தமுள்ள ஆவி இல்லாதபடி நான் எரிச்சல் ஆவியும் பொறாமை ஆவியும் ಆದುದರಿಂದಲೇ ಈ ದಿನಗಳಲ್ಲಿ ಶಾಂತದ ಆತ್ಮ ನನ್ನಲ್ಲಿ ಇರದೆ ಅನೇಕ ಹೊಟ್ಟೆ ಕಿಚ್ಚಿನ ಆತ್ಮ ಮಾತ್ರವಲ್ಲ ದೂಷಿಸುವಂತ ಆತ್ಮನಿಂದ ನಡೆಸಲ್ಪಡ್ತಾ ಇದ್ದೇನೆ. அதனாலதான் அவனுக்கு பணம் ஆசை வருகிறது. ಆದ್ದರಿಂದಲೇ ಅವರಿಗೆ ಹಣದ ಆಸೆ ಬರುತ್ತಿದೆ. சாந்தமுள்ள ஒரு மனுஷனா இருந்தா ಶಾಂತ ಉಳ್ಳಂತ ಮನುಷ್ಯನಾಗಿರುವುದಾದರೆ இருக்குது என்று போதும் நினைத்துக் கொள்வான். ಇದೇ ನನ್ನಲ್ಲಿ ಇರುವಂತದ್ರಲ್ಲಿ ನಾನು ತೃಪ್ತಿ ಹೊಂದಿಕೊಳ್ಳುತ್ತೇನೆ ಅಂತ ಹೇಳಿ ಅವರು ತೃಪ್ತರಾಗಿರುತ್ತಾರೆ. அதான் இருக்கதை மற்றவங்களுக்கு கொடுப்பேன். ಅಯ್ಯೋ, ಇರುವುದರಲ್ಲಿ ನಾವು ಇತರರಿಗೆ ಕೊಡುತ್ತೇವೆ. ஹல்லேலூயா ಹಲ್ಲೆಲೂಯಾ, ஹல்லேலூயா. ಹಲ್ಲೆಲೂಯಾ. இந்த உலகத்தின் ஆவி பெற மனுஷன், ಈ ಲೋಕದ ಆತ್ಮನಿಂದ ಇರುವಂತಹ ಮನುಷ್ಯನು இந்த உலகம் முழுவதும் சம்பாதித்துக் கொண்டே இருக்கிறான். ಈ ಲೋಕದಲ್ಲಿರುವಂತಹ ಎಲ್ಲವನ್ನು ಸಂಪಾದನೆ ಮಾಡುತ್ತಾನೆ ಎಲ್ಲವನ್ನು ಸಂಪಾದನೆ ಮಾಡುತ್ತಲೇ ಇರುತ್ತಾನೆ. அவன் பாவியை பார்க்க மாட்டான். ಆದ್ರೆ ಅವನು ಪಾಪಿಯನ್ನು ನೋಡುವುದಿಲ್ಲ. ரோட்ல இருக்கிற சாப்பாடு இல்லைன்னு பார்க்க மாட்டான். ಅಯ್ಯೋ, ಬೀದಿಗಳಲ್ಲಿರುವಂತಹ ವ್ಯಕ್ತಿಗಳನ್ನು ನೋಡುವುದಿಲ್ಲ. ಬೀದಿಗಳಲ್ಲಿರುವಂತಹ ಭಿಕ್ಷುಕರನ್ನು ನೋಡುವುದಿಲ್ಲ. கூட போற சகோதரன் கூட கவனிக்க மாட்டான். ಜೋಡೆ ಹುಟ್ಟಿದವರನ್ನು ಸಾವನ್ನು ನೋಡುವುದಿಲ್ಲ. அவனுடைய தாயை தகப்பனை கவனிக்க ತಂದೆ மாட்டான். ತಾಯಿಗಳನ್ನು ಸಾವನ್ನು ನೋಡುವುದಿಲ್ಲ. அவன் கிறிஸ்துவின் ஆவி பெற்றுக் கொண்டிருந்தான். ಆತನು ಕ್ರಿಸ್ತನ ಆತ್ಮನನ್ನು ಹೊಂದಿಕೊಂಡಿರುವುದಾದರೆ நான் எப்படி ஆசீர்வாதமாக நீங்களும் ஆசீர்வாதமாக இருப்பீர்கள். ನಾನು ಯಾವ ರೀತಿಯಲ್ಲಿ ಆಶೀರ್ವಾದವಾಗಿರುತ್ತೇನೆ ಅದೇ ಪ್ರಕಾರವಾಗಿ ನೀವು ಸಹ ಆಶೀರ್ವಾದವಾಗಿರುತ್ತೀರಿ. நான் சுகமாக இருப்பது நீங்க சுகமாக இருப்பீர்கள். ನಾನು ಸೌಖ್ಯವಾಗಿರುವ ರೀತಿಯಲ್ಲಿ ನೀವು ಸಹ ಸೌಖ್ಯವಾಗಿರುತ್ತೀರಿ. இதுதான் சத்தியமே. ಇದೇ ಆಗಿದೆ ಸತ್ಯ. அதான் தேவ சபை. ಅದೇ ಆಗಿದೆ ದೇವರ ಸಭೆ. நாங்கள் ஆசீர்வாதமா இருந்தால் ನಾವು ಆಶೀರ್ವಾದವಾಗಿರುವುದಾದರೆ நீங்கள் ಆಶೀರ್ವಾದವಾಗಿರುತ್ತೀರಿ. நான் உங்களுக்காக ನಾವು ನಿಮಗಾಗಿ ஆசீர்வாதத்துக்காக ಆಶೀರ್ವಾದಕ್ಕಾಗಿ தேவ சமூகத்தில் வார்த்தை ದೇವರ கொண்டு வருகிறோம். ಸನ್ನಿಧಾನದಲ್ಲಿ ವಾಕ್ಯಗಳನ್ನು ತರುತ್ತೇವೆ. இந்த வார்த்தை ಈ ಮಾತುಗಳು எனக்குன்னு எடுத்துக்கொள்ளுங்கள். ನನಗೋಸ್ಕರವಾಗಿ ತೆಗೆದುಕೊಳ್ಳಿರಿ. அது தேவன் இன்னைக்கு விடுதலையாக்குவார். ಅದನ್ನು ದೇವರು ಬಿಡುಗಡೆ ಮಾಡುತ್ತಾನೆ. தேவ ஆவியான சீர்படுத்துவார். ದೇವರ ಆತ್ಮನು ನಿಮ್ಮನ್ನು ಸರಿಪಡಿಸುತ್ತಾನೆ. தேவ ஆவி எங்க இருக்கிறதோ ದೇವರ ಆತ್ಮನು ಎಲ್ಲಿದ್ದಾನೋ அவர் ஆவியான சாந்தமா சீர்படுத்துவார். ಅಲ್ಲಿ ದೇವರ ಆತ್ಮನು ಅಲ್ಲಿ ಶಾಂತವಾಗಿ ಸರಿಪಡಿಸುತ್ತಾನೆ. உன்னை கொண்டு போய் ನಿನ್ನನ್ನು ಕರೆದುಕೊಂಡು ಹೋಗಿ ஆயிரங்கள் மத்தியிலே அவன் குற்றவாளி நிப்பாட்ட மாட்டான். ಸಾವಿರ ಮಧ್ಯದಲ್ಲಿ ದೂಷಕರಾಗಿ ದೂಷಿಸುವವರನ್ನಾಗಿ ನಿಲ್ಲಿಸುವುದಿಲ್ಲ. மனுஷ ஆவிதான் ಮನುಷ್ಯರ ಆತ್ಮವೇ ஆயிரங்கள் மத்தியிலே குற்றவாளியாக ಸಾವಿರ ಆತ್ಮಗಳ ಮಧ್ಯದಲ್ಲಿ ನಿಮ್ಮನ್ನು ಯಾವಾಗಲೂ ದೂಷಕರಾಗಿ ದೂಷಿಸುವವರನ್ನಾಗಿ ಮಾರ್ಪಡಿಸುತ್ತದೆ. குற்றவாளியை நிப்பாட்டுகிறது. ಯಾವಾಗಲೂ ಸಹ ದೂಷಕರು ನಿಲ್ಲಿಸುತ್ತದೆ. உன் சகோதரன் குற்றவாளியா இருந்தா ನಿನ್ನ ಸಹೋದರನ ದೂಷಕನಾಗಿದ್ದರೂ ಸಹ அவனை கொண்டு போய் அவன் நிப்பாட்ட வேண்டாம். ಆತನನ್ನು ಕರೆದುಕೊಂಡು ಹೋಗಿ ನಿಲ್ಲಿಸಬೇಕು. அங்கே அவனை குறித்து பேசாதீர்கள். ಅಲ್ಲಿರುವಂತ ಎಲ್ಲಾ ಸೈತಾನನು அப்படி பேசினா ಆ ರೀತಿಯಲ್ಲಿ ಮಾತನಾಡಿದರೆ சகோதரனை பேசவில்லை. ಸಹೋದರನ ಕುರಿತು ಮಾತನಾಡಲಿಲ್ಲ. அவனுக்குள்ள கிறிஸ்துவின் ஆவி இருக்கிறது. ಆತನ ಒಳಗಡೆ ಕ್ರಿಸ್ತನ ಆತ್ಮನಿದ್ದಾನೆ. அது கிறிஸ்துவின் சரீரமா இருக்கிறது. ಅದು ಕ್ರಿಸ್ತನ ಶರೀರವಾಗಿದೆ. கிறிஸ்துவின் ரத்தமா இருக்கிறது. ಕ್ರಿಸ್ತನ ರಕ್ತವಾಗಿದೆ. அதை கொண்டு போய் கேவலப்படுத்துகிறாய். ಅದನ್ನು ಕೊಂಡೋಗಿ ನೀನು ಅವನನ್ನು ನೋಡಿ ದೂಷಿಸುತ್ತಾ ಇರುತ್ತಿ. அதனால தான் நீ வந்து தேவனுடைய ஆசீர்வாதம் பெறவில்லை. ಆದುದರಿಂದಲೇ ನೀನು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಿಲ್ಲ. ஹல்லேலூயா ಹಲ್ಲೆಲೂಯಾ, ஹல்லேலூயா ಹಲ್ಲೆಲೂಯಾ. இப்படி கண்டுபிடிக்க ಈ ರೀತಿಯಲ್ಲಿ ಕಂಡುಹಿಡಿಯುತ್ತಾ தேவனால் ஆசீர்வதிக்கப்பட முடியலை. ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. மனுஷனை தேடுகிறாய். ಮನುಷ್ಯರನ್ನು ಹುಡುಕುತ್ತಾ ಇದೀಯಾ. அங்க போன இங்க போன ஓடிக்கொண்டிருக்கிறாய். ಅಲ್ಲಿ ಹೋಗುತ್ತೀಯಾ, ಇಲ್ಲಿ ಹೋಗುತ್ತೀಯಾ. அதனால தான் நீ வந்து உலகத்துக்கு பிஸியா இருக்கிறாய். ಆದುದರಿಂದಲೇ ಲೋಕಕ್ಕೋಸ್ಕರವಾಗಿ ಲೋಕ ಪ್ರಕಾರವಾಗಿ ನೀನು ಬಹಳ ಬಿಸಿಯಾಗಿರುತ್ತಿ. தன் சகோதரனை குற்றத்தை கண்டுபிடிக்கிறவன் ತನ್ನ ಸಹೋದರನ ಆ ಒಂದು ದೂಷಣೆಯನ್ನು ಕಂಡುಹಿಡಿಯುತ್ತಾ ಇರುವವನು, ತಪ್ಪುಗಳನ್ನು ಕಂಡುಹಿಡಿಯುತ್ತಾ ಇರುವವನು, அவனுடைய வாழ்க்கையில நிலை இருக்காது. ಆತನ ಜೀವಿತದಲ್ಲಿ ಯಾವಾಗಲೂ ನೆಲೆ ಇರುವುದಿಲ್ಲ. உன்னை அலக்கறிக்கு விட்டுருவான். ನಿನ್ನನ್ನು ಅಲುಗಾಡಿಸುವುದಕ್ಕೆ ಬಿಟ್ಟು ಬಿಡುತ್ತಾನೆ. நீ மனுஷனால் புகழப்படுவாய். ನೀನು ಮನುಷ್ಯರಿಂದ ಹೊಗಳಿಕೆಯನ್ನು ಹೊಂದಿಕೊಳ್ಳಬಹುದು. நீ பேசும்போது மனுஷர் கை தட்டுவார்கள். ಅಯ್ಯೋ, ನೀನು ಮಾತನಾಡುವಾಗ ಮನುಷ್ಯರೆಲ್ಲರೂ ಕೈಗಳನ್ನು ಹೊಡೆಯಬಹುದು. தேவன் கை தட்ட மாட்டான். ಆದರೆ ದೇವರು ನಿನ್ನನ್ನು ನೋಡಿ ಚಪ್ಪಾಳೆ ಹೊಡೆಯುವುದಿಲ್ಲ. தேவனால் வரும் புகழதான் நிலையா நிற்கும். ದೇವರಿಂದ ಬರುವಂತ ಹೊಗಳಿಕೆ ಮಾತ್ರ ನಿನಗೆ ಹೊಗಳಿಕೆಯಾಗಿರುತ್ತದೆ. ಅದು ಮಾತ್ರ ನಿನ್ನ ನಿಲ್ಲಿಸುವಂತದ್ದಾಗಿರುತ್ತದೆ. சொல்லுங்க, தேவனால் வருகிற எதுமே ನಾವು ಹೇಳುವ ದೇವರಿಂದ ಬರುವಂತ ಯಾವುದೇ ಆಗಲಿ அது நிலையா நிற்கும். ಅದು ನೆಲೆಯಾಗಿರುತ್ತದೆ. அது நிலையா நிற்கும். ಅದು ನೆಲೆ ನಿಲ್ಲಿಸುತ್ತದೆ, ನೆಲೆಯಾಗಿರುತ್ತದೆ. தேவனுக்கு எது சித்தமோ, ದೇವರಿಗೆ ಯಾವುದು ಇಷ್ಟವೋ, தேவ ஆவிக்கு எது சித்தமோ, ದೇವರ ಆತ್ಮಕ್ಕೆ ಯಾವುದು ಇಷ್ಟವೋ அதை நான் செய்வேன். ಅದನ್ನು ಮಾತ್ರ ನಾನು ಮಾಡುತ್ತೇನೆ. நான் வேத பாருகிற போல, ನಾನು ವೇದ ಪರಾಯಣ ಅಂದ್ರೆ ಫರಿಸಾಯರ ಮಧ್ಯದಲ್ಲಿ ಹೋಗಲಿಲ್ಲ. உலக மனுஷனை போல ಲೋಕ ಪ್ರಕಾರದ ಮನುಷ್ಯನ ಹಾಗೆ நான் குற்றத்தை கண்டுபிடிக்க சபைக்கு வரமாட்டேன். ನಾನು ದೋಷ
ದೋಷಗಳನ್ನು ಕಂಡುಹಿಡಿಯುವುದಕ್ಕಾಗಲಿ ಅಥವಾ ಯಾವುದೇ ರೀತಿಯ ತಪ್ಪುಗಳನ್ನು ಕಂಡುಹಿಡಿಯುವುದಕ್ಕೋಸ್ಕರವಾಗಿ ಆಗಲಿ ನಾನು ಸಭೆಯ ಒಳಗಡೆ ಬರುವುದಿಲ್ಲ. அப்படி ಆಲೋಚನೆ கேட்டிருந்தால் ಆ ರೀತಿಯಲ್ಲಿ ಆಲೋಚನೆಗಳನ್ನು ಕೇಳಿರುವುದಾದರೆ அந்த ಆಲೋಚನೆயை விட்டு வெளியேறுவதாக. ಆಲೋಚನೆಗಳು ಯೇಸು ನಾಮದಲ್ಲಿ ನನ್ನನ್ನು ಬಿಟ್ಟೋಗಲಿ. இன்னைக்கு வெளியே போ. ಇವತ್ತು ಬಿಟ್ಟೋಗಲಿ. இந்த ஆவியும் சபையில் போய் கிரியை செய்ய முடியாது. ಈ ಆತ್ಮನಿಂದ ಯಾವ ಕಾರಣಕ್ಕೆ ಸಭೆಯ ಒಳಗಡೆ ಹೋಗಿ ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲ. ಎಲ್ಲ ಮನುಷ್ಯಗ ಅರಿವಿಯೇ, ಎಲ್ಲ ಮಾನುಷಿಕವಾದಂತ ಅರಿವು ಯೇಸುವಿನ ನಾಮத்தினால், ಯೇಸುವಿನ ನಾಮದಲ್ಲಿ ಸಾತಾನುடைய ಆಲೋಚನೆಯೇ, ಸೈತಾನನ ಎಲ್ಲ ಆಲೋಚನೆಗಳು ಯೇಸುವಿನ ನಾಮத்தினால், ಯೇಸುವಿನ ನಾಮದಲ್ಲಿ உன்னை கடிந்து கொள்றேன், ನಿನ್ನನ್ನು ಗದರಿಸುತ್ತಿದ್ದೇವೆ, உன்னை கடிந்து கொள்றேன், ಗದರಿಸುತ್ತಿದ್ದೇನೆ. இது தேவனுடைய சபை, ಇದು ದೇವರ ಸಭೆ. இங்க வேத பாதை இருக்க முடியாது. ಇದು ಯಾವ ಕಾರಣಕ್ಕೆ ಫರಿಸಾಯರ ಆತ್ಮವಾಗಲಿ ಶಾಸ್ತ್ರಿಗಳ ಆತ್ಮಗಳಾಗಲಿ ಇರುವುದಿಲ್ಲ, இருக்க முடியாது. ಇರಬಾರದು. இங்க இருக்கிற கிறிஸ்துவின் ஆவி, ಇಲ್ಲಿ ಇರುವಂತದ್ದು ಕ್ರಿಸ್ತನ ಆತ್ಮನು, இங்க பரிசுத்த ஆவியான கிரிகள், ಪರಿಶುದ್ಧಾತ್ಮನ ಕ್ರಿಯೆಗಳು, இங்க ಅದ್ಭುತ ಅಡಿಯಾಳಂ இருக்கிறது, ಅದ್ಭುತಗಳು ಸೂಚಕ ಕಾರ್ಯಗಳು ಇರುತ್ತದೆ. ಇದಕ್ಕೆ ವಿರೋಧವಾಗಿ இருக்கிற ಇದಕ್ಕೆ ವಿರುದ್ಧವಾಗಿರುವ ಎಲ್ಲ குற்றம் சொல்ற ஆவியே, ಎಲ್ಲ ದೂಷಿಸುವಂತ ಆತ್ಮ ஒவ்வொரு நாளும் ಒಂದೊಂದು ದಿನವೂ ಯೇಸು ಕ್ರಿಸ್ತ ಅದ್ಭುತಂ செய்கிறார். ಯೇಸು ಕ್ರಿಸ್ತನ ಅದ್ಭುತಗಳನ್ನು ಮಾಡುತ್ತಾನೆ. ಅವರத்தில் கொண்டு வருகிறவர்களே, ಅವರ ಬಳಿಗೆ ಕರೆದುಕೊಂಡು ಬರುವವರನ್ನು ಯೇಸು ಕುற்றத்தை ಕಂಡುபிடிக்கவில்லை. ಯೇಸು ಯಾವಾಗಲೂ ಆತನು ಯಾವುದೇ ಕಾರಣಕ್ಕೂ ತಪ್ಪುಗಳನ್ನು ಹುಡುಕಲಿಲ್ಲ. இனி பாவம் செய்யாதே, ಇನ್ನು ಪಾಪ ಮಾಡಬೇಡ, நீ சுகமானாய். ನೀನು ಸೌಖ್ಯವಾಗಿದ್ದಿ. ಯೇಸು அப்படிதான் ಯೇಸು சொல்லுகிறார். ಕ್ರಿಸ್ತನು ಅದೇ ಪ್ರಕಾರವಾಗಿ ಹೇಳಿದನು. சொல்ல இந்த சபை ಹೇಳುವ ಈ ಸಭೆ ಯೇಸು சொன்னது போல ಯೇಸು ಹೇಳಿದ ಹಾಗೆ அதை செய்கிறது. ಅದು ಮಾಡುತ್ತದೆ. நான் ನಾನು ஆசீர்வதிக்கப்படுகிறேன். ಆಶೀರ್ವದಿಸಲ್ಪಡುತ್ತೇನೆ. You blessed. ಯೇಸು ನಾಮ ನೀವು ಆಶೀರ್ವಾದವಾಗಿರಿ. ಯೇಸುವಿನ ಅದ್ಭುತங்கள், ಯೇಸುವಿನ ಅದ್ಭುತಗಳು அது நடக்கப்படுவதாக, ಅದು ನಡೆಯಲ್ಪಡಲಿ. ಇದಕ್ಕೆ ವಿರೋಧವಾಗಿ ಇದಕ್ಕೆ ವಿರುದ್ಧವಾಗಿ இருக்கிற ಇರುವಂತ ಎಲ್ಲ ದಂಡನೆಗಳು, ದಂಡನೆಗಳು, ತೀರ್ಪುಗಳು, ಎಲ್ಲ ತೀರ್ಪುಗಳು ಯೇಸುವಿನ ಯೇಸುವಿನ ನಾಮದಲ್ಲಿ ವಿಲಗಿ ಹೋವதாக, ಬಿಟ್ಟೋಗಲಿಂದ ಆಜ್ಞಾಪಿಸುತ್ತೇವೆ. ವಿಲಗಿ ಹೋವதாக, ಬಿಟ್ಟೋಗಲಿ ಯೇಸು ನಾಮದಲ್ಲಿ, விலகி போவதாக. ಬಿಟ್ಟೋಗಲಿ ಯೇಸು ನಾಮದಲ್ಲಿ. பொய்யின் ஆவியே, ಸುಳ್ಳಿನ ಆತ್ಮ, குற்றம் சொல்ற ஆவியே, ದೂಷಿಸುವಂತ ಆತ್ಮ, வேதபாரகின் ஆவியே, ಫರಿಸಾಯರ ಆತ್ಮ, பாரம்பரிய ஆவியே, ಪಾರಂಪರವಾದಂತ ಆತ್ಮ, பிசாசின் சாபத்தின் ஆவியே, ಸೈತಾನನ ಶಾಪದ ಆತ್ಮ, சாந்தம் இல்லாத ஆவியே, ಶಾಂತ ಇಲ್ಲದಿರುವಂತ ಆತ್ಮ, பொறுமை இழக்கிற ஆவியே, ಹೊಟ್ಟೆ ಕಿಚ್ಚು ಪಡುವಂತದ್ದು ಮಾತ್ರವಲ್ಲ ತಾಳ್ಮೆಯನ್ನು ಕೆಡಿಸುವಂತ ಆತ್ಮ, ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ உன்னை கடிந்து கொள்றேன், ನಿನ್ನನ್ನು ಗದರಿಸುತ್ತಿದ್ದೇವೆ, உன்னை கடிந்து கொள்றேன். ಗದರಿಸುತ್ತಿದ್ದೇವೆ. இந்த சபை ಈ ಸಭೆ கிறிஸ்துவினாலே, ಕ್ರಿಸ್ತನಿಂದ, இந்த சபை கிறிஸ்துவ தலைவராக இருக்கிறார். ಈ ಸಭೆಗೆ ಕ್ರಿಸ್ತನ ತಲೆಯಾಗಿದ್ದಾನೆ. என்னை பார்த்து அவர் சந்தோஷப்படுகிறார். ನನ್ನನ್ನು ನೋಡಿ ಆತನು ಸಂತೋಷ ಪಡುತ್ತಿದ್ದಾನೆ. என் மேல் அவர் பிரியமாக ನನ್ನ இருக்கிறார். ಮೇಲೆ ಬಹಳ ಪ್ರೀತಿ ಉಳ್ಳವನಾಗಿದ್ದಾನೆ. நான் செய்த போல என் பிள்ளைகள் செய்வார்கள். ನಾನು ಮಾಡಿದ ಹಾಗೆ ನನ್ನ ಮಕ್ಕಳು ಮಾಡುತ್ತಾರೆ. சொல்ல இயேசுவின் ஆவி, ಹೇಳುವ ಯೇಸುವಿನ ಆತ್ಮ, இயேசு ஆவி பெற்றவர்கள், ಯೇಸುವಿನ ಆತ್ಮವನ್ನು ಹೊಂದಿಕೊಂಡಿರುವವರು, இயேசு செய்தது போல ಯೇಸು ಮಾಡಿದ ಹಾಗೆ நாங்கள் செய்வோம். ನಾವು ಸಹ ಮಾಡುತ್ತೇವೆ. எங்க சபை ನಮ್ಮ செய்யும், ಸಭೆ ಮಾಡುತ್ತದೆ. அற்புத அடையாளம் செய்யும். ಅದ್ಭುತಗಳು ಸೂಚಕ ಕಾರ್ಯಗಳು ಆಗುತ್ತದೆ. சகல நோய்களை ಸಕಲ ನೋವುಗಳು இயேசு கிறிஸ்துவின் நாமத்தினால், ಯೇಸುವಿನ ನಾಮದಲ್ಲಿ, அவருடைய ஆவியினாலே ಅದರ ಆತ್ಮನಿಂದ நாங்கள் ನಾವು சுகமாக்குவோம். ಸೌಖ್ಯ ಹೊಂದಿಕೊಳ್ಳುತ್ತೇವೆ. இங்க சுகம் உண்டு, ಇಲ್ಲಿ ಸೌಖ್ಯವಿದೆ, சுகம் உண்டு, ಸೌಖ್ಯವಿದೆ, சுகம் உண்டு. ಸೌಖ್ಯವಿದೆ. கிறிஸ்துக்குள் இருக்கிற ಕ್ರಿಸ್ತನಲ್ಲಿ ಇರುವ குணமாக்குற வல்லமை ಗುಣಪಡಿಸುವ ಶಕ್ತಿ அது ಅದು புறப்படுவதாக. ಹೊರಟು ಹೋಗಲಿ. கிறிஸ்துவின் ஆவிக்குள்ள, ಕ್ರಿಸ್ತನ ಆತ್ಮದಲ್ಲಿ, கிறிஸ்துவின் சரீரத்துக்குள்ள ಕ್ರಿಸ್ತನ ಶರೀರದಲ್ಲಿ குணமாக்குற ஆவி, ಉಂಟು ಮಾಡುವಂತ ಗುಣಪಡಿಸುವಂತ ಆತ್ಮ, குணமாக்குற வல்லமை ಗುಣಪಡಿಸುವಂತ ಶಕ್ತಿ எங்களுக்குள்ளே ನಮ್ಮ ಒಳಗಡೆ அது புறப்படுகிறது. ಅದು ಹೊರಟು ಬರಲಿ. சபையே ಸಭೆಯೇ குணமாகு, ಗುಣವಾಗು, குணமாகு. ಸೌಖ್ಯವಾಗು. பரிசேயனை போல ಫರಿಸಾಯರ ಹಾಗೆ இருக்காதே, ಇರಬೇಡ, இருக்காதே. ಇರಬೇಡ. இயேசுவின் நாமத்தினால் ಯೇಸುವಿನ ನಾಮದಲ್ಲಿ அதை கடிந்து கொள்றேன். ಅದನ್ನು ಗದರಿಸುತ್ತಿದ್ದೇವೆ. இயேசுவை போல இருங்கள். ಯೇಸುವಿನ ಹಾಗೆ ಇರಿ. இயேசு என்ன சொல்றார்? ಯೇಸು ಏನು ಹೇಳುತ್ತಿದ್ದಾನೆ? நான் ನಾನು குணமாக்குறவன், ಗುಣಪಡಿಸುವವನು, குணமாக்குற ஆவி ಗುಣಪಡಿಸುವಂತ ಆತ್ಮನು இது ஒவ்வொரு மனுஷனுக்குள்ளே ಇದು ಒಂದೊಂದು ಮನುಷ್ಯರ ಒಳಗಡೆ இருப்பதாக. ಇರಲಿ. நான் பாவியா ನಾನು இருந்தேன், ಪಾಪಿಯಾಗಿದ್ದೆ. இயேசு ಯೇಸು ஒரு வேத பாருங்கள் போல என்ன பார்க்கவில்லை. ಒಂದು ಫರಿಸಾಯನ ನೋಡುವ ಹಾಗೆ ನನ್ನನ್ನು ನೋಡಲಿಲ್ಲ. என்னை எப்படி பார்க்கறான்? ನನ್ನನ್ನು ಯಾವ ರೀತಿಯಲ್ಲಿ அவரை ನೋಡುತ್ತಿದ್ದಾನೆ? போல என்ன ಅವನ பார்த்தார். ಹಾಗೆ ನನ್ನನ್ನು ನೋಡಿದನು. சொல்ல இயேசுவை போல பார்க்கறான். ಯೇಸುವಿನ ಹಾಗೆ ನನ್ನನ್ನು ನೋಡುತ್ತಿದ್ದಾನೆ. அதனால தான் குணமாக்கப்பட்டேன், ಆದುದರಿಂದ ನಾನು ಸೌಖ್ಯವನ್ನು ಹೊಂದಿಕೊಂಡೆ. அதனால தான் நீதிமானா இருக்கிறேன், ಆದುದರಿಂದಲೇ ನಾನು ನೀತಿವಂತಳಾಗಿದ್ದೇನೆ. அதனால தான் ಆದುದರಿಂದ நான் சாந்த ஆவியை பெற்றுகிறேன், ನಾನು ಶಾಂತ ಆ ಒಂದು ಆತ್ಮನನ್ನು ಹೊಂದಿಕೊಂಡಿದ್ದೇನೆ. அதனால மற்றவங்களை நான் சாந்தமா சீர்படுத்துகிறேன். ಆದುದರಿಂದಲೇ ನಾನು ಇತರರನ್ನು ಶಾಂತ ಸ್ವಭಾವದಿಂದ ಅವರನ್ನು ಸರಿಪಡಿಸುತ್ತಾ ಇದ್ದೇನೆ. இந்த ஆவி பெற்றவன் தாங்க ಈ ಆತ್ಮನನ್ನು ಹೊಂದಿಕೊಂಡವರು ಮಾತ್ರವೇ இந்த சபையிலுக்கு ஒரு பாரத்தை அவை ಈ எடுத்துக்கொள்வார்கள். ಸಭೆಯ ಭಾರವನ್ನು ಹೊರಲು ಸಾಧ್ಯ. அதுக்காக ஜெபம் பண்ணுவார்கள். ಅದಕ್ಕಾಗಿ ಪ್ರಾರ್ಥಿಸಲು ಸಾಧ್ಯ. அதை கொண்டு போய் எங்கேயும் சொல்ல மாட்டார்கள். ಅದನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ಸಹ ದೂಷಣೆಗೆ ಹಾಕುವುದಿಲ್ಲ, ದೂಷಿಸುತ್ತಾ ಇರುವುದಿಲ್ಲ. உங்க குடும்பத்துல ஒரு பிரச்சனை இருந்தா அதை கொண்டு போய் சொல்ல மாட்டேல்ல. ಅಯ್ಯೋ, ನಿನ್ನ ಮನೆಯಲ್ಲಿ ಏನೇ ಸಮಸ್ಯೆ ಬಂದ್ರು ಅದನ್ನು ತೆಗೆದುಕೊಂಡು ಊರಿಗೆಲ್ಲ ಹೇಳ್ಕೊಂಡು ಬರುವುದಿಲ್ಲ ತಾನೆ. உங்க வீட்ல ஒரு ஆசீர்வாதம் குறைந்தா அதுக்காக எவ்வளவு போராடுவே. ಅಯ್ಯೋ, ನಿನ್ನ ಮನೆಯಲ್ಲಿ ಯಾವುದಾದ್ರೂ ಆಶೀರ್ವಾದ ಕಡಿಮೆ ಆದ್ರೆ, ಏನಾದ್ರೂ ಕೊರತೆ ಬಂದ್ರೆ ಎಷ್ಟು ಜೋರಾಗಿ ಪ್ರಾರ್ಥಿಸುತ್ತೀಯ, ಎಷ್ಟು ಗೋಳಾಡಿ ಪ್ರಾರ್ಥಿಸ್ತೀಯ, ಎಷ್ಟು ಜೋರಾಗಿ ಅಳ್ತೀಯ. அதே போல இங்க போராடுங்க. ಅದೇ ಪ್ರಕಾರವಾಗಿ ಸಭೆಗೋಸ್ಕರವಾಗಿ ಸಭೆ ಸೇವೆಗಾಗಿ ಗೋಳಾಡಿ ಪ್ರಾರ್ಥಿಸು. ஐயோ எத்தனை ஆத்துமாக்கள் இருந்தார்கள், ಅಯ್ಯೋ, ಎಷ್ಟು ಆತ್ಮಗಳು ಇದ್ರು நீங்க எங்கேயோ போய் கொண்டிருக்கிறார்கள். ಇವತ್ತು ಎಲ್ಲೆಲ್ಲೋ ಹೋಗುತ್ತಿದ್ದಾರೆ. இதுக்காக போராடுங்க. ಅದಕ್ಕಾಗಿ ಹೋರಾಡಿ ಪ್ರಾರ್ಥಿಸಿರಿ. இந்த பாரத்தை
எடுத்துக்கொள்ளுங்கள். ಅಪ್ಪ ನಮ್ಮ ಭಾರಗಳನ್ನು ಹೊತ್ತುಕೊಳ್ಳಿರಿ. ಇದಕ್ಕಾக இரவும் பகலும் போராடுங்க. ಅದಕ್ಕೋಸ್ಕರವಾಗಿ ಹಗಲು ರಾತ್ರಿ ಪ್ರಾರ್ಥಿಸಿರಿ. கர்த்தர் ஆசீர்வதிப்பார். ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ. நான் அப்படிதான் ஜெபம் பண்ணி ನಾನು ಅದೇ கொண்டிருக்கிறேன். ಪ್ರಕಾರವಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. நான் வரும்போது பாஸ்டர் அம்மாவோட சொன்னேன். ನಾನು ಬರುವಂತ ವೇಳೆಯಲ್ಲಿ ನನ್ನ ಜೊತೆ ಇವರು ಮಾತನಾಡುತ್ತಾ ಇದ್ದರು. எதுக்காக நான் ஜெபம் பண்ணி கொண்டிருக்கிறேன்? ಯಾವುದಕ್ಕೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ? எதுக்காக? ಯಾವುದಕ್ಕಾಗಿ? இது சபை நல்லா இருக்க வேண்டும். ಈ ಸಭೆಯಲ್ಲಿ ಎಲ್ಲರೂ ಎದ್ದೇಳಬೇಕು. ஜனங்கள் வர வேண்டும். ಜನರು ಬರಬೇಕು. பிசாசுடைய ஐடியா விட்டு வெளியே வர வேண்டும். ಸೈತಾನನ ಆಲೋಚನೆಗಳಿಂದ ಬಿಡುಗಡೆಯಾಗಿ ಅವರು ಒಳಗಡೆ ಬರಬೇಕು. இந்த உபவாசத்தை போக்கணும் பிசாசு தடை செய்யறான். ಅಯ್ಯೋ, ಈ ಪ್ರಾರ್ಥನೆ ಮುಗಿಸಿ ಹೋಗಬೇಕಾದ್ರೆ ಅನೇಕರ ಜೀವಿತದಲ್ಲಿ ಅನೇಕ ತಡೆಗಳನ್ನು ತರ್ತಾನೆ ಅವನು. அதனால தான் நிறைய வேலை கொடுக்கறான். ಅದಕ್ಕೋಸ್ಕರವಾಗಿ ಅನೇಕ ಕೆಲಸಗಳನ್ನು ಕೊಟ್ಟು ಅವರೆಲ್ಲರನ್ನು ಬಿಸಿ 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 ಮಾಡುತ್ತಿದ್ದಾನೆ. அவர்களை எல்லாம் அவர்கள் வேத பாரகன பிசாசு மாற்றுகிறான். ಅವರನ್ನೆಲ್ಲರೂ ಫರಿಸಾಯರ ಆತ್ಮಆಯ ಶಾಸ್ತ್ರಿಗಳ ಆತ್ಮಆಯ ನಡೆಸಲ್ಪಡಿಸುತ್ತಾ ಇದ್ದಾನೆ. அவங்களுக்கு சாந்தமுள்ள ஆவி இல்லை. ಅವರ ಒಳಗಡೆ ಶಾಂತ ಗುಣ ಇಲ್ಲ. அது இருந்தா வந்திருப்பார்கள். ಅದು ಇದ್ದಿದ್ರೆ ಅವರು ಕರ್ತನ ಸನ್ನಿಧಾನದಲ್ಲಿ ಬಂದು ಕಾಯುತ್ತಾ ಇದ್ರು, ಕೇಳುತ್ತಾ ಇದ್ದರು. எங்க சபை ஆசீர்வதிக்கப்பட வேண்டும். ಅಪ್ಪ, ನಮ್ಮ ಸಭೆ ಆಶೀರ್ವದಿಸಲ್ಪಡಬೇಕು. எங்க சபை ரட்சிப்பு பெருக வேண்டும். ಸಭೆ ರಕ್ಷಣೆ ಹೊಂದಬೇಕು. எங்க ஊழியக்காரருடைய பாரங்களை ஏற்றுக்கொள்ள வேண்டும். ನನ್ನ ಸೇವಕರ ಆ ಒಂದು ಭಾರವನ್ನು ನಾನು ಹೊತ್ತುಕೊಳ್ಳಬೇಕು. சொல்லுங்க, சபையின் பாரத்துங்களை ಹೇಳುವ ನಾವು ಸಭೆಯ ಭಾರವನ್ನು நான் ஏற்றுக்கொள்வேன். ನಾನು ಹೊರುತ್ತೇನೆ. எங்க ஊழியக்காரருக்குள்ள இருக்கிற ನನ್ನ ಸೇವಕರ ಒಳಗಡೆ ಇರುವ அந்த பாரங்களும் ಆ ಒಂದು ಭಾರವನ್ನು, அந்த தியாகங்களும் ಆ ಒಂದು ತ್ಯಾಗಗಳನ್ನು, அந்த கண்ணீர்களும் ಆ ಒಂದು ಕಣ್ಣೀರುಗಳನ್ನು நான் கொஞ்சம் எடுத்துக்கொள்கிறோம். ನಾನು ಹೊತ್ತುಕೊಳ್ಳುತ್ತೇನೆ ಸ್ವಲ್ಪ. இயேசு கிறிஸ்து அதான் செய்றார். ಯೇಸು ಕ್ರಿಸ್ತನು ಅದನ್ನೇ ಮಾಡಿದನು. உங்க பாரத்தை நான் சுமக்கிறேன். ನಿಮ್ಮ ಭಾರವನ್ನು ನಾನು ಹೊರುತ್ತೇನೆ. என்னுடைய பாரத்தை எடுத்துக்கொள்ளுங்கள். ನನ್ನ ಭಾರವನ್ನು ನೀವು ಹೊತ್ತುಕೊಳ್ಳಿರಿ. என்னுடைய பாரம் என்றால் என்ன? ಹಾಗಾದ್ರೆ ನನ್ನ ಭಾರ ಅಂದ್ರೆ ಏನು? எங்க தேசம் இருளில் அகப்பட்டு கொண்டிருக்கிறது. ಎಲ್ಲೆಲ್ಲ ದೇಶವು ಕತ್ತಲೆಯಲ್ಲಿ ಇದೆಯೋ அங்க வெளிச்சம் உண்டாகட்டும். ಅಲ್ಲೆಲ್ಲ ಬೆಳಕು ಉಂಟಾಗಲಿ. அங்கே நிறைய தேசத்தில் மரணத்தில் இருக்க ஜனங்கள் இருக்கிறார்கள். ಅಲ್ಲಿ ಅಯ್ಯೋ, ದೇಶದಲ್ಲಿ ಎಷ್ಟೋ ಮರಣದಲ್ಲಿ ಇರುವಂತ ಜನರಿದ್ದಾರೆ. அவர்களை விடுதலையாக்க வேண்டும். ಅವರೆಲ್ಲರೂ ಬಿಡುಗಡೆ ಆಗಬೇಕು. அவர்களை சுகமாக்குங்கள். ಅವರೆಲ್ಲರೂ ಸೌಖ್ಯವಾಗಬೇಕು. நீங்கள் யாரையும் குற்றம் கண்டுபிடிக்க வேண்டாம். ನೀವು ಯಾರ ತಪ್ಪುಗಳನ್ನು ಕಂಡುಹಿಡಿಯುತ್ತಾ ಇರಬೇಡಿರಿ. அவங்க வீட்டுக்கு போங்கள். ಅವರ ಮನೆಗೆ ಹೋಗಿರಿ. என் நாமத்தை சொல்லுங்க. ನನ್ನ ನಾಮವನ್ನು ಹೇಳಿರಿ. அவங்களை சபைக்கு கொண்டு வாருங்கள். ಸಭೆಗೆ ಕರೆದುಕೊಂಡು ಬನ್ನಿರಿ. இந்த பாரத்தை எடுத்துக்கொள்ளுங்கள். ಈ ಭಾರವನ್ನು ಹೊತ್ತುಕೊಳ್ಳಿರಿ. நீங்க எடுத்துக்கொண்டால் ನೀವು ಹೊತ್ತುಕೊಂಡರೆ உங்க வீடு ನಿಮ್ಮ ಮನೆ நீங்க நினைப்பதற்கு மேலானதை கர்த்தர் கொடுப்பார். ನೀವು ಯೋಚಿಸುವುದಕ್ಕಿಂತಲೂ ಅಧಿಕವಾದದನ್ನು ನನ್ನ ದೇವರು ನಿಮ್ಮ ಕುಟುಂಬಕ್ಕೆ ಕೊಡುತ್ತಾನೆ. ஒரு குறை இருக்காது. ಯಾವುದೇ ಕೊರತೆ ಇರುವುದಿಲ್ಲ. ஒரு பிரச்சனை இருக்காது. ಯಾವ ಸಮಸ್ಯೆ ಇರುವುದಿಲ್ಲ. அங்க ஒரு தண்டனை இருக்காது. ಅಲ್ಲಿ ಯಾವ ದಂಡನೆಯೂ ಇರುವುದಿಲ್ಲ. சபையை குறித்து ஒரு வெளிப்பாடு உங்களுக்கு வருவதாக. ಸಭೆಯ ಕುರಿತು ಒಂದು ಪ್ರಕಟಣೆ ನಿಮ್ಮ ಒಳಗಡೆ ಬರಲಿ. அது வந்தால் ಅದು ಬಂದರೆ உங்க வாழ்க்கையில ನಿಮ್ಮ ಜೀವಿತದಲ್ಲಿ நீங்கள் எதிலையுமே அகப்பட மாட்டீர்கள். ನೀವು ಯಾವುದರೊಳಗಡೆಯೂ ಸಿಕ್ಕಿ ಬೀಳುವುದಿಲ್ಲ. எந்த பிரச்சனையும் உங்க வாழ்க்கையில வராது. ಯಾವ ಸಮಸ್ಯೆಯೂ ನಿಮ್ಮ ಜೀವಿತದಲ್ಲಿ ಬರುವುದಿಲ್ಲ. அது வந்தாலும் ஆவியானவரை மாற்றி ಅದು போடுவார். ಬಂದರೂ ಸಹ ದೇವರ ಆತ್ಮನ ತೆಗೆದುಹಾಕುತ್ತಾನೆ. இந்த கடைசி காலத்துல இது தேவை. ಈ ಕಡೆ ದಿನಗಳಲ್ಲಿ ಇಂತಹ ಜ್ಞಾನ ನಮಗೆ ಬೇಕು. யாரோருக்கும் என்னென்ன பாரம் இருக்குது. ಯಾರೋ ಒಬ್ಬರು ಏನೇನೋ ಹೇಳಬಹುದು. ஒரு விபச்சாரிக்கு விபச்சாரம் செய்ய வேண்டும் பாரம் அவளுக்குள்ள இருக்கிறது. ಯಾರ್ಯಾರಿಗೂ ಯಾವುದೋ ಭಾರಗಳಿರ್ತದೆ. ವ್ಯಭಿಚಾರ ಮಾಡುವವರಿಗೆ ವ್ಯಭಿಚಾರವನ್ನು ಯಾವ ರೀತಿಯಲ್ಲಿ ಮಾಡುವಂತದ್ದು ಅಂತೇಳಿ ಭಾರ ಇರ್ತದೆ. குடிகாரனுக்கு எவ்வளவு குடிக்கணுமே என்று அவனுக்கு பணம் இல்லாமல் அவன் அலைந்து கொண்டிருக்கிறான். ಅಯ್ಯೋ, ಕುಡಿಯುವವರಿಗೆ ಯಾವ ರೀತಿಯಲ್ಲಿ ಕುಡಿಯುವಂತದ್ದು, ಹೇಗೆಲ್ಲ ಕುಡಿಯುವಂತದ್ದು ಅಂತೇಳಿ ಅವರು ಪ್ಲಾನ್ ಮಾಡಿ ಅವರು ಭಾರವನ್ನು ಹೊರ್ತಾ ಇರ್ತಾರೆ. பிசினஸ்காரன் ஒரு நாளைக்கு இவ்வளவு கோடி வர வேண்டும் பாரமா இருக்கிறான். ವ್ಯಾಪಾರಿ ಬಿಸ್ನೆಸ್ ಮಾಡುವವರು ಇಷ್ಟು ಕೋಟಿ ಹಣ ಇಷ್ಟು ದಿನಕ್ಕೆ ಬರಬೇಕು ಅಂತೇಳಿ ಅವರು ಭಾರದಲ್ಲಿ ಇರುತ್ತಾರೆ. விளையாட்டில் இருக்கிறவன் நான் அந்த பெரிய கப்பை வாங்க வேண்டும் என்று அவன் பாரத்தோடும் போராடி கொண்டிருக்கிறான். ಆಟದಲ್ಲಿ ಇರುವವರು, ಪಂದ್ಯದಲ್ಲಿ ಇರುವವರು ಈ ರೀತಿಯಲ್ಲಿ ಆಡಬೇಕು, ನಾನು ಈ ರೀತಿಯಲ್ಲಿ ಓಡಬೇಕು, ನಾನು ಇಂತಹ ಒಂದು ಬಿರುದುಗಳನ್ನು ಪಡೆದುಕೊಳ್ಳಬೇಕು ಅಂತೇಳಿ ಅವರು ಹೋರಾಡುತ್ತಿರುತ್ತಾರೆ. ஒவ்வொருத்துக்கும் ஒவ்வொரு பாரம் இருக்கு. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಭಾರ ಇರುತ್ತದೆ. அந்த பாரத்துக்கு போராடுகிறான். ಆ ಭಾರಕ್ಕೋಸ್ಕರವಾಗಿ ಅವರು ಹೋರಾಡುತ್ತಾರೆ. ಮಾತ್ರವಲ್ಲ, ಅವರು ಪ್ರಯತ್ನ ಮಾಡುತ್ತಾರೆ. அதை பெற்றுக்கொள்கிறான். ಅದನ್ನು ಹೊಂದಿಕೊಳ್ಳುತ್ತಾರೆ. அதனால ஒரு ஜீவனும் கிடையாது. ಅದಕ್ಕೋಸ್ಕರವಾಗಿ ಒಂದು ಜೀವವೂ ಇಲ್ಲ. அது அவன் மட்டும் ஆசீர்வாதமா இருக்கிறான். ಅದು ಅವರಿಗೆ ಮಾತ್ರ ಅದು ಆಶೀರ್ವಾದವಾಗಿರುತ್ತದೆ. இந்த பாரம் நம்மளுக்குள்ள வந்தா, ಆದ್ರೆ ಈ ಭಾರ ನಮ್ಮ ಒಳಗಡೆ ಬಂದರೆ தலைமுறை ஆசீர்வதிக்கப்படும். ಸಂತತಿಯಾಗಿ ಆಶೀರ್ವಾದವಾಗುತ್ತದೆ. ಅದ ಉண்மையே. ಅದೇ ಸತ್ಯ. இதை பெற்றுக்கொள்ளுங்க. ಇದನ್ನು ಹೊಂದಿಕೊಳ್ಳಿರಿ. இந்த பாரம் உனக்குள் வருவதாக. ಈ ಭಾರ ಯೇಸು ನಾಮದಲ್ಲಿ ನಿಮ್ಮ ಒಳಗೆ ಬರಲಿ. இந்த ஆவி உனக்குள் வருவதாக. ಈ ಆತ್ಮ ನಿಮ್ಮ ಒಳಗಡೆ ಬರಲಿ. இந்த வெளிப்பாடு உனக்குள் வருவதாக. ಪ್ರಕಟಣೆ ನಿಮ್ಮ ಒಳಗಡೆ ಬರಲಿ. ಯೇಸುವಿನ ನಾಮத்தினால். ಯೇಸುವಿನ ನಾಮದಲ್ಲಿ இப்படியாப்பட்ட ஒரு வெளிப்பாடு நம்மளுக்குள் வந்தா, ಈ ರೀತಿಯಾದಂತ ಒಂದು ಪ್ರಕಟಣೆ ನಮ್ಮ ಒಳಗಡೆ ಬಂದರೆ நாம கவலைப்பட தேவையில்லை. ನಾವು ಯಾವ ಕಾರಣಕ್ಕೆ ಯೋಚಿಸುವಂತ ಅಗತ್ಯತೆ ಇಲ್ಲ. உலக பாரம் ಲೋಕದ ಭಾರ நம்மளை கவலைப்படுத்தும். ನಮ್ಮನ್ನು ಕಳವಳ ಪಡಿಸುತ್ತದೆ, ಚಿಂತೆಗೆ ಒಳಪಡಿಸುತ್ತದೆ. கிறிஸ்துவின் பாரம் ಆದರೆ ಕ್ರಿಸ್ತನ ಭಾರ நம்மளை ஆரோக்கியப்படுத்தும். ನಮ್ಮನ್ನು ಆರೋಗ್ಯಪಡಿಸುತ್ತದೆ. எந்த பாரம் உனக்கு வேண்டும்? ಯಾವ ಭಾರ
ನೆನೆಯಬೇಕು. கிறிஸ்துவின் பாரம் நம்மளுக்கு தேவை. ಕ್ರಿಸ್ತನ ಭಾರ ನಮಗೆ ಬೇಕಾ? அது நம்மளுக்குள் வந்தா ನಮ್ಮ ಒಳಗಡೆ ಬಂದರೆ இந்த சரீரத்தை குறித்து கவலைப்பட ಈ தேவையில்லை. ಶರೀರದ ಕುರಿತು ನಾವು ಯೋಚನೆ ಮಾಡುವುದು ಬೇಡ. இந்த சரீரம் ಈ ಶರೀರ கிறிஸ்துவை குறித்தே ಕ್ರಿಸ್ತನ ಕುರಿತೇ நம்ம தியானிக்கும் போது ನಾವು ಧ್ಯಾನಿಸುತ್ತಿರುವಾಗ ஒரு வியாதி ಒಂದು வராது, ವ್ಯಾಧಿಯು ಬರುವುದಿಲ್ಲ, ஒரு பலவீனம் வராது, ಒಂದು ಬಲಹೀನತೆಯು ಬರುವುದಿಲ್ಲ. நீ கஷ்டப்பட தேவையில்லை. ನೀವು ಕಷ್ಟಪಡುವಂತ ಅವಶ್ಯಕತೆ ಇಲ್ಲ. நான் அனுதினமும் ನಾನು ಅನುದಿನವೂ இந்த சரீரங்களுக்காக ಈ ಶರೀರಕ್ಕಾಗಿ இந்த சரீரம் ಈ ಶರೀರ நான் கவலைப்படுவதே இல்லை. ನಾನು ಯೋಚಿಸುವುದೇ ಇಲ್ಲ. கிறிஸ்துக்குள் என்ன இருக்கிறது ಕ್ರಿಸ್ತನ ಒಳಗಡೆ ಏನಿದೆಯೋ அதை குறித்து நான் கேட்கிறேன், ಅದನ್ನು ಕುರಿತು ಮಾತನ್ನ ಕೇಳುತ್ತೇನೆ, அதை சொல்லுகிறேன். ಅದನ್ನು ಹೇಳುತ್ತೇನೆ. விசுவாசிக்கிறவனுக்கு சுகம் உண்டாகிறது. ನಂಬುವವರಿಗೆ ಅದು ಸೌಖ್ಯ ಉಂಟಾಗುತ್ತದೆ. சொல்லு, விசுவாசிக்கிறவனுக்கு ನಂಬುವವರಿಗೆ சுகம் உண்டாகிறது. ಆರೋಗ್ಯ ಉಂಟಾಗುತ್ತದೆ. விசுவாசிக்கிறவனுக்கு ನಂಬುವವರಿಗೆ அவன் பரிசுத்தமாகிறான், ಅವರು ಪರಿಶುದ್ಧಪಡಿಸುತ್ತಾನೆ, அவன் சீர்பொருந்துகிறான், ಅವರು ಸರಿಯಾಗುತ್ತಾರೆ. அவன் எப்பொழுதும் ಅವರು ಯಾವಾಗಲೂ அவன் தேவனை போல ಆತನ ದೇವರ ಹಾಗೆ யார் ஒரு குற்றத்திலையும் ಯಾವ ಒಂದು ದೂಷಣೆ ಇಲ್ಲದೆ அவன் ಅಗಪಡ மாட்டான். ಆತನ ದೂಷಣೆಗೆ ಒಳಗಾಗುವುದೇ ಇಲ್ಲ. சொல்லுங்க, பாவிகளை ನಾವು ಹೇಳುವ ಪಾಪಿಗಳನ್ನು நாங்க நேசிப்போம், ನಾವು ಪ್ರೀತಿಸುತ್ತೇವೆ. பகையா இருக்கிறவர்களை ನಾವು ನಮ್ಮನ್ನು ಹಾಗೆ ಮಾಡುವವರಿಗೋಸ್ಕರವಾಗಿ நேசிப்போம். ನಾವು ಪ್ರೀತಿಸುತ್ತೇವೆ. ನಾವೆಲ್ಲರೂ ಬಾಯಿಗಳನ್ನು ತೆರೆದು ಹೇಳುವ, ನಮ್ಮನ್ನು ಯಾರೆಲ್ಲ ಹಾಗೆ ಮಾಡುತ್ತಾರೋ ಅವರನ್ನು ನಾವು ಪ್ರೀತಿಸುತ್ತೇವೆ. ஆமென், ஹல்லேலூயா, ಹಲ್ಲೆಲೂಯಾ, ஆமென். ಆಮೆನ್. மத்திய எழுதின புத்தகம் ಮತ್ತಾಯನು ಬರೆದ ಸುವಾರ್ತೆ 12 12ನೇ ಅಧ್ಯಾಯ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದ 18ನೇ ವಚನದಿಂದ ನಾವು ಓದಿಕೊಳ್ಳೋಣ. ಹೀಗೋ ನನ್ನ ಸೇವಕನು, ಈತನನ್ನು ನಾನು ಆರಿಸಿಕೊಂಡೆನು, ಈತನು ನನಗೆ ಇಷ್ಟನು, ನನ್ನ ಪ್ರಾಣಪ್ರಿಯನು, ಈತನಲ್ಲಿ ಆತ್ಮವನ್ನು ಇರಿಸಿರುವೆನು. ಈತನು ಅನ್ಯ ಜನಗಳಿಗೂ ನ್ಯಾಯ ವಿಧಿಗಳನ್ನು ಸಾರುವನು. ಈತನು ಜಗಳ ಆಡುವುದಿಲ್ಲ, ಕೂಗಾಡುವುದಿಲ್ಲ, ಬೀದಿಗಳಲ್ಲಿ ಈತನ ಧ್ವನಿಯು ಯಾರಿಗೂ ಕೇಳಿಸುವುದಿಲ್ಲ. ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ, ಆರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ, ನ್ಯಾಯವನ್ನು ದಿಗ್ವಜಕ್ಕಾಗಿ ಕಳುಹಿಸಿಕೊಡುವನು. ಅನ್ಯ ಜನರು ಈತನ ಹೆಸರನ್ನು ಕೇಳಿ ನಿರೀಕ್ಷೆಯಿಂದ ಇರುವರು. பாத்தீங்களா என்ன சொல்றான்னு பாருங்க. ಏನು ಹೇಳುತ್ತಿದ್ದಾನೆ ನೋಡಿ. இது நீங்க புரிஞ்சீங்களா? ಇದನ್ನು ನೀವು ಅರ್ಥ ಮಾಡಿಕೊಂಡ್ರಾ? மறுபடியும் படிங்க. ಇನ್ನೊಂದು ಸಾರಿ ನಾವು ಓದುತ್ತೇನೆ. ಈಗೋ ನನ್ನ ಸೇವಕನು, ಈತನನ್ನು ನಾನು ಆರಿಸಿಕೊಂಡೆನು, ಈತನು ನನಗೆ ಇಷ್ಟನು, ನನ್ನ ಪ್ರಾಣಪ್ರಿಯನು, ಈತನಲ್ಲಿ ನನ್ನ ಆತ್ಮವನ್ನು ಇರಿಸಿರುವೆನು. ಈತನು ಅನ್ಯ ಜನಗಳಿಗೂ ನ್ಯಾಯ ವಿಧಿಯನ್ನು ಸಾರುವನು. ಈತನು ಜಗಳ ಆಡುವುದಿಲ್ಲ, ಕೂಗಾಡುವುದಿಲ್ಲ, ಬೀದಿಗಳಲ್ಲಿ ಈತನ ಧ್ವನಿಯು ಯಾರಿಗೂ ಕೇಳಿಸುವುದಿಲ್ಲ. ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ, ಹಾರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ, ನ್ಯಾಯವನ್ನು ದಿಗ್ವಜಯಕ್ಕಾಗಿ ಕಳುಹಿಸಿಕೊಡುವನು. ஹல்லேலூயா, ಹಲ್ಲೆಲೂಯಾ, ஹல்லேலூயா. ಹಲ್ಲೆಲೂಯಾ. அவ பாரு, இந்த ஆவி பெற்ற வாக்குவாதம் பண்ண மாட்டான். ಈ ಆತ್ಮನನ್ನು ಹೊಂದಿಕೊಂಡಿರುವವರು ಯಾವ ಕಾರಣಕ್ಕೂ ವಾಗ್ವಾದ ಮಾಡುವುದಿಲ್ಲ. கூக்குரலிட மாட்டான். ಆತನು ಯಾವ ಕಾರಣಕ್ಕೂ ಕೂಗಾಡುವುದಿಲ್ಲ. அவருடைய சத்தங்களை ஒருவன் வீதியிலே கேட்பதும் இல்லை. ಆತನ ಶಬ್ದವನ್ನು ಬೀದಿಯಲ್ಲಿ ಯಾರಿಗೊಬ್ಬರಿಗೂ ಸಹ ಕೇಳುವುದಿಲ್ಲ. அவன் நியாயத்தை ஜெயம் கிடைக்க பண்ணுக வரைக்கும், ಅವರು ನ್ಯಾಯಕ್ಕೆ ಜಯವು ಸಿಗುವವರೆಗೂ, நெறிந்த நாளை முறிக்காமலும், ಅವರು ಇರುವಂತ ದಿನಗಳನ್ನು ಬಿಟ್ಟು மங்கி எறிகிற திரி அணையாமல் இருப்பான். ಆರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ, அவருடைய நாமத்து மேல் புறஜாதியர் நம்பிக்கையாயிருப்பார். ಮಾತ್ರವಲ್ಲ ಅನ್ಯ ಜನಗಳ ಮಧ್ಯದಲ್ಲಿ ನ್ಯಾಯ ವಿಧಿಗಳನ್ನು ಸಾರುವನು ಎಂಬುದಾಗಿ. ஹல்லேலூயா, ಹಲ್ಲೆಲೂಯಾ. இதோ நான் தெரிந்து கொள்ளப்பட்ட என் தாசன், ಇಗೋ ನಾನು ಆರಿಸಿಕೊಂಡಿರುವಂತಹ ನನ್ನ ಸೇವಕನು, அவங்க மேல என் ஆவியை அமர பண்ணுவேன். ಈತನ ಮೇಲೆ ನನ್ನ ಆತ್ಮವನ್ನು ಇರಿಸುವೆನು. அவர் எனக்கு பிரியமாயிருப்பார். ಆತನು ನನಗೆ ಪ್ರಿಯನಾಗಿರುತ್ತಾನೆ. ಹಲ್ಲೆಲೂಯಾ. உங்க ஊழியக்காரர் உங்களுக்கு எல்லாத்துக்கும் பிரியமா இருக்கிறார் தானே? ನಿಮ್ಮ ಸೇವಕರು ನಿಮ್ಮೆಲ್ಲರಿಗೂ ಪ್ರಿಯರಾಗಿದ್ದಾರಾ? ಅವರ ಮೇಲೆ ಅವರ ದೇವರ ಆವಿ இருந்தாதான் உங்க மேல் பிரியமா இருக்கிறார். ದೇವರ ಆತ್ಮನ ಅವರ ಮೇಲೆ ಇರುವುದಾದರೆ ನೀವು ಅವರ ಮೇಲೆ ಪ್ರಿಯರಾಗಿರುತ್ತೀರಿ. அதனால என் ஜனங்கள் ஆசீர்வதிக்கப்படும் அநேக ஊழியக்காரர்களை கொண்டு வருகிறார். ಆದುದರಿಂದಲೇ ನನ್ನ ಜನರು ಆಶೀರ್ವಾದವಾಗಬೇಕು ಅಂತೇಳಿ ಅನೇಕ ದೇವ ಸೇವಕರನ್ನು ಇಲ್ಲಿ ಕರೆ ಮಾಡುತ್ತಾರೆ. ஊழியக்காரர் வராங்களா இல்லையா? சொல்லுங்க. ಸೇವಕರು ಇಲ್ಲಿ ಬರ್ತಾರಾ ಇಲ್ವಾ? எதுக்காக வராங்க? ಯಾವುದಕ್ಕೋಸ್ಕರವಾಗಿ ಬರುತ್ತಾರೆ? இவர் ஆசீர்வதிக்கப்படுறதா நீங்க ஆசீர்வதிக்கப்படுவதுக்கா? ಸೇವಕರ ಆಶೀರ್ವಾದವಾಗುವುದಕ್ಕೋಸ್ಕರವಾಗಿ ಅಥವಾ ನೀವೆಲ್ಲರ ಆಶೀರ್ವಾದ ಹೊಂದಿಕೊಳ್ಳಬೇಕು ಅಂತನಾ? ஹல்லேலூயா, ಹಲ್ಲೆಲೂಯಾ. நீங்கள் ஆசீர்வாதமா இருக்க வேண்டும் என்று தான் அவர் பிரியப்படுகிறார். ನೀವೆಲ್ಲರೂ ಆಶೀರ್ವಾದವಾಗಿ ಇರಬೇಕು ಅಂತಾನೆ ಅವರು ಆಸೆ ಪಡುತ್ತಾರೆ. ஆனா எவ்வளவு கஷ்டம் இருக்குது, ஆனா ஊழியக்காரரை கொண்டு வருகிறார். ಆದರೆ ಅವರಿಗೆ ಎಷ್ಟೇ ಕಷ್ಟಗಳು ಬಂದರೂ ಸಹ ಅವರು ಸೇವಕರನ್ನು ಬರಮಾಡುತ್ತಲೇ ಇದ್ದಾರೆ. எவ்வளவு தேவைகள் இருக்கலாம், ಎಷ್ಟು ಅಗತ್ಯತೆಗಳು ಇರಬಹುದು, அது நமக்கு தெரியாது. ಆದರೆ ನಮಗೆ ಗೊತ್ತಿಲ್ಲ. ஆனால் என் சபை ஆசீர்வதிக்கப்பட வேண்டும். ಆದರೆ ನನ್ನ ಸಭೆ ಆಶೀರ್ವದಿಸಲ್ಪಡಬೇಕು. இந்த தேசம் எப்படியாவது விடுவிக்கப்பட வேண்டும். ದೇಶವು ಹೇಗಾದರೂ ಬಿಡುಗಡೆ ಆಗಬೇಕು. இந்த தேசத்துல கர்த்தருடைய சத்தம் கேட்கப்பட ಈ வேண்டும். ದೇಶದ ಮಧ್ಯದಲ್ಲಿ ದೇವರ ಶಬ್ದ ಕೇಳಲ್ಪಡಬೇಕು. அதனால அவர் பொறுமையா இருக்கிறார். ಆದುದರಿಂದಲೇ ಅವರು ತಾಳ್ಮೆ
ತಾಳ್ಮೆಯಿಂದ ಇದ್ದಾರೆ. அவர் இந்த சத்தங்களை கொண்டு போய் வீதியில பேச சொல்ல கிடையாது. ಅವರು ಈ ಶಬ್ದಗಳನ್ನು ತೆಗೆದುಕೊಂಡು ಹೋಗಿ ಬೀದಿಗಳಲ್ಲಿ ಹೇಳುತ್ತಿಲ್ಲ. அவர் வாக்குவாதம் உங்ககிட்ட பண்ணல. ಅವರು ಯಾವ ಕಾರಣಕ್ಕೂ ನಿಮ್ಮ ಮಧ್ಯದಲ್ಲಿ ಬಂದು ವಾಗ್ವಾದಗಳನ್ನು ಮಾಡುತ್ತಿಲ್ಲ. உங்களை மேல சபிக்கல அவர். ನಿಮ್ಮ ಮೇಲೆ ಯಾವ ಕಾರಣಕ್ಕೂ ಅವರು ಶಪಿಸಲಿಲ್ಲ. ஏங்க வரலன்னு கேக்குறாரு. ಯಾಕೆ ನೀವು ಬರುತ್ತಾ ಇಲ್ಲ ಅಂತ ಕೇಳ್ತಾರೆ ವಿನಃ இந்த கூட்டமே உங்களுக்கு தான் ஆசீர்வாதமா இருக்குதான் கூட்டம் வச்சிருக்கிறார். ನಿಮಗೆ ಆಶೀರ್ವಾದವಾಗಬೇಕು ಅಂತಾನೆ ಅವರು ಕೂಟವನ್ನು ಏರ್ಪಡಿಸಿಟ್ಟಿದ್ದಾರೆ. ஹalleluya. ಹಲ್ಲೆಲೂಯಾ. இந்த 1000 நாள் முடியறதுக்கு என் ஜனங்கள் எல்லாரும் ஆசீர்வாதமா இருக்க ಈ வேண்டும். 1000 ದಿನಗಳ ಪ್ರಾರ್ಥನೆ ಮುಗಿಯುವುದರೊಳಗಾಗಿ ನನ್ನ ಜನರೆಲ್ಲರೂ ಬಿಡುಗಡೆ ಹೊಂದಿ ಆಶೀರ್ವಾದವಾಗಿರಬೇಕು ಅಂತ ಹೇಳಿ ಸೇವಕರು ಇಷ್ಟಪಟ್ಟರು. என் ஜனங்களோ வீதியில சண்டை போடக்கூடாது. ನನ್ನ ಜನರು ಬೀದಿಗಳಲ್ಲಿ ನಿಂತುಕೊಂಡು ಜಗಳ ಮಾಡಬಾರದು. வீதியில போய் யார்கிட்ட வாக்குவாதம் பண்ணக்கூடாது. ಬೀದಿಗಳಲ್ಲಿ ನಿಂತುಕೊಂಡು ಯಾರ ಮಧ್ಯದಲ್ಲಿ ಸಹ ವಾಗ್ವಾದಗಳನ್ನು ಮಾಡಬಾರದು. என் ஜனங்கள் இங்கே அவர் சபையில் இருக்க வேண்டும் விரும்புகிறார். ನನ್ನ ಜನರು ಯಾವಾಗಲೂ ಸಹ ಸಭೆ ಒಳಗಡೆ ಇರಬೇಕು ಅಂತ ಹೇಳಿ ಅವರು ಅಪೇಕ್ಷಿಸುತ್ತಾರೆ. போய் அந்நிய ஜனங்களை போய் நம்ம வெளியில போய் நம்ம கெட்ட வார்த்தை பேசக்கூடாது. ಯಾವ ಕಾರಣಕ್ಕೂ ನಾವು ಅನ್ಯ ಜನರ ಹಾಗೆ ಕೆಟ್ಟ ಮಾತುಗಳನ್ನು ನಾವು ಆಡುತ್ತಾ ಇರಬಾರದು. ஏனென்றால் ಯಾಕೆಂದರೆ உங்க மேல ஒரு ஆவியானவர் இருக்கிறார். ನಿಮ್ಮ ಮೇಲೆ ದೇವರ ಆತ್ಮನೇ ಇದ್ದಾನೆ. நீங்கள் பிரியமாய் நடந்து ನೀವು கொள்ளுங்கள். ಪ್ರಿಯರಾಗಿ ನಡೆದುಕೊಳ್ಳಬೇಕು. இந்த நாள் இருந்து ನಾವು ಹೇಳುವ ಈ ದಿನಗಳಿಂದ நாங்க வீதியில போய் ನಾವು ಬೀದಿಗಳಲ್ಲಿ ಹೋಗಿ தேவையில்லாத வார்த்தைகளை பேச மாட்டோம். ಬೇಡವಾದಂತ ಮಾತುಗಳನ್ನು ಆಡುವುದಿಲ್ಲ. ಬಾಯಿಗಳನ್ನು ತೆರೆದು ಹೇಳುವ சொல்லுங்க நீதான் சொல்லும். ಹೇಳುವ ಬೀದಿಗಳಲ್ಲಿ ಹೋಗಿ ಬೇಡವಾದಂತ ಮಾತುಗಳನ್ನು ನಾನು ಆಡುವುದಿಲ್ಲ. வாக்குவாதம் பண்ண மாட்டேன். ವಾಗ್ವಾದಗಳನ್ನು ಮಾಡುವುದಿಲ್ಲ. தேவையில்லாத சண்டை போட மாட்டேன். ಬೇಡ ಸುಮ್ಮನೆ ಹೋಗಿ ಜಗಳ ಮಾಡುವುದಿಲ್ಲ. இயேசுவின் நாமத்தினால் ಯೇಸುವಿನ ನಾಮದಲ್ಲಿ அப்படி செய்திருந்தா ಆ ರೀತಿಯಲ್ಲಿ ನಾನು ಮಾಡಿರುವುದಾದರೆ பரிசுத்த ஆவியானவரே ಪರಿಶುದ್ಧಾತ್ಮರೇ உம்முடைய நாமங்களை ನಿಮ್ಮ ನಾಮದಿಂದ நான் தூசித்திருக்கிறேன். ನಾನು ದೂಷಿಸಿದ್ದೇನೆ. இனி நான் செய்ய மாட்டேன். ಇದನ್ನು ಆ ರೀತಿಯಲ್ಲಿ ಮಾಡುವುದಿಲ್ಲ. நாம சாட்சியா ನಾವು இருக்கும்போது ಸಾಕ್ಷಿಯಾಗಿರುವಾಗ உங்க மூலமா ನಿಮ್ಮ ಮೂಲಕವಾಗಿ புறஜாதிகள் இயேசு மேல் நம்பிக்கையா இருப்பார், ரட்சிக்கப்படுவார்கள். ಅನ್ಯ ಜನರು ನಿಮ್ಮ ಮೂಲಕವಾಗಿ ಯೇಸುವಿನ ನಂಬುತ್ತಾನೆ ಮಾತ್ರವಲ್ಲ ಅವರ ರಕ್ಷಣೆಗೆ ಬರುತ್ತಾರೆ. ஆமென். ಆಮೆನ್. ஹல்லேலூயா. ಹಲ್ಲೆಲೂಯಾ. உங்க ஊழியக்காரர் ನಿಮ್ಮ ಸೇವಕರು உங்களை கொண்டு போய் தெருவிலே பேசவில்லை. ನಿಮ್ಮ ವಿಷಯವನ್ನು ತೆಗೆದುಕೊಂಡು ಹೋಗಿ ಬೀದಿಗಳಲ್ಲಿ ಮಾತನಾಡುವುದಿಲ್ಲ. ஊரா போய் சொல்லவில்லை. ಊರು ಹೋಗಿ ಹೇಳುವುದಿಲ್ಲ. எதுக்காக ஊரு போகிறார்? ಯಾಕೆ ಊರಿಗೆ ಹೋಗುತ್ತಾರೆ? அவருக்குள்ள இருக்கிற ஆசீர்வாதங்கள் தேசம் ஆசீர்வதிக்கப்படுது. ಅವರ ಒಳಗಡೆ ಇರುವಂತಹ ಆಶೀರ್ವಾದವು ದೇಶಗಳಿಗೆ ಹೋಗಿ ಉಚ್ಚರಿಸಿ ಅವರು ಆಶೀರ್ವದಿಸುತ್ತಾರೆ. அதே ஆசீர்வாதம் நீங்களே பெற்றுக்கொள்ளுங்கள். ಅದೇ ಆಶೀರ್ವಾದವನ್ನು ನೀವು ಸಹ ಹೊಂದಿಕೊಳ್ಳಿರಿ. அவருக்குள்ள சத்தங்களை கேளுங்கள். ಅವರ ಒಳಗಡೆ ಇರುವಂತಹ ಆತ್ಮನ ಶಬ್ದವನ್ನು ಕೇಳಿರಿ. அவருக்குள்ள இருக்கிற அக்கினியும் தீபங்களும் அணைந்து போகவில்லை. ಅವರ ಒಳಗಡೆ ಇರುವಂತಹ ಅಗ್ನಿಯಾಗಲಿ ಅವರ ಒಳಗಡೆ ಇರುವಂತಹ ದೀಪವಾಗಲಿ ಆರಿ ಹೋಗಲಿಲ್ಲ, ನಂದಿ ಹೋಗಲಿಲ್ಲ. உங்களை அணைய வைக்கிறதுக்காக பிரசங்கம் பண்ணவில்லை. ಅಯ್ಯೋ, ನಿಮ್ಮನ್ನು ನಂದಿಸುವುದಕ್ಕಾಗಿ ಅಲ್ಲ, ನಿಮಗೆ ಹೇಳುತ್ತಾ ಇರುವಂತದ್ದು நீங்க பிரகாசிக்க வேண்டும். ನೀವು ಪ್ರಕಾಶಿಸಬೇಕು. தேவனுக்கு பிரியமா இருக்க ನೀವು வேண்டும். ಕರ್ತನಿಗೆ ಪ್ರಿಯರಾಗಿರಬೇಕು. உன் ஆத்துமா அவரில் பிரியமா இருப்பதாக. ಆತ್ಮವು ಅವರಲ್ಲಿ ಪ್ರಿಯವಾಗಿರಬೇಕು. சொல்லு, என் ஆத்துமா வாழ்வது போல ನಾವು ಹೇಳುವ ನಮ್ಮ ಆತ್ಮವು ಬಾಳುವ ಹಾಗೆ எல்லாவற்றிலும் வாழ்ந்து ನಾವು ಎಲ್ಲಾ ರೀತಿಯಲ್ಲಿ ಆಶೀರ್ವಾದವನ್ನು ಹೊಂದಿಕೊಂಡು நான் சுகமாயிருப்பேன். ನಾನು ಸೌಖ್ಯವಾಗಿರುತ್ತೇನೆ. நான் சுகமாயிருப்பேன். ನಾನು ಸೌಖ್ಯವಾಗಿರುತ್ತೇನೆ. என்னுடைய சத்தங்கள், ನನ್ನ ಶಬ್ದಗಳು ಬೀದಿಗಳಲ್ಲಿಯೋ ವಾಗ್ವಾದಗಳು இது இருக்காது. ಇನ್ನು ಇರುವುದಿಲ್ಲ. என்னுடைய சத்தம், ನನ್ನ ಶಬ್ದ அது தேவ சத்தமா ಅದು இருக்கணும். ದೇವರ ಶಬ್ದವಾಗಿರುತ್ತದೆ. தேவனுக்கென்று ದೇವರಿಗೋಸ್ಕರವಾಗಿ பிரியமுள்ள ಪ್ರಿಯವಿರುವ வார்த்தைகளை பேசுவேன். ವಾಕ್ಯಗಳನ್ನು ನಾನು ಮಾತನಾಡುತ್ತೇನೆ. நான் அவருக்காக ನಾನು ಅವರಿಗೋಸ್ಕರವಾಗಿ பிரியமாயிருப்பேன். ಪ್ರಿಯನಾಗಿರುತ್ತೇನೆ. அவருடைய ஆவி ಆತನ ಆತ್ಮ என் மேல் அமர்ந்திருக்கிறது. ನನ್ನ ಮೇಲೆ ಇದೆ. சொல்லுங்க, கர்த்தருடைய ஆவி ನಾವು ಹೇಳುವ ಕರ್ತನ ಆತ್ಮ எங்க ஊழியக்கார மேலையும் ಸೇವಕರ ಮೇಲೆಯೂ எங்க மேலையும் ನನ್ನ ಮೇಲೆಯೂ அமர்ந்திருக்கிறது. ಇದೆ. நான் அவருக்கு ನಾನು ಅವರಿಗೋಸ್ಕರವಾಗಿ பிரியமாயிருப்பேன். ಪ್ರಿಯರಾಗಿರುತ್ತೇನೆ. பிரியமாயிருக்கிறவன் ಪ್ರಿಯವಾಗಿರುವವನು அவನು ಬೀದಿಗಳೇ இருக்க மாட்டான். ಬೀದಿಗಳಲ್ಲಿ ಇರುವುದಿಲ್ಲ. தெருக்கள் இருக்க மாட்டான். ಆತನು ಬೀದಿಗಳಲ್ಲಿ ಅಲೆದಾಡುತ್ತಿರುವುದಿಲ್ಲ. ದೇಶ பாவத்துக்காய் ஓட மாட்டான். ಪಾಪಕ್ಕಾಗಿ ಓಡುವುದಿಲ್ಲ. ஜனங்களை மாற்றுவான். ಜನರನ್ನು ಬದಲಾಯಿಸುವುದಕ್ಕಾಗಿ கர்த்தருடைய ஆவி ಕರ್ತನ ಆತ್ಮ என் மேல் இருக்கிறது. ನನ್ನ ಮೇಲೆ ಇದೆ. என்னுடைய ஆவி ನನ್ನ ಆತ್ಮ அவருக்கு பிரியமாயிருக்கும். ಆತನಿಗೆ ಪ್ರಿಯವಾಗಿರುತ್ತದೆ. பிரியமானதை ಪ್ರಿಯವಾಗಿರುವಂತದ್ದು நான் செய்வேன். ನಾನು ಮಾಡುತ್ತೇನೆ. ಯಾರನ್ನು ಸಹ சொல்லுங்க, யாரையும் ಬಾಯಿಗಳನ್ನು ತೆರೆದು ಹೇಳುವ ಯಾರನ್ನು ಸಹ ನಾನು குற்றப்படுத்துகிறேன் ದೂಷಿಸುವುದಿಲ್ಲ. அவர்களுடைய ஆவியை, ಅವರ ಆತ್ಮವನ್ನು, அவருடைய ஜீவனை, ಅವರ ಜೀವವನ್ನು அணைக்க பேச மாட்டேன். ಅವರ ಕುರಿತು ನಾನು ಎಂದಿಗೂ ಸಹ ಮಾತನಾಡುವುದಿಲ್ಲ. அவருடைய ஜீவன் ಅವರ ಜೀವ இன்னும் பெறுவதாக, ಇನ್ನು ಹೆಚ್ಚಾಗಲಿ, பரிபூர்ண பெறுவதாக, ಪರಿಪೂರ್ಣವಾಗಿ ಅವರು ಹೆಚ್ಚಾಗಲಿ. அவளுக்குள் இருக்கிற ಅವರ ಒಳಗಡೆ ಇರುವ ವೈರಾಗ್ಯ கிறிஸ்து மேல் இருப்பதாக, ಕ್ರಿಸ್ತನ ಮೇಲೆ ಬರಲಿ. அவளுக்குள் இருக்கிற ಅವರ ಒಳಗಡೆ ಇರುವ வாக்குவாதங்கள் மனுஷனுடைய வாக்குவாதம் இல்லாமல் இருப்பதாக, ಮನುಷ್ಯರ ವಾಗ್ವಾದಗಳು ಇಲ್ಲದಾಗಿ ಆಗಲಿ. பிசாசிடம் ಸೈತಾನನಿಗೆ நாங்க வாக்குவாதம் பண்ணுவோம். ವಾಗ್ವಾದ ಮಾಡುತ್ತೇವೆ. பிசாசே, ಸೈತಾನನೇ, என் ஜனங்கள மேலே, ನನ್ನ ಜನರ ಮೇಲೆ நீ கொண்டு வருகிற ತಂದಾಕಿರುವ எல்லா தண்டனைகளையும் வெளியேறுவதாக ಬಿಟ್ಟೋಗಲಿ. நீ எங்க மேல் ನೀನು ನನ್ನ ಮೇಲೆ சண்டை போட முடியாது. ಜಗಳ ಮಾಡಲು ಸಾಧ್ಯವಿಲ್ಲ. நான் உன் மேல் சண்டை போடுவேன். ನಾನು ನಿನ್ನ ಮೇಲೆ ಜಗಳ ಮಾಡುತ್ತೇನೆ.
ಹೆಸರನ್ನೇ உன்னுடைய பெயரை ನಿನ್ನ ಹೆಸರನ್ನು நான் சபிப்பேன். ನಾನು ಶಪಿಸುತ್ತೇನೆ. உன்னை போல ನಿನ್ನ ಹಾಗೆ தெருவிலே ಬೀದಿಗಳಲ್ಲಿ கூக மாட்டேன். ಕೂಗುವುದಿಲ್ಲ. உன்னை போல ನಿನ್ನ ಹಾಗೆ தெருவிலே ಬೀದಿಗಳಲ್ಲಿ சண்டை போட மாட்டேன். ಜಗಳ ಮಾಡುವುದಿಲ್ಲ. உன்னை போல ನಿನ್ನ ಹಾಗೆ கெட்ட வார்த்தையும் ಕೆಟ್ಟ ಮಾತುಗಳನ್ನು நிர்வாணமாகவும் ಬೆತ್ತಲಾಗಿಯೂ நான் தெருவில் இருப்பதில்லை. ನಾನು ಬೀದಿಗಳಲ್ಲಿ ನಿಲ್ಲುವುದಿಲ್ಲ. எங்க சத்தம் ನಮ್ಮ ಶಬ್ದ தேவனோடு இருக்கிறது. ದೇವರ ಜೊತೆಯಲ್ಲಿ ಇರುತ್ತದೆ. அவருக்கு பிரியமாயிருப்பேன். ಆತನಿಗೆ ಪ್ರಿಯವಾಗಿರುತ್ತದೆ. ஹalleluya. ಹalleluya. இருக்க முடியுமா? ಇರ್ಲಿಕ್ಕೆ ಸಾಧ್ಯವಿದೆಯಾ? முடியுமா? ಸಾಧ್ಯ ಇದೆಯಾ? எல்லாம் எந்திரிங்க அப்படி. ನಾವೆಲ್ಲರೂ ಸಹ ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಳ್ಳುವ. Thank you Jesus. ಯೇಸುವೇ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಓರಾ ಬಾಬಾ ಬಾರಾ. ದೇವರೇ ನಿಮಗೆ ಕೋಟಿ ಸ್ತೋತ್ರ ಅಪ್ಪ. ಒಳ್ಳೆಯವನೇ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. ಹalleluya. பரிசுத்த ஆவியானவரே, ಪರಿಶುದ್ಧಾತ್ಮನೇ, ಜೀಸಸ್, சாந்தமுள்ள ஆவியோடு ಶಾಂತವುಳ್ಳ ಆತ್ಮನೊಂದಿಗೆ இன்றைக்கு இவங்கள் சரீரங்கள் சீர்பருந்தப்படுவதாக, ಕರ್ತನೆ ಇವತ್ತು ಇವರ ಶರೀರಗಳನ್ನು ಆಳ್ವಿಕೆ ಮಾಡಲಿ. சுகம் உண்டாகுவதாக, ಸೌಖ್ಯ ಉಂಟಾಗಲಿ. பலன் வருவதாக. ಬಲ ಬರಲಿ ಸ್ವಾಮಿ. வாயை திறங்க. ಬಾಯಿಗಳನ್ನು Thank ತೆರೆಯಿರಿ. you wonderful mighty ದೇವರೇ, ನಿಮಗೆ ಕೋಟಿ Jesus. ಸ್ತೋತ್ರ ಓ ದೇವರಾತ್ಮನೇ. ರಾಕಪಾ ಶಂದ ದೇವರಾತ್ಮನೇ, ನಿಮಗೆ ರಾಕಪಾ ಸ್ತೋತ್ರ. ದಾರಬಾ. ದೇವರಾತ್ಮನೇ, ಓ ಸ್ತೋತ್ರ. ರಾಬಾ ಲಾಬಾದ ರಾಕಪಾ ದೇವರಾತ್ಮನೇ, ದಾರ. ಸ್ತೋತ್ರ. ಓ ದೇವರಾತ್ಮನೇ, ದಾರಬಾ ಸ್ತೋತ್ರ. ಸಂಕರಾಬಾ ದೇವರಾತ್ಮನೇ, ಲಾಬಾದ. ನಿಮಗೆ ಸ್ತೋತ್ರ. எங்களை சீர்படுத்துங்க. ವಂದನೆ. ನಮ್ಮನ್ನು ಸರಿಪಡಿಸಿರಿ, எங்களை ಕ್ರಮಪಡಿಸಿರಿ, சீர்படுத்துங்க. ನಮ್ಮನ್ನು ಕ್ರಮಪಡಿಸಿರಿ. ஆவியானவரே, ದೇವರಾತ್ಮನೇ, ಬಾಯಿಗಳನ್ನು ತೆರೆದು ನಾವೆಲ್ಲರೂ ಸಹ ಹೇಳುವ. எங்களை சீர்படுத்துங்க. ದೇವರಾತ್ಮನೇ, ನಮ್ಮನ್ನು ಕ್ರಮಪಡಿಸಿರಿ. நான் குற்றவாளியா இருந்தால் ನಾನು ದೂಷಿಸುತ್ತಾ ಇರುವುದಾದರೆ என்னை மன்னிச்சிருங்க. ನನ್ನನ್ನು ಕ್ಷಮಿಸಿ ಬಿಡಿರಿ. என்னை மன்னிச்சிருங்க. ನನ್ನನ್ನು ಕ್ಷಮಿಸಿ ಬಿಡಿರಿ. நான் யாராவது ನಾನು ಯಾರಾದರೂ அனுதினமும் ಅನುದಿನವೂ குற்றம் கண்டுபிடிக்கிறவனா இருந்தால், ಅಯ್ಯೋ ದೂಷಿಸುತ್ತಾ ಇರುವುದಾದರೆ, ತಪ್ಪುಗಳನ್ನು ಹುಡುಕುತ್ತಾ ಇರುವುದಾದರೆ, அந்த பரிசேயருடைய ஆவியும் ಅದು ಫರಿಸಾಯರ ಆತ್ಮವು, மனுஷ ஆவியும் ಮನುಷ್ಯರ ಆತ್ಮವು என்னை விட்டு வெளியேறுவதா, ನನ್ನನ್ನು ಬಿಟ್ಟು ಹೋಗಲಿ. என்னுடைய ನನ್ನ ಒಳಗಡೆ ಇರುವ ஆவியிலிருந்து ಆತ್ಮನಿಂದ அந்த குற்றம் சொல்ற ஆவி ಆ ಒಂದು ದೂಷಿಸುವಂತ ಆತ್ಮ வெளியேறுவதாக, ಬಿಟ್ಟು ಹೋಗಲಿ. என் நாக்க விட்டு ನನ್ನ ನಾಲಿಗೆಯನ್ನು ಬಿಟ್ಟು வெளியேறுவதாக, ಬಿಟ್ಟು ಹೋಗಲಿ. இயேசுவின் நாமத்தினால் ಯೇಸುವಿನ ನಾಮದಲ್ಲಿ அவள் குற்றப்படும் போது ಅವರೆಲ್ಲ ದೂಷಣೆಗೆ உம்முடைய ಒಳಗಾಗುವಾಗ நாமம் ನಿನ್ನ ನಾಮ எம் மூலமாய் ನನ್ನ ಮೂಲಕವಾಗಿ அந்த பரிசுத்தம் இல்லாமல் போய்விட்டது. ಪರಿಶುದ್ಧತೆ ಇಲ್ಲದಾಗಿ ಹೋಗಿಬಿಟ್ಟಿತು. அதை மன்னிப்பீராக, ಅದನ್ನು ಕ್ಷಮಿಸಿರಿ, மன்னிப்பீராக. ಕ್ಷಮಿಸಿರಿ. எனக்கு விடுதலை தாரும். ನನಗೆ ಬಿಡುಗಡೆ ಕೊಡಿರಿ. பரிசுத்த ஆவியானவரே, ಪರಿಶುದ್ಧಾತ್ಮರೇ, ஒரு விடுதலை ನನಗೆ தாரும். ಬಿಡುಗಡೆಯನ್ನು ಕೊಡಿರಿ. ஓ ராகாபா ಬಿಡುಗಡೆಯನ್ನು சந்தா ಕೊಡಿರಿ. ரகம். எல்லாம் வாயை திறங்க. ಬಾಯಿಗಳನ್ನು ತೆರೀರಿ. எல்லாம் வாயை திறங்க பார்க்கலாம். ಬಾಯಿಗಳನ್ನು ತೆರೀರಿ. இந்த ಬಾಯಿಗಳನ್ನು ஆவியை ತೆರೀರಿ. பெற்றுக்கொள்ளுங்க. ಈ ಆತ್ಮನನ್ನು ಹೊಂದಿಕೊಳ್ಳಿರಿ. இந்த ஆவியை ಈ பெற்றுக்கொள்ளுங்க. ಆತ್ಮನನ್ನು ಹೊಂದಿಕೊಳ್ಳಿರಿ. இந்த ஆவிக்குள்ள, ಈ ಆತ್ಮನಲ್ಲಿ, இந்த ஆவிக்கு ಈ விரோதமாய் ಆತ್ಮಕ್ಕೆ ವಿರುದ್ಧವಾಗಿ செயல்படுகிற ಕ್ರಿಯೆ ಮಾಡುತ್ತಿರುವ ಎಲ್ಲ மனித ஆவியே, ಮಾನುಷಿಕವಾದಂತಹ ಆಲೋಚನೆ ಆತ್ಮಗಳು, விழுந்து போன ஆவியே, ಬಿದ್ದು ಹೋಗಿರುವಂತ ಆತ್ಮ, பொறுமை இல்லாத ஆவியே, ಅಯ್ಯೋ ತಾಳ್ಮೆ ಇಲ್ಲದೆ ಇರುವಂತಹ ಆತ್ಮ, இயேசுவின் நாமத்தினால் ಯೇಸುವಿನ ನಾಮದಲ್ಲಿ கிறிஸ்துவை போல ಕ್ರಿಸ್ತನ ಹಾಗೆ இருக்கிற ஆவி எனக்குள் இருப்பதாக, ಇರುವಂತ ಆತ್ಮ ನನ್ನ ಒಳಗಡೆ ಬರಲಿ. எந்த வீட்டையும் ಯಾವ ಮನೆಯನ್ನು ಸಹ நான் சபிக்க ನಾನು மாட்டேன். ಶಪಿಸುವುದಿಲ್ಲ. அப்படி சபிச்சிருந்தா, ಆದಿಯಲ್ಲಿ ಶಪಿಸಿರುವುದಾದರೆ, இயேசுவே ಯೇಸುವೇ எங்களை மன்னிங்க, ನಮ್ಮನ್ನು ಕ್ಷಮಿಸಿರಿ. உம்முடைய நாமத்தை ನಿಮ್ಮ ನಾಮಕ್ಕೆ நான் சொல்லும்போது ನಾವು ಹೇಳುವಾಗ யார் எனக்கு விரோதமாய் ಯಾರು ನಮಗೆ ವಿರುದ್ಧವಾಗಿ பேசியிருந்தாலும் ಮಾತನಾಡಿರುವುದಾದರೆ அதை மன்னிங்க, ಅದನ್ನು ಕ್ಷಮಿಸಿರಿ. அதை மன்னிங்க. ಕ್ಷಮಿಸಿರಿ. நான் எலியா ஆவி பெறல, ನಾನು ಎಲಿಯನ ಆತ್ಮನನ್ನು ಹೊಂದಿಕೊಳ್ಳಲಿಲ್ಲ. உம்முடைய ஆவி ಅಪ್ಪ, பெற்றிருக்கிறேன். ನಿನ್ನ ಆತ್ಮವನ್ನು ನಾನು ಹೊಂದಿಕೊಂಡಿದ್ದೇನೆ. என் கணவனை ನನ್ನ ಗಂಡನನ್ನು ரட்சிக்கப்படாதிருந்தா, ರಕ್ಷಣೆ ಹೊಂದದೆ ಇರುವುದಾದರೆ அவருக்கு விரோதமாய் ಅವರಿಗೆ ವಿರುದ್ಧವಾಗಿ நான் சாபம் கூறியிருந்தா, ನಾನು ಶಾಪವನ್ನು ಮಾತನಾಡಿರುವುದಾದರೆ அதை மன்னிப்பீராக. ಅದನ್ನು ಕ್ಷಮಿಸಿರಿ. மன்னிப்பீராக. ಕ್ಷಮಿಸಿರಿ. இயேசுவே ಯೇಸುವೇ மன்னிங்க. ಕ್ಷಮಿಸಿರಿ. என் பிள்ளைகள் ನನ್ನ ಮಕ್ಕಳು நான் சொல்வதை ನಾ ಹೇಳುವುದನ್ನು கேட்காம இருந்தா, ಕೇಳದೆ ಇರುವುದಾದರೆ அது நான் சாபம் ಅವರಿಗೆ போட்டிருக்கிறேன். ನಾನು ಶಾಪವನ್ನು ಹಾಕಿರುವುದಾದರೆ அந்த பாவத்தை ಆ மன்னிங்க, ಪಾಪವನ್ನು ಕ್ಷಮಿಸಿರಿ. அந்த பாவத்தை ಆ மன்னிங்க. ಪಾಪವನ್ನು ಕ್ಷಮಿಸಿರಿ. அதனால என் பிள்ளை ಆದುದರಿಂದ ನನ್ನ ಮಕ್ಕಳು சபைக்கு வராம இருக்குது, ಸಭೆಗೆ ಬರದೇ ಇದ್ದಾರೆ, ஜெபிக்காம இருக்குது, ಪ್ರಾರ್ಥನೆ ಮಾಡದೇ ಇದ್ದಾರೆ, வேதம் வாசிக்கவில்லை. ವೇದವನ್ನು ಓದುತ್ತಾ ಇಲ್ಲ. என்னால் வந்த அந்த சாபம், ನನ್ನಿಂದ ಬಂದಂತ ಶಾಪ, என்னால் வந்த அந்த குற்றம் சொல்ற ஆவி, ನನ್ನಿಂದ ಬಂದಂತ ಆ ದುಷ್ಟನೆಯ ಆತ್ಮ, சாபத்தின் ஆவி ಶಾಪದ ಆ ಮಾತು என் மூலம் வந்திருக்குது. ನನ್ನ ಮೂಲಕವಾಗಿ ಬಂದಿದೆ. அதை மன்னிச்சிருங்க. ಅದನ್ನು ಕ್ಷಮಿಸಿರಿ ಅಪ್ಪ. பரிசுத்த ஆவியானவரே, ಪರಿಶುದ್ಧಾತ್ಮರೇ, அதை விடுதலையாக்குங்க. ಅದಕ್ಕೆ ಬಿಡುಗಡೆ ಮಾಡಿರಿ. இன்றைக்கு எனக்கு அந்த அற்புதங்கள் உண்டாகுவதாக. ಇವತ್ತೇ ಈ ದಿನಗಳಲ್ಲಿ ಆ ಒಂದು ಅದ್ಭುತ ಉಂಟಾಗಲಿ. ஓ ராபா ಉಂಟಾಗಲಿ. ದೇವರ ಆತ್ಮನೇ ಉಂಟಾಗಲಿ, ಉಂಟಾಗಲಿ. ஆவியானவரே, ದೇವರ ಆತ್ಮನೇ, ஆவியானவரே, ದೇವರ ಆತ್ಮನೇ, ದೇವರ ಆತ್ಮನೇ, ஆவியானவரே, ಓ ದೇವರ ಆತ್ಮನೇ, ದೇವರ ಆತ್ಮನೇ, சீர்படுத்துகிற ஆவியானவரே, ಕ್ರಮಪಡಿಸುವಂತ ಆತ್ಮನೇ, குணமாக்குற ஆவியானவரே, ಗುಣಪಡಿಸುವಂತ ಆತ್ಮನೇ, நன்மை செய்கிற ஆவியானவரே, ಕರ್ತನೆ ಒಳ್ಳೆಯದನ್ನು ಮಾಡುವಂತ ಆತ್ಮನೇ, தாரகமர சதரகபதரப ஓரகபதரபல சதரகம் ஓரகபதரகப ஓரபப சந்தரகபதரபலப ஓரபப சந்தரகபதரப எல்லா வெளியே வா, ಎಲ್ಲ ಬಿಟ್ಟೋಗಲಿ, வா வெளியே. ಬಿಟ್ಟೋಗಲಿ. குடும்பத்துக்கு சாபங்கள் வெளியேறு, ಎಲ್ಲ ಶಾಪಗಳು ಬಿಟ್ಟೋಗಲಿ, வா வெளியே. ಬಿಟ್ಟೋಗಲಿ. ಜೀಸಸ್.
In the name Jesus. ಯೇಸುವಿನ ನಾಮದಲ್ಲಿ Rakaba Santa Rakaba Daraba Laba Shanta Rakaba Daraba. Wonderful Jesus. ಯೇಸುವಿನ ನಾಮದಲ್ಲಿ ಸೀರ್ ಪರುಂದುವುದಾಗ. ಯಾವಾಗಲೂ ವಿಧೇಯಳಾಗಿರಲಿ. ಸೀರ್ ಪರುಂದುವುದು. ವಿಧೇಯಳಾಗಲಿ. ಎಲ್ಲ ಅಸುತ್ತ ಕ್ರಿಯೆಗಳು. ಎಲ್ಲ ಬೇಡವಾದಂತ ಕ್ರಿಯೆಗಳು. தொட முடியாது. ಇವಳನ್ನು ಮುಟ್ಟಲು ಸಾಧ್ಯವಿಲ್ಲ. தொட முடியாது. ಮುಟ್ಟಲು ಸಾಧ್ಯವಿಲ್ಲ. பொறுமை இழக்க வைக்கிறே. ಆಗಾಗ ಇವಳ ಸಮಾಧಾನವನ್ನು ಕೆಡಿಸುವ. ಸಮಾಧಾನத்தை ಇಳಕ வைக்கிறே. ಸಮಾಧಾನವನ್ನು ಕೆಡಿಸುತ್ತಿರುವ ಅಸುತ್ತ ವಲ್ಲಮೆಗಳು. ಅಶುದ್ಧವಾದಂತ ಒಂದು ಬಲ. வா வெளியே. ಬಿಟ್ಟೋಗು. வா வெளியே. ಈ ಶರೀರವನ್ನು ಬಿಟ್ಟೋಗು. ಬಿಟ್ಟೋಗು. ಔಟ್. ಬಿಟ್ಟೋಗು ಯೇಸು ನಾಮದಲ್ಲಿ. பொல்லாத ஆவியே. ಈ ಸೈತಾನನ ದುಷ್ಟಕ್ರಿಯೆ ಬಿಟ್ಟೋಗು. சாந்தமுள்ள ஆவி இல்லாதபடி. ಶಾಂತವಿಲ್ಲ ಆತ್ಮ ಇಲ್ಲದ ಹಾಗೆ. அடிக்கடி ಆಗಾಗ ಎಲ್ಲ ಕಾಯಪಡ್ತಿದ್ದಾರೆ. ಗಾಯಪಡಿಸುತ್ತಿರುವ ಸರಿಯತ್ತು ಬಿಟ್ಟು ಈ ಶರೀರವನ್ನು இந்த மகவுட்டு வெளியேறு. ಈ ಮಗಳನ್ನು ಬಿಟ್ಟೋಗು. ರಿಲೀಸ್. ಬಿಟ್ಟೋಗು ಯೇಸು ನಾಮದಲ್ಲಿ. ಬಾರಕಾಬಾ ಶಂದರಕಾಬಾ ದಾರಬಾ ಲಬರಕಾಬಾ ದಾರಬಾ ಲಬಾ. In the name Jesus. ಯೇಸುವಿನ ನಾಮದಲ್ಲಿ. Name of Jesus. ಯೇಸುವಿನ ನಾಮದಲ್ಲಿ. சீர் பருந்த முடியாதபடி. ಕರ್ತನೇ ಈ ಕ್ರಮಪಡಿಸು ಸ್ವಾಮಿ. சுகமில்லாதபடி. ಸೌಖ್ಯ ಇಲ್ಲದ ಹಾಗೆ இருக்கிறேன். ಇರುವ ಎಲ್ಲ ತಡೆಗಳಿಗೆ வெளியேறுವುದಾ. ಯೇಸು ನಾಮದಲ್ಲಿ. You release. ಯೇಸು ನಾನು ಬಿಡುಗಡೆ. You release. ಬಿಡುಗಡೆ ಆಗಲಿ. You release. ಬಿಡುಗಡೆ ಆಗಲಿ. You release. ಬಿಡುಗಡೆ ಆಗಲಿ. You release. ಬಿಡುಗಡೆ ಆಗಲಿ. Release. பொல்லாத பிசாசு. Out. கடிந்து கொடு. Name Jesus. ಯೇಸುವಿನ ನಾಮದಲ್ಲಿ. குடும்பத்தில் சமாதானம் இழக்க வைக்கிறேன். ಕುಟುಂಬದಲ್ಲಿ ಸಮಾಧಾನ ಇಲ್ಲದಾಗಿ ಹೋರಾಡುವ பரிசுத்த ஆவியானவரே. ಪರಿಶುದ್ಧಾತ್ಮರೇ. விட்டு வெளியேறுவதா. ಬಿಟ್ಟೋಗು. ஓ ராகாபா ராபா லபரம். விலகி போ. இந்த நேம் ஜீசஸ். ಬಿಟ್ಟೋಗು. ஜீசஸ். ಬಿಟ್ಟೋಗು. ஜீசஸ். ಬಿಟ್ಟೋಗು. ஜீசஸ். ಬಿಟ್ಟೋಗು. ஒன்னும் சாந்தம் இல்லாதபடி. ಶಾಂತ ಇಲ್ಲದ ಹಾಗೆ. சாந்தமுள்ள ஆவியினாலே. ಶಾಂತನ ಆತ್ಮದಿಂದ. அமைதி இல்லாதபடி. ಅಯ್ಯೋ ತಾಳ್ಮೆ ಇಲ್ಲದ ಹಾಗೆ. வீதியிலும் ಬೀದಿಗಳಲ್ಲಿಯೂ வீட்டுகளிலும் ಮನೆಗಳಲ್ಲಿಯೂ சத்தம் போட்டு கொண்டிருக்கிறேன். ಶಬ್ದಗಳನ್ನು ಹಾಕುತ್ತಿರುವ சண்டை பண்ணி கொண்டிருக்கிறேன். ಜಗಳವನ್ನು ಆಡುತ್ತಿರುವ பொல்லாத ஆவியே. ಎಲ್ಲರದ ಹೋರಾಟದ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ವಿಲಗಿ ಪೋ. ಬಿಟ್ಟೋಗಲಿ. ಎಲ್ಲ ಕಾಯಗಳು வெளிவாக. ಎಲ್ಲ ಕಾಯಗಳು ಹೊರಗೆ ಹೋಗಲಿ ಯೇಸು ನಾಮದಲ್ಲಿ. வீடுகளிலும் தெருவுகளிலும் ஒரே கூக்குரல். வீடுகளிலும் தெருக்களிலும் ஒரே கூக்குரல். மரண கூக்குரல். ಮರಣದ ಕೂಗುವಿಕೆ. சண்டையின் கூக்குரல். ಜಗಳದ ಕೂಗುವಿಕೆ. ಸಮಾಧಾನ ಇಲ್ಲದ ಕೂக்குರಲ್. ಸಮಾಧಾನವಿಲ್ಲದ ಮಾರ್ಪಡಿಸುವ ಕೂಗುವಿಕೆಗಳು. ದೂಷಣೆ ಮಾಡುವಂತ ಎಲ್ಲಾ ಕೂಗುವಿಕೆಗಳು ಯೇಸುವಿನ ನಾಮದಲ್ಲಿ. அந்த ஆவிகள். ಆ ಆತ್ಮಗಳು இன்றைக்கு ಈಗಲೇ இந்த காயங்கள் ಈ ಒಂದು ಈ ಸಮಯದಲ್ಲಿ ಬಿಟ್ಟೋಗಲಿ. ಬಿಡುಗಡೆ ಆಗಲಿ. ಆತ್ಮ ಪ್ರಾಣ ಶರೀರದಲ್ಲಿ ಒಂದು ಬಿಡುಗಡೆ ಆಗಲಿ ಸ್ವಾಮಿ. ಎಲ್ಲ ಗಾಯಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. Thank you, wonderful Holy Ghost. Holy Ghost. ದೇವರಾತ್ಮನೇ, ದೇವರಾತ್ಮನೇ, Jesus. ದೇವರಾತ್ಮನೇ, Jesus. ದೇವರಾತ್ಮನೇ, Jesus. ದೇವರಾತ್ಮನೇ, Jesus. ದೇವರಾತ್ಮನೇ, Jesus. ದೇವರಾತ್ಮನೇ, Jesus. ಯೇಸುವೇ ನಿಮಗೆ ಸ್ತೋತ್ರ. ರಾಖಬರ ಶಂದರ ಕಪ ದರಬಲ ಬರಕಪ ದರಬಲ ಸ್ತೋತ್ರ ಯೇಸುವೇ. ಓ ರಾಖಬ ಶಂದರ ಕಪ ಓ ರಾಬಲ ಶಂದರ ಕಪ ಆಂಡವರೇ, ದೇವರಾತ್ಮನೇ, ಇಲ್ಲಿಗೆ ಒவ்வொரு ಸಭೆಗಳು ಇಲ್ಲಿರುವಂತ ಪ್ರತಿಯೊಬ್ಬರನ್ನು ವಿಶ್ವಾಸಿಗಳ ಒಳಗಡೆ ಯಾರೆಲ್ಲ ಕೇಳುತ್ತಿದ್ದಾರೋ சாந்தமுள்ள ஆவிகளுக்கு விரோதமாய் ಶಾಂತ ಉಳ್ಳಂತ ಆತ್ಮಕ್ಕೆ ವಿರುದ್ಧವಾಗಿ தன் சகோதரனை சீர்படுத்த முடியாதபடி ಕರ್ತನೆ ಕ್ರಮಪಡಿಸದೇ ಇರುವಂತ தன் சகோதரனையும் ತನ್ನ ಸಹೋದರರನ್ನು ஊழியக்காரர்களையும் ಸೇವಕರನ್ನು ಹೋಗಿ ಮற்றವರ ಮಧ್ಯದಲ್ಲಿ ಬೇರೆಯವರ ಮಧ್ಯದಲ್ಲಿ ಕುಟ್ರಂ சொல்லுகிற ದೂಷಿಸುತ್ತಿರುವಂತ அந்த ஆவிகளை ಎಲ್ಲ ಆತ್ಮಗಳು ಯೇಸುವಿನ ನಾಮದಲ್ಲಿ ಇವತ್ತೇ ನಾವು ಕ್ಯಾನ್ಸಲ್ ಮಾಡುತ್ತಿದ್ದೇವೆ ಸ್ವಾಮಿ. ಬಿಟ್ಟೋಗಲಿ ಯೇಸುವಿನ ನಾಮದಲ್ಲಿ. In the name of Jesus. ನಾಮದಲ್ಲಿ ಯೇಸು ನಾಮದಲ್ಲಿ இருக்க முடியாது. ಇರಲು ಸಾಧ್ಯವಿಲ್ಲ. இருக்க முடியாது. ಇರಲು ಸಾಧ್ಯವಿಲ್ಲ. ಇದಕ್ಕೆ ಕಡಿದು கொள்றேன். ಇವತ್ತೇ ನಾವು ಕಡಿದು ಹಾಕುತ್ತಿದ್ದೇವೆ. ஒவ்வொரு வீட்டிலையும் ಒಂದೊಂದು ಮನೆಗಳಲ್ಲಿಯೂ சண்டை உண்டாக்குற ಜಗಳವನ್ನು ಉಂಟು ಮಾಡುತ್ತಿರುವ தெருக்களை கொண்டு போகிற ಬೀದಿಗಳಲ್ಲಿ ಎಳೆದುಕೊಂಡು ಹೋಗುವಂತ கணவன் மனைவிக்கு வாக்குவாதங்கள், ಜಗಳ, ಗಂಡ ಹೆಂಡತಿ ಮಧ್ಯದಲ್ಲಿ ವಾಗ್ವಾದಗಳು, பிள்ளைகளுக்கு வாக்குவாதங்கள், ಮಕ್ಕಳ ಮಧ್ಯದಲ್ಲಿ ಒಂದು ವಾಗ್ವಾದಗಳು, ಜಗಳ இதை உண்டாக்குற பொல்லாத பிசாசு ಎಲ್ಲ ಸೈತಾನನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಎಲ್ಲ ಪಿರಿವಿನ ಆವಿಗಳು, ಎಲ್ಲ ರೀತಿಯ ವಿಭಿನ್ನತೆಯನ್ನು ತರುವಂತ ಆತ್ಮ ಯೇಸುವಿನ ನಾಮದಲ್ಲಿ ಎಲ್ಲ ಸರ್ಪಗಳು, ಎಲ್ಲ ರೀತಿಯ ಸರ್ಪಗಳು, ಮಂತ್ರವಾದ ಕ್ರಿಯೆಗಳು, ಮಂತ್ರವಾದದ ಎಲ್ಲ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ವಾಗ್ವಾದಗಳನ್ನು ಮಾಡುವ பெருமின் ஆவியே, ಎಲ್ಲ ರೀತಿ ವಿಭಿನ್ನ ಮಾಡುವಂತ ಎಲ್ಲ ಆತ್ಮಗಳು, தேவனுக்கு விரோதமாக இருக்கிற, ದೇವರಿಗೆ ವಿರುದ್ಧವಾಗಿರುವಂತ, தேவ ஆவிக்கு விரோதமாக இருக்கிற, ಆತ್ಮಕ್ಕೆ ವಿರುದ್ಧವಾಗಿರುವ ಅಶುದ್ಧ ವಲ್ಲಮೆಗಳು, ಅಶುದ್ಧವಾದಂತ ಎಲ್ಲ ಕ್ರಿಯೆಗಳು, ಅಶುದ್ಧ ಆವಿಗಳು, ಅಶುದ್ಧ ಆತ್ಮಗಳು ಯೇಸುವಿನ ನಾಮದಲ್ಲಿ ವಿಲಗಿ ಪೋ, ವಿಲಗಿ போவதாக, ಯೇಸುವಿನ ನಾಮದಲ್ಲಿ. ಓ ರಾಖಾಬಾ ಶಂದಾ ರಾಖಾಬಾ ರಬಲಬಂ, வெளிப்பாட்டுக்கு விரோதமாக, ಪ್ರಕಟಣೆಗೆ ವಿರುದ್ಧವಾಗಿ, பிரசங்கத்துக்கு விரோதமாக, ಪ್ರಸಂಗಕ್ಕೆ ವಿರುದ್ಧವಾಗಿ, ஆயினால் உபவாசத்துக்கு விரோதமாக, ಪ್ರಾರ್ಥನೆಗೆ ವಿರುದ್ಧವಾಗಿ,
ವಿರುದ್ಧವಾಗಿ தெருக்கள போய் சொல்றேன், ಬೀದಿ ಬೀದಿಗಳಲ್ಲಿ ಹೋಗಿ ದೂಷಿಸುತ್ತಿರುವಂತ, வீதிகள போய் சொல்றேன், ಬೀದಿ ಬೀದಿಗಳಲ್ಲಿ ಹೋಗಿ ದೂಷಿಸುತ್ತಿರುವ எல்லா தூசண ಎಲ್ಲ ஆவியே, ದೂಷಣೆ ಆತ್ಮಗಳು, குற்றம் சொல்ற ஆவியே, ಅಯ್ಯೋ ತಪ್ಪುಗಳನ್ನು ಹುಡುಕುವಂತ ಆತ್ಮಗಳು, பரிசேயன் சதுசேயன் ಎಲ್ಲ ஆவியே, ಫರಿಸಾಯರ ಸದ್ದುಕಾಯರ ಶಾಸ್ತ್ರಗಳ ಆತ್ಮಗಳು இயேசுவின் ಯೇಸುವಿನ ನಾಮದಲ್ಲಿ போவலியே, ಬಿಟ್ಟೋಗಲಿ. அவங்க நாமங்களை கட்டுகிறேன், ಯೇಸು ನಾಮದಲ್ಲಿ ಅವರನ್ನು ಕಟ್ಟುತ್ತೇವೆ. தன் சபையை குற்றப்படுத்துகிறேன், ಸಭೆಯನ್ನು ದೂಷಿಸುತ್ತಿರುವಂತ எல்லா குற்றம் சொல்ற ஆவிகளை ಎಲ್ಲ ದೂಷಿಸುವಂತ ಆತ್ಮಗಳು இயேசு கிறிஸ்துவின் ಯೇಸುವಿನ நாமத்தினால் ನಾಮದಲ್ಲಿ கட்டுகிறேன், ಗದರಿಸುತ್ತಿದ್ದೇವೆ, கட்டுகிறேன். ಗದರಿಸುತ್ತಿದ್ದೇವೆ. அற்புத அடையாளத்துக்கு விரோதமாய் ಅದ್ಭುತಗಳು ಸೂಚಕ ಕಾರ್ಯ ವಿರುದ್ಧವಾಗಿ தடை செய்கிறேன், ತಡೆ ಮಾಡುತ್ತಿರುವ மனுஷ ஆவியே, ಮಾನುಷಿಕವಾದಂತ ಎಲ್ಲ ಆತ್ಮಗಳು, கீழ்ப்படியாத ஆவியே, ವಿಧೇಯತೆ ಇಲ್ಲದಿರುವಂತ ಆತ್ಮಗಳು, விட்டு கொடுக்காத ஆவியே, ಬಿಟ್ಟುಕೊಡದಿರುವಂತ ಆತ್ಮಗಳು இயேசுவின் நாமத்தினால் ಯೇಸುವಿನ ನಾಮದಲ್ಲಿ விலகி போ, ಬಿಟ್ಟೋಗಲಿ. விலகி போ, ಬಿಟ್ಟೋಗಲಿ. உன்னை கடிந்து கொள்றேன். ನಿಮ್ಮನ್ನು ಗದರಿಸುತ್ತಿದ್ದೇನೆ. சபையை ಸಭೆಯನ್ನು ஆசீர்வதிக்கிறேன், ಆಶಿಸುತ್ತೇವೆ. உம்முடைய கரத்தில் ஒப்பு ನಿಮ್ಮ கொடுக்கிறேன், ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. இயேசுவின் நாமத்தினால் ಯೇಸುವಿನ ನಾಮದಲ್ಲಿ ஜெபிக்கிறேன் பிதாவே, ಪ್ರಾರ್ಥಿಸುತ್ತೇವೆ ದೇವರೇ. ஆமென். ಆಮೆನ್.